ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ದೋಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಂ ಅಕ್ಷಮಾಲಾಂ ದಧಾನಾ ಹಸ್ತೆ ನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದುಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ. ಭಾಸಾ ಕುಂದೇಂದುಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ. ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾಮಚಂದ್ರ ಅಗತ್ಯಾಶ್ರಮಕ್ಕೆ ಬಂದು ಋಷಿಗಳನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದಿದ್ದಾನೆ. ಮುಂದೆ ಅವರು ಪರ್ಣಕುಟಿಗೆ ಪಂಚವಟಿಗೆ ಬಂದುಬಿಟ್ಟು ಅಲ್ಲಿ ಬರ್ತಾರೆ. ಅವರ ಆದೇಶದಂತೆ ಆ ದಂಡಕಾರಣ್ಯಕ್ಕೆ ಬಂದು ಲಕ್ಷ್ಮಣ ಪರ್ಣಕುಟಿಯನ್ನು ಕಟ್ತಾನೆ. ಅದ್ಭುತವಾಗಿ ನಿರ್ಮಾಣವನ್ನು ಮಾಡಿದ್ದಾನಂತೆ. ಭಗವಂತ ಕೃಷ್ಣ ಹೇಳೋ ಹಾಗೆ ಯೋಗ ಕರ್ಮಸು ಕೌಶಲಂ. ಯಾವುದು ಕೆಲಸವೂ ಕೂಡ ಅತ್ಯಂತ ಅದನ್ನು ಸೂಕ್ತವಾಗಿ ಮಾಡಬೇಕಂತೆ, ಕುಶಲತೆಯಿಂದ ಮಾಡಬೇಕು, ಚಾತುರ್ಯದಿಂದ ಮಾಡಬೇಕು, ಅದನ್ನು ನೈಪುಣ್ಯದಿಂದ ಮಾಡಬೇಕು. ಆ ರೀತಿಯಾಗಿ ಅವನು ಕಟ್ಟಿರ್ತಕ್ಕಂತಹದ್ದು ಪರ್ಣಶಾಲೆ, ಹುಲ್ಲಿನ ಮನೆ ಆದರೂ ಕೂಡ ಅದನ್ನು ಅತ್ಯಂತ ಸುಂದರವಾಗಿ ಕಟ್ಟಿದ್ದಾನೆ ರಾಮಚಂದ್ರ. ಆಮೇಲೆ ಅದಕ್ಕೆ ವಾಸ್ತು ಪೂಜೆ, ಶಾಂತಿ ಹೋಮ ಎಲ್ಲವನ್ನು ಮಾಡಿಬಿಟ್ಟು ರಾಮ ಸೀತೆಯರನ್ನು ಕರೆದುಬಿಟ್ಟು ನೀವು ಪ್ರವೇಶ ಮಾಡಿ ಅಂತೇಳಿ ಹೇಳಿದಾಗ ರಾಮ ನೋಡ್ತಾನಂತೆ. ನೋಡಿಬಿಟ್ಟು ಲಕ್ಷ್ಮಣ ಏನು ಸೊಗಸಾಗಿ ನಿರ್ಮಾಣ ಮಾಡಿದೀಯಲ್ಲೋ, ನಮ್ಮ ಅಯೋಧ್ಯೆಯ ಅರಮನೆಗಿಂತ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅಯೋಧ್ಯೆ ಅರಮನೆಗಿಂತ ಇನ್ನೂ ಚೆನ್ನಾಗಿ ಮಾಡಿದ್ದೀಯಪ್ಪ ರಾಮ ಲಕ್ಷ್ಮಣ ಅಂತ ಹೇಳಿಬಿಟ್ಟು ಲಕ್ಷ್ಮಣನ ಗಾಢವಾಗಿ ಆಲಂಗಿಸಿಬಿಟ್ಟು, ನೋಡು ಇದು ಎಂಥ ಬಿರುಗಾಳಿ ಬಂದರೂ ಕೂಡ ಅಲ್ಲಾಡೋದಿಲ್ಲ, ಜೊತೆಗೆ ಎಂಥ ಬಿರುಮಳೆ ಬಂದರೂ ಕೂಡ ಒಳಗಡೆ ಒಂದು ತೊಟ್ಟು ನೀನೂ ಬರೋದಿಲ್ಲ, ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದೀಯಪ್ಪ. ಇವತ್ತು ನಿನ್ನನ್ನು ನಮ್ಮ ದಶರಥ
ಮಹಾರಾಜ ನಮ್ಮ ತಂದೆ ಪಡೆದಿಲ್ಲ, ನಿನ್ನಂತಹ ಮಗನನ್ನು ಪಡೆದು ಬಿಟ್ಟು ಇವತ್ತು ನನ್ನ ತಂದೆ ನನಗೆ ಬದುಕಿದ ಹಾಗೆ ಆಗಿದೆ, ನಮ್ಮ ತಂದೆ ಜೀವಂತವಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ ಅಂತೇಳಿ ರಾಮಚಂದ್ರ ಹೊಗಳ್ತಾನೆ. ಈ ರೀತಿ ಅವರು ಆ ಪರ್ಣಶಾಲೆಯಲ್ಲಿ ಮಾತಾಡ್ತಾ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಶೂರ್ಪಣಖ, ಶೂರ್ಪ ಅಂದರೆ ಮೊರ, ನಾವೆಲ್ಲ ಕೇಳ್ತೀವಲ್ಲ ಆ ಧಾನ್ಯಗಳನ್ನು, ಆ ಮೊರ. ಆನೆ ಕಿವಿ ಮೊರೆದ ಹಾಗಿರುತ್ತೆ. ಆದರೆ ಈ ಶೂರ್ಪಣಖ ಅಂತಿದ್ದಾಳಲ್ಲ ಈ ರಾಕ್ಷಸಿ, ಇವಳ ನಖ ಅಂದರೆ ಉಗುರು ಅದೇ ಮೊರೆದ ಹಾಗಿದೆಯಂತೆ. ಅದಕ್ಕೆ ಅವಳಿಗೆ ಶೂರ್ಪಣಖ ಅಂತ ಹೆಸರು. ಅವಳ ಉಗುರೇ ಮೊರೆದ ಹಾಗೆ ಇದ್ದರೆ ಆ ಬೆರಳುಗಳು ಎಷ್ಟು ದೊಡ್ಡದಿರುತ್ತೆ, ಅವಳ ಪಾದ ಎಷ್ಟು ದೊಡ್ಡದಿರುತ್ತೆ, ಅವಳ ಕೈ ಕಾಲುಗಳು ಎಷ್ಟು ದೊಡ್ಡದಿರುತ್ತೆ, ಅವಳು ಎಷ್ಟು ದೊಡ್ಡವಳು ಆಗಿರ್ಬೋದು. ಯೋಚನೆ ಮಾಡಿ, ಅಂತಹ ಒಂದು ತಾಳೆ ಮರದಷ್ಟು ಎತ್ತರ ಇದು ಏನೋ ಗೊತ್ತಿಲ್ಲ, ಆ ರೀತಿಯಾಗಿರ್ತಕ್ಕಂತಹ ಘೋರ ರಾಕ್ಷಸಿ ಅವಳು ಅಲ್ಲಿ ಆ ದಂಡಕಾರಣ್ಯದಲ್ಲಿ ಎಲ್ಲ ಕಡೆ ಸುತ್ತಾಡ್ತಾ ಹಾಗೇ ಎದೆಚ್ಚಯ ಅಕಸ್ಮಾತ್ ಅವಳು ಬಂದ್ಲಂತೆ. ಈ ರಾಮ ಲಕ್ಷ್ಮಣರು ಮಾತಾಡ್ತಾ ಇರ್ತಕ್ಕಂತಹ ಈ ಪರ್ಣಶಾಲೆ ಸಮೀಪಕ್ಕೆ ಬಂದಿದ್ದಾಳೆ. ಆ ಶೂರ್ಪಣಖ ನೋಡ್ತಾ ಇದ್ದಾಳೆ. ರಾಮ ಲಕ್ಷ್ಮಣರು ಸೀತೆ ಅವರೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿಬಿಟ್ಟು ದಿಗ್ಭ್ರಾಂತರಾದಳು. ಏಕೆ? सा तु शूर्पणखा नाम दशग्रीवस्य रक्षसः भगिनी राममासाद्य ददर्श त्रिदशोपमम् सिंहोरस्कं महाबाहुं पद्मपत्रनिपेक्षणम् आजानुबाहुं दीप्तास्यं अतीव प्रियदर्शनम् गजविक्रान्तगमनं जटामण्डलधारिणं सुकुमारं महासत्वं पार्थिवव्यञ्जनान्वितं राममिन्दीवरश्यामं कन्दर्पसदृशप्रभं बभूवेन्द्रोपमं दृष्ट्वा राक्षसी काममोहिता सुमुखं दुर्मुखी रामं वृत्तमद्यं महोदरी विशालाक्षं विरूपाक्षी सुकेशं ताम्रमूर्धजा प्रीतिरूपं विरूपासा सुस्वरं भैरवस्वरा तरुणं दारुणा वृद्धा दक्षिणं वामभाषिणी न्यायवृत्तं सुदुर्वृत्ता प्रियमप्रियदर्शना शरीरजसमाविष्टा राक्षसी राममब्रवीत् ಆ ಶೂರ್ಪಣಖಿ ರಾಮನನ್ನು ನೋಡಿದ್ಲು. ಆ ರಾಮ ಶ್ರೀರಾಮಚಂದ್ರ ನೋಡ್ತಾ ಇದ್ದಾಳೆ. ತ್ರಿದಶೋಪಮಂ, ಸಾಕ್ಷಾತ್ ದೇವತೆಯಂತೆ ಕಾಣ್ತಾ ಇದ್ದಾನಂತೆ ರಾಮಚಂದ್ರ. ಆ ರೀತಿ ಆಗಿರತಕ್ಕಂತಹ ರಾಮ ಹೇಗಿದ್ದಾನೆ? ಸಿಂಹೋರಸ್ಕಂ, ಸಿಂಹದಂತೆ ವಿಶಾಲವಾಗಿದ್ದಂತಹ ವಕ್ಷಸ್ಥಲವನ್ನು ಹೊಂದಿದ್ದಾನೆ. ಅಜಾನುಬಾಹುವಾಗಿದ್ದಾನೆ ಮತ್ತು ಕೂಡ ವಿಶಾಲವಾದ ನೇತ್ರವನ್ನು ಹೊಂದಿದ್ದಾನೆ. ಮತ್ತು ಅವನ ಮುಖ ಬೆಳಗ್ತಾ ಇದೆಯಂತೆ. ದೀಪ್ತಾಸ್ಯಂ, ಒಳ್ಳೆ ಬೆಳಗ್ತಾ ಇರ್ತಕ್ಕಂತಹ ಆ ಮುಖ ಮತ್ತು ಕೂಡ ಆ ತೇಜಸ್ವಿ ಆಗಿರ್ತಕ್ಕಂತಹ ಮುಖ. ಅವನನ್ನು ನೋಡಿದರೆ ಪ್ರಿಯ ದರ್ಶನಂ, ರಾಮನನ್ನು ನೋಡಿದರೆ ರಮಯತೀತಿ ರಾಮ. ರಾಮ ಅಂದ್ರೆ ಸಾಕು, ಅವನು ಎಲ್ಲರನ್ನೂ ಕೂಡ ಸಂತೋಷಪಡಿಸ್ತಕ್ಕಂಥ ಅವನು ರಾಮ, ಪ್ರಿಯ ದರ್ಶನ ಅಂತ. ಅಂತಹ ರಾಮನನ್ನ ನೋಡ್ತಾ ಇದ್ದಾಳೆ. ಮತ್ತು ರಾಮಂ ಇಂದೀವರ ಶ್ಯಾಮಂ ಕಂದರ್ಪ ಸದೃಶ ಪ್ರಭಂ, ಆ ಸಾಕ್ಷಾತ್ ಮನ್ಮಥನೇ ಬಂದು ಕೂತಿದಾನೋ ಅನ್ನೋ ಹಾಗೆ ರಾಮಚಂದ್ರ ಇದಾನಂತೆ. ರಾಮಂ ಇಂದೀವರ ಶ್ಯಾಮಂ ಕಂದರ್ಪ ಸದೃಶ ಪ್ರಭಂ ರೂಪ ಔದಾರ್ಯನ ಪುಂಸಾಂ ಚಿತ್ತಾಪಹಾರಿಣಂ ಅಂತ ಇನ್ನೊಂದು ಕಡೆ ಬರುತ್ತೆ. ರಾಮನ ಆ ರೂಪ ಎಂಥದ್ದು ಹಾಗೆ ಅಂತಂದ್ರೆ ಗಂಡಸರು ರಾಮನನ್ನು ಕಂಡ್ರೆ ಮೋಹಗೊಂಡು ಬಿಡ್ತಾರಂತೆ.
ಅಂತಹ ರಾಮನ ರೂಪು ಆಕರ್ಷಿಸ್ತಕ್ಕಂತಹ ಆ ರೂಪು ಆ ರಾಮನನ್ನ ನೋಡ್ತಾ ಇದ್ದಾಳೆ. ಇಲ್ಲಿ ವಾಲ್ಮೀಕಿಗಳು ಇವಳು ಯಾರೋ ಎರಡಕ್ಕೂ ಹೋಲಿಕೆ ಮಾಡಿಕೊಡ್ತಾ ಇದ್ದಾರೆ. ರಾಮ ಹೇಗಿದ್ದಾನೆ, ಇವಳು ಹೇಗಿದ್ದಾಳೆ ಅಂತ. ರಾಮ ಹೇಗಿದ್ದಾಳೆ, ಸುಮುಖನಾಗಿದ್ದಾನೆ ರಾಮ. ಇವಳು ದುರ್ಮುಖಿ. ಆಹಾ ಮುಖ ಅಂದ್ರೆ ಸಾಕು, ಎಂಥದ್ದು ಎರಡು ಕಣ್ಣು ಎರಡೆರಡು ಕಡೆ ಬೇರೆ ಬೇರೆ ಕಡೆ ನೋಡ್ತಾ ಇದೆ, ಮೊರದಗಳದ ಕಿವಿ, ಆ ಮೂಗು, ಆ ಇದು ಎಲ್ಲವೂ ವಿರೂಪವೇ ಅಂತ ನಮ್ಮ ಕಾಳಿದಾಸ ಹೇಳ್ತಾನೆ. ಸಮೋಪಮಾ ದ್ರವ್ಯ ಸರ್ವೋಪಮಾ ದ್ರವ್ಯ ಸಮುಚ್ಚಯೇನ ಪಾರ್ವತಿಯನ್ನು ಸೃಷ್ಟಿ ಮಾಡಿದಂತೆ. ಅತ್ಯಂತ ಸುಂದರಿಯಾಗಿರ್ತಕ್ಕಂತಹ ಸ್ತ್ರೀಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿಬಿಟ್ಟು ಬ್ರಹ್ಮ ಸೃಷ್ಟಿ ಮಾಡಿದ ಪಾರ್ವತಿಯನ್ನ. ಹೇಗೆ ಅಂತಂದ್ರೆ ಎಲ್ಲ ಸುಂದರ ವಸ್ತುಗಳು ಯಾವ್ಯಾವ ಅಂಗಗಳು ಹೇಗಾಗಿರ್ಬೇಕು, ಅತ್ಯಂತ ಸುಂದರವಾಗಿ ಕಾಣಬೇಕು. ಕಣ್ಣು ಕಮಲ ಪತ್ರದಂತೆ ವಿಶಾಲವಾಗಿರ್ಬೇಕು, ಹೀಗೆ ಸಂಪಿಗೆ ಅಂತೆ ಮೂಗಿರ್ಬೇಕು, ಚಂದ್ರನಂತೆ ಮುಖ ಇರಬೇಕು. ಈ ರೀತಿ ಒಳ್ಳೆಯ ಆ ಉಪಮಗಳನ್ನ ಎಂತೆಂಥ ಸುಲಭವಾಗಿರ್ತಕ್ಕಂತಹ ಉಪಮಗಳನ್ನ ಅವುಗಳನ್ನೆಲ್ಲ ಅವನ ಕಡೆ ಗುಡ್ಡೆ ಹಾಕಿ ಅತ್ಯಂತ ಸುಂದರಿಯಾಗಿರ್ತಕ್ಕಂತಹ ಪಾರ್ವತಿಯನ್ನು ಸೃಷ್ಟಿ ಮಾಡಿದಂತೆ. ಯಾಕೆ ಅಂದ್ರೆ ಒಳ್ಳೆ ಸುಂದರವಾದ ಮೂಗನ್ನು ನೋಡ್ಬೇಕಪ್ಪ. ಎಲ್ಲೋ ಕ್ಲಿಯೋಪಾತ್ರ ಮೂಗು ಬಹಳ ಚೆಂದ ಆಗಿದೆ ಅಂತೇಳಿ ವರ್ಣನೆ ಮಾಡ್ತಾರೆ. ಕ್ಲಿಯೋಪಾತ್ರ ಅವಳ ಮೂಗು ಅತ್ಯಂತ ಸುಂದರವಂತೆ. ಆ ಮೂಗನ್ನೇ ನೋಡ್ಬಿಟ್ಟು ಜೂಲಿಯಸ್ಸು ಸೀಸರು ಇವರೆಲ್ಲ ಮೋಹ ಆಗೊಂಡು ಅನೇಕ ಯುದ್ಧಗಳೇ ನಡೆದ್ಬಿಡ್ತಂತೆ. ಅಂದ್ರೆ ಮೂಗನ್ನು ನೋಡ್ಬೇಕಾದ್ರೆ ಕ್ಲಿಯೋಪಾತ್ರ ಹೋಗ್ಬೇಕು, ಇನ್ಯಾರೋ ನೋಡ್ಬೇಕಾದ್ರೆ ಮೃಗನಯನ ಹತ್ರ ಹೋಗ್ಬೇಕು. ಅದ್ರ ಬದಲು ಒಂದೇ ಕಡೆ ನೋಡ್ಬೇಕಪ್ಪ. ಅತ್ಯಂತ ಸುಂದರವಾದ ಮೂಗಿರೋವಳು, ಅತ್ಯಂತ ಸುಂದರವಾದ ಕಣ್ಣುಳ್ಳವಳು, ಅತ್ಯಂತ ಸುಂದರವಾಗಿದ್ದ ಕಿವಿ ಇರೋವಳು, ಅಂತಹ ಪಾರ್ವತಿಯನ್ನ ಅವನು ಸೃಷ್ಟಿ ಮಾಡಿದಂತೆ ಬ್ರಹ್ಮದೇವ. ಹಾಗೆ ಅವನು ಸೃಷ್ಟಿ ಮಾಡಿದ್ದಾನೆ ಕುರೂಪಿಯನ್ನು ಅಂತ. ಅಲ್ಲಿ ಸುಂದರಿಯನ್ನು ಸೃಷ್ಟಿ ಮಾಡೋ ಹಾಗೆ ಅತ್ಯಂತ ಕುರೂಪಿ, ಇನ್ನು ಅದಕ್ಕಿಂತ ಕುರೂಪಿ ಇನ್ನೊಬ್ಳು ಇಲ್ಲ. ನೋಡ್ಬಿಟ್ರೆ ಸಾಕು ಹಾಗೆ ಕಣ್ಣು ಮೂಗು ಎಲ್ಲ ಮುಚ್ಕೊಂಡು ಓಡೋಗ್ಬಿಡ್ಬೇಕು. ಆ ರೀತಿಯಾಗಿ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ದುರ್ಮುಖಿ ಮುಖ ಹಾಗೆ, ಮತ್ತು ಕೂಡ ಮಹೋದರಿ ಗುಡಾಣದ ಹೊಟ್ಟೆ. ಮತ್ತು ಇವನು ರಾಮಚಂದ್ರ ವಿಶಾಲಾಕ್ಷಿ ಅಂದ್ರೆ ಅವನು ವಿರೂಪಾಕ್ಷಿ ಅವಳು. ರಾಮಂದು ಆ ಕೇಶ ಸುಕೇಶ, ಒಳ್ಳೆ ಕಪ್ಪನೆ ನಯವಾಗಿರ್ತಕ್ಕಂತಹ ಕೇಶ ರಾಶಿ ರಾಮಂದು. ಅವಳದ್ದು ತಾಮ್ರ ಮೂರ್ಧಜ, ಕೆಂಗೂದ್ಲಂತೆ, ಜೊತೆಗೆ ಸುಳ್ಳಿ. ನಮ್ಮ ಈಗಿನ ಕಾಲದಲ್ಲಿ ಅದೇ ಫ್ಯಾಷನ್ ಆಗ್ಬಿಟ್ಟಿದೆ. ನಮ್ಮ ಲಂಕಾ ಇವರೆಲ್ಲ ಇದಾರಲ್ಲ, ಮಾಲ್ ಎಂಥದ್ದು ಅವರು ಇವರು ಅದೇನೋ ಕೂದಲನ್ನೆಲ್ಲ ಸುಳ್ಳಿ ಮಾಡ್ಕೊಂಡು ಏನೇನೋ ಬಣ್ಣ ಹಚ್ಕೊಂಡು ಇರ್ತಾರಲ್ಲ, ಅಂತಹ ಕೂದಲು ಆ ಶೂರ್ಪಣಕಿದು. ಜೊತೆಗೆ ರಾಮ ಪ್ರೀತಿ ರೂಪನಾಗಿದ್ದರೆ ಇವಳು ವಿರೂಪ ಕುರೂಪಿಯಾಗಿದ್ದಾಳೆ. ರಾಮಂದು ಮೃದುವಾದ ಧ್ವನಿ. ರಾಮ ಮಾತಾಡಿದ್ರೆ ಸಾಕು ಹಾಗೆ ಹನಿ ಜೇನುತುಪ್ಪ ಕೆಳಗಡೆ ಬೀಳ್ತಾ ಇದೆಯೋ ಹಿಡ್ಕೊಂಡ್ಬಿಡೋಣ ಅನ್ಸುತ್ತೆ ರಾಮ ಮಾತಾಡಿದ್ರೆ. ಅದೇ ಇವಳದು ಭೈರವ ಸ್ವರ, ಬೇರಿ ಹೊಡೆದ ಹಾಗೆ, ಒಗ್ಗರ ಕಂಠ ಬೇರಿ ಹೊಡೆದಾಗಿರ್ತಕ್ಕಂತಹ ಧ್ವನಿ. ಇಂಥವಳು ರಾಮ ತರುಣಾಗಿದ್ದಾಳೆ, ಇವಳು ವೃದ್ಧಳಾಗಿದ್ದಾಳೆ. ಈ ರೀತಿ ಆಗಿರ್ತಕ್ಕಂತಹ ಅವಳು ರಾಮನ್ ನೋಡಿದ್ಲು. ರಾಮನ್ ನೋಡಿ ಸಂತೋಷ ಪಡೋರು ಬೇರೆ. ರಾಮ ಅಂತ ದಿವ್ಯವಾಗಿರ್ತಕ್ಕಂಥ ರೂಪನ್ನು ಹೊಂದಿದ್ದಾನೆ, ಯಾರಿಗಾದ್ರೂ ಮೆಚ್ಚುಗೆ ಆಗುತ್ತೆ, ಮೆಚ್ಚಬಹುದು. ಆದರೆ ರಾಮ ತನಗೆ ಬೇಕು, ರಾಮ ನನ್ನ ಗಂಡನ ಆಗಬೇಕು ಅಂತ ಆ ಯೋಚನೆ ಮಾಡಿಬಿಟ್ಟು ಕಾಮಮೋಹಿತಳಾಗ್ಬಿಟ್ಲಂತೆ ಅವಳು. ಕಾಮಮೋಹಿತಳಾಗ್ಬಿಟ್ಟು ಅವಳು ರಾಮನನ್ನು ಕೊಟ್ಟು ಹೇಳ್ತಾ ಇದ್ದಾಳೆ, ಅಪ್ಪ ನೀನು ನೋಡಿದರೆ ತಾಪಸ ಬೇಟ ಹಾಕ್ಕೊಂಡಿದ್ಯಾ, ಜೊತೆಗೆ ಬಿಲ್ಲು ಬಾಣ ಇಟ್ಕೊಂಡಿದ್ಯಾ, ಹೆಂಡತಿನೂ ಕರ್ಕೊಂಡ್ಬಂದಿದ್ಯಾ. ಏನಿದು? ಇದು ರಾಕ್ಷಸರಿರೋ ಜಾಗ, ಇದು ರಾಕ್ಷಸರಿರೋ ಜಾಗ. ಇಲ್ಲಿಗೆ ಇವರನ್ನೆಲ್ಲ ಕರ್ಕೊಂಡ್ಬಂದಿದೆಯಲ್ಲ, ನೀನು ಯಾರು, ಯಾತಕ್ಕೋಸ್ಕರ ನೀನು ಬಂದೆ ಹಾಗೆ ಅಂತಂದಾಗ ರಾಮ ಹೇಳ್ತಾನಂತೆ, ಅನೃತಂ ನಹಿ ರಾಮಸ್ಯ ಕದಾಚಿದಪಿ ಸಮ್ಮತಂ. ರಾಮ ಇದ್ದದ್ದನ್ನ ಏನೋ ಅವಳು ಹೇಳಿದ್ದಾಳೆ, ಏನು ಹೇಳಬೇಕು ಅಂತ ಹೇಳಲಿಲ್ಲ. ಯಾಕೆಂದ್ರೆ ಅವಳು ಸ್ತ್ರೀ ಕೇಳ್ತಾ ಇದ್ದಾಳೆ, ಜೊತೆಗೆ ತಪೋಭೂಮಿ ಇದು. ಇಲ್ಲಿ ರಾಮಚಂದ್ರ ಸುಳ್ಳು ಹೇಳ್ತಾನೆ. ಯಾವತ್ತೂ ರಾಮಚಂದ್ರ ಜೀವಮಾನದಲ್ಲಿ ಎಂದೂ ಕೂಡ ಸುಳ್ಳು ಹೇಳದೆ ಇರ್ತಕ್ಕಂಥವನು ರಾಮಚಂದ್ರ. ಅವನಿಗೆ ಸುಳ್ಳು ಹೇಳೋದು ಅನ್ನೋದು ಯಾವತ್ತೂ ಸಮ್ಮತ ಅಲ್ಲ. ಅವನು ಹೇಳ್ತಾನೆ, ಹೌದಮ್ಮ ನಾವು ಇಲ್ಲಿಗೆ ಬಂದಿದ್ದೀವಿ ನಿಜ, ನಮ್ಮ ತಂದೆ ತಾಯಿಯರ ಒಂದು ಅಪ್ಪಣೆ ಮೇರೆಗೆ ನಾವು ಕಾಡಿಗೆ ಬರಬೇಕಾಯ್ತು, ಬಂದಿದ್ದೇವೆ. ಇವಳು ನನ್ನ ಹೆಂಡತಿ ಸೀತೆ, ಅವನು ನನ್ನ ತಮ್ಮ ಲಕ್ಷ್ಮಣ, ನಾವು ಈ ರೀತಿ ಬಂದಿದ್ದೀವಿ ಕಾಡಿಗೆ ಹಾಗೆ ಅಂತ ಹೇಳಿಬಿಟ್ಟು, ನೀನು ಯಾರಮ್ಮ
ಅವಳು ಆ ಘೋರ ರೂಪಿಂದ ಬಂದಿಲ್ಲ, ಅವಳು ಕಾಮರೂಪಿಣಿ ತಾನೆ. ಸ್ವಲ್ಪ ಸಣ್ಣ ವೇಷ ಹಾಕೊಂಡು ಸ್ವಲ್ಪ ಸುಂದರಿಯಾಗೇ ಬಂದಿರಬಹುದು, ಆದರೂ ಕೂಡ ಆ ರಾಕ್ಷಸ ತನ ಹೋಗಲ್ವಲ್ಲ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಅಲ್ಲಮ್ಮ ನೀನ್ ಯಾರು, ಯಾಕೆ ಇಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇದೀಯಾ? ನಿನ್ನ ನೋಡಿದ್ರೆ ಒಂಥರ ಏನೋ ಮೆಚ್ಚುಗೆ ಆಗೋಲ್ಲಪ್ಪ, ಹಿಡ್ಸೋಲ್ಲ, ಮನಸ್ಸಿಗೆ ಹಿಡ್ಸೋಲ್ಲ. ನೀನು ರಾಕ್ಷಸಿ ಅಂತ ಹೇಳಿ ಅನ್ನಿಸ್ತಾ ಇದೆ, ನಿನ್ನ ರಾಕ್ಷಸ ಸ್ವಭಾವ ಕಾಣ್ತಾ ಇದೆ. ನೀನ್ ಯಾರು, ಯಾತಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ ಹಾಗೆ ಅಂತಂದಾಗ ಅವಳು ಹೇಳ್ತಾಳಂತೆ, ನಾನು ಶೂರ್ಪಣಖ ಅಂತ ಹೇಳಿ, ನಾನು ರಾಕ್ಷಸಿ, ನಾನು ಕಾಮರೂಪಿಣಿ, ಈ ಅರಣ್ಯದಲ್ಲಿ ಎಲ್ಲ ಕಡೆ ಇರ್ತಾ ಇರ್ತೀನಿ. ನಮ್ಮ ಅಣ್ಣ ಯಾರು ಗೊತ್ತೇನೋ, ನೀನು ಕೇಳಿರ್ಬೋದು, ರಾವಣೇಶ್ವರ. 10 ಗಂಟೆ ದಶಗಂಟ ರಾವಣೇಶ್ವರ ನಮ್ಮ ಅಣ್ಣ, ಅವನು ಮಹಾಬಲಶಾಲಿ. ಇನ್ನೊಬ್ಬ ಅಣ್ಣ ಇದ್ದಾನೆ, ಅವನು ಬಲಶಾಲಿನೇ, ಅವನು ಕುಂಭಕರ್ಣ ಅಂತ. ಅದು ಯಾವಾಗಲೂ ನಿದ್ದೆ ಮಾಡ್ತಾನೆ ಇರ್ತಾನೆ. ಇನ್ನೊಬ್ಬ ಇದ್ದಾನೆ, ನಮ್ಮ ರಾಕ್ಷಸ ಕುಲಕ್ಕೆ ಅಪವಾದ ಅಲ್ಲ, ನಮ್ಮ ರಾಕ್ಷಸ ಕುಲಕ್ಕೆ ಸೇರಿದವನಲ್ಲ, ಅಪವಾದವನು ಅಪವಾದವಾಗಿ ಹುಟ್ಟುಬಿಟ್ಟಿದ್ದಾನೆ. ವಿಭೀಷಣ ಅಂತೇಳಿ ಬಹಳ ಧರ್ಮಾತ್ಮನಾಗಿರ್ತಕ್ಕಂಥವನು. ಅವನಿಗೆ ರಾಕ್ಷಸ ಸ್ವಭಾವವೇ ಇಲ್ಲ. ಜೊತೆಗೆ ಇನ್ನೂ 2 ಅಣ್ಣಂದಿರಿದ್ದಾರೆ, ಕರದೂಷಣ ಅಂತೇಳಿ. ಈ ರೀತಿಯಾಗಿ ಇದ್ದಾರೆ ಅಂತ ಹೇಳಿಬಿಟ್ಟು, ನೋಡು ರಾಮಚಂದ್ರ, ಅವರೆಲ್ಲ ಹೇಳಿದ್ನಲ್ಲ, ಆದರೆ ನಾನು ಯಾರ ಮಾತು ಕೇಳವಳಲ್ಲ, ಅವ್ರು ಎಲ್ಲರನ್ನು ಮೀರಿಸಿದವಳು ನಾನು. ತಾನಹಂ ಸಮತಿಕ್ರಾಂತ ರಾಮತ್ವಾ ಪೂರ್ವದರ್ಶನಾತ್ ಸಮುಪೇದಾಸ್ಮಿ ಭಾವೇನ ಭರ್ತಾರಂ ಪುರುಷೋತ್ತಮಂ ಅಹಂ ಪ್ರಭಾವ ಸಂಪನ್ನ ಸ್ವಚ್ಛಂದ ಬಲಗಾಮಿನಿ ಚಿರಾಯ ಭವ ಮೇ ಭರ್ತ ಸೀತಯಾ ಕಿಂ ಕರಿಷ್ಯಸಿ ವಿಕೃತಾ ಚ ವಿರೂಪಾ ಚ ನ ಚೇಯಂ ಸದೃಶೀ ತವ ಅಹಮೇವಾನುರೂಪಾ ತೇ ಭಾರ್ಯಾ ರೂಪೇಣ ಪಶ್ಯ ಮಾಂ ಇಮಾಂ ವಿರೂಪಾಮಸತೀಂ ಕರಾಲಾಂ ನಿರ್ನತೋದರೀಂ ಅನೇನ ತೇ ಸಹ ಭ್ರಾತ್ರ ಭಕ್ಷಯಿಷ್ಯಾಮಿ ಮಾನುಷೀ. ಆಮೇಲೆ ಮತ್ತೆ ಹೇಳ್ತಾ ಇದ್ದಾಳೆ, ನಾನು ಅವಳೆಲ್ಲರನ್ನೂ ಮೀರಿಸಿದವಳು, ನಾನು ಡೋಂಟ್ ಕೇರ್ ಅನ್ನೋ ಹಾಗೆ, ನಾನು ಅವ್ರು ಯಾರನ್ನು ಏನು ಲೆಕ್ಕಕ್ಕೆ ಇಟ್ಟಿಲ್ಲ, ನಾನು ನನ್ನ ಸ್ವಚ್ಛಂದವಾಗಿ ಎಲ್ಲ ಕಡೆ ನಾನು ಸುತ್ತಾಡವಳು ಅಂತ ಹೇಳಿಬಿಟ್ಟು, ಆದರೆ ನಿನ್ನನ್ನು ನೋಡಿದ್ರೆ ಅಪೂರ್ವ ದರ್ಶನ, ನಿನ್ನಂತ ನೋಡಲೇ ಇಲ್ಲ ಅಂತ, ನಿನ್ನಂತಹ ಪುರುಷ ಶ್ರೇಷ್ಠನ ನಾನು ಇಲ್ಲಿವರೆಗೆ ನೋಡಲಿಲ್ಲಪ್ಪ ಅಂತ ಹೇಳಿಬಿಟ್ಟು, ನನಗೆ ನಿನ್ನ ಮೇಲೆ ನನಗೆ ಅನುರಾಗ ಉಂಟಾಗಿದೆ, ನೀನು ನನಗೆ ಗಂಡನಾಗು ಅಂತ ಚಿರಾಯ ಭವಮೇ ಬರ್ತಾ, ನನಗೆ ಶಾಶ್ವತವಾಗಿ ನೀನು ನನಗೆ ಗಂಡನಾಗು. ಉಫ್ ಅಂದ್ರೆ ಸಾಕು, ನಾನು ಉಫ್ ಅಂದ್ರೆ ಹಾರು ಹೋಗ್ಬಿಡ್ತಾಳೆ. ಆ ಬಡಕಲ್ ತಿಮ್ಮಿ ಅವಳನ್ನ ಕಟ್ಕೊಂಡು ಏನ್ ಮಾಡ್ತೀಯಾ, ಆ ಸೀತೆಯನ್ನು ಕಟ್ಕೊಂಡು ಏನ್ ಮಾಡ್ತೀಯ, ಅವಳು ವಿಕಾರಿ ರೂಪಿ, ಜೊತೆಗೆ ನಿನಗೆ ಸರಿಯಾದವಳಲ್ಲ. ನಿನ್ನ ಯೋಗ್ಯತೆಗೆ ನೀನು ಪುರುಷೋತ್ತಮ, ನಿನ್ನ ಯೋಗ್ಯತೆಗೆ ಇವಳು ಬಡಕಲ್ ತಿಮ್ಮಿ, ಇವಳು ನಿನಗೆ ಸರಿಯಲ್ಲ, ಬಿಟ್ಬಿಡು ಅವಳನ್ನ. ನಾನು ನಿನಗೆ ಸರಿಯಾಗಿರ್ತಕ್ಕಂಥವಳು, ನನ್ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡು, ಇವಳನ್ನ ಬಿಟ್ಬಿಡು ಹಾಗೆ ಅಂತೇಳಿ. ಈಗ ನಾನೇನ್ ಮಾಡ್ತೀನಿ ಗೊತ್ತೇನೋ, ಅವನ ತಮ್ಮ ಅಂದಿಲ್ಲ, ಅವನು ನಿನ್ನ ತಮ್ಮ ಲಕ್ಷ್ಮಣ ಅಂದಿಲ್ಲ, ಅವನ್ನೂ ತಿಂದ್ಬಿಡ್ತೀನಿ, ಇವಳನ್ನೂ ತಿಂದ್ಬಿಡ್ತೀನಿ. ಆಮೇಲೆ ನಾನು ನೀನು ನಾನು, ನೀನು ನಾನು ನೀನು, ಇಬ್ರು ಎಲ್ಲ ಕಡೆ ಈ ನನ್ನ ಕಾರಣ ಎಲ್ಲ ಕಡೆ ಸರೋವರಗಳು, ಬೆಟ್ಟ ಗುಡ್ಡಗಳು, ಉದ್ಯಾನವನಗಳು ಎಲ್ಲ ಕಡೆ ನಾವು ಸುತ್ತೋಡ್ತಾ ಇರೋಣ ಹಾಗೆ ಅಂತ ಹೇಳಿಬಿಟ್ಟು ಅಂದ್ಲು. ರಾಮ ಕೇಳ್ದ, ರಾಮನಿಗೆ ಕೋಪ ಬರಲಿಲ್ವಂತೆ. ಇವಳ ಮಾತುಗಳನ್ನ ಕೇಳಿ ನಗು ಬಂತು, ಜೊತೆಗೆ ಹಾಸ್ಯ ಮಾಡಬೇಕು, ವಿನೋದ ಮಾಡಬೇಕು ಅಂತೇಳಿ ರಾಮನಿಗೆ ಅನ್ನಿಸ್ಬಿಟ್ಟು ರಾಮ ಹೇಳ್ತಾ ಇದ್ದಾನೆ, ನಿಜಮ್ಮ ನೀನು ಹೇಳಿದೆಲ್ಲ ಒಪ್ಕೊಳ್ತೀನಿ, ಏನ್ ಮಾಡೋಣ, ನನಗೆ ಮದುವೆ ಆಗಿದೆಯಲ್ಲ, ನನ್ನ ಹೆಂಡತಿ ಪಕ್ಕದಲ್ಲಿದ್ದಾಳಲ್ಲ.
कृतदारोऽस्मि भवति भार्येयं दयिता मम त्वद्विधानां तु नारीणां सुदुःखा सपत्नता अनुजस्त्वेष मे भ्राता शीलवान् प्रियदर्शनः श्रीमान् कृतदारश्च लक्ष्मणो नाम वीर्यवान् अपूर्वी भार्यया चार्थी तरुण प्रियदर्शनः अनुरूपश्च ते भर्ता रूपस्यास्य भविष्यति येनं भज विशालाक्षी भर्तारं भ्रातरं मम असपत्नावरारोहे मेरुमर्कप्रभा यथा ಆಗ ರಾಮಚಂದ್ರ ಹೇಳ್ತಾ ಇದ್ದಾನೆ, ನೋಡಮ್ಮ, ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ, ಆದ್ರಿಂದ ನೋಡು ನಿನಗೆ ಅಯ್ಯ ಬೇಡ, ಸವತಿ ಕಾಟ ಇದೆಯಲ್ಲ ಬಹಳ ಕಷ್ಟ, ಆ ಕಾಟ ನಿನಗೆ ಬೇಡ. ನೋಡು ಇಲ್ಲೇ ಇದ್ದಾನೆ ನೋಡು ಅವನು, ನೋಡು ಹೇಗಿದ್ದಾನೆ ನೋಡು, ನಾನಾದ್ರೂ ಕಪ್ಪು, ಅವನು ಬೆಳ್ಳಗಿದ್ದಾನೆ. ನನ್ನ ತಮ್ಮ ಲಕ್ಷ್ಮಣ ಅವನು ಬಹಳ ಚೆನ್ನಾಗಿದ್ದಾನೆ, ಪ್ರಿಯದರ್ಶನ, ಜೊತೆಗೆ ಮಹಾವೀರ್ಯವಂತನಾಗಿದ್ದಾನೆ, ಮಹಾಪರಾಕ್ರಮರಾಜಿಯಾಗಿದ್ದಾನೆ, ಜೊತೆಗೆ ಮದುವೆ ಆಗಿಲ್ಲ. ನಿನಗೆ ಬಹಳ ಶುಭ. ಅಕೃತದಾರ, ಅವನು ಮದುವೆನೇ ಆಗಿಲ್ಲ, ಹೆಂಡತಿ ಇಲ್ಲ, ಜೊತೆಗೆ ಅವನಿಗೆ ಈ ದಾಂಪತ್ಯ ಸುಖದ ಪರಿಚಯವೂ ಇಲ್ಲ, ಜೊತೆಗೆ ಮದುವೆ ಆಗೋ ಆಸೆ ಇದೆ, ಮದುವೆ ಆಗೋ ಆಸೆನೂ ಕೂಡ ಇದೆ. ಆದ್ದರಿಂದ ನೀನು ಹೋಗು, ಅವಳು ಸರಳನಾಗಿದ್ದಾನೆ, ಸುಂದರಾಂಗನಾಗಿದ್ದಾನೆ, ನಿನಗೆ ಸರಿಯಾದ ಅನುರೂಪ, ಮೇಡ್ ಫಾರ್ ಈಚ್ ಅದರ್ ಅಂತ ಏನ ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ ಹಾಗನ್ನ ಹೇಳ್ತಾ ಇದ್ದಾಳೆ, ನಿನಗೆ ಸರಿಯಾದ ಜೋಡಿ. ಆದ್ರಿಂದ ಹೋಗಿ ಕೇಳು, ನೀನು ಹೋಗಿ ಕೇಳು, ಖಂಡಿತ ಒಪ್ಕೊಳ್ತಾನೆ. ಅವನಿಗೂ ಅದೇ ಆಸೆ ಇದೆ, ಮದುವೆ ಆಗ್ಬೇಕು ಅಂತ ಆಸೆ ಇದೆ. ನೀನು ಹೋಗು, ಆ ಲಕ್ಷ್ಮಣನ್ ಕೇಳು, ಏನ್ ನಿಮ್ ಜೋಡಿ ಹೇಗಿದೆ ಅಂದ್ರೆ, ಮೇರು ಪರ್ವತದ ಮೇಲೆ ಆ ಸೂರ್ಯನ ಬೆಳಕು ಬಿದ್ದರೆ ಯಾವ ರೀತಿ ಪ್ರಕಾಶಮಾನವಾಗುತ್ತೋ ಬೆಳಗುತ್ತೋ ಹಾಗೆ ನಿಮ್ಮ ಜೋಡಿ ಚೆನ್ನಾಗಿರುತ್ತೆ. ನೀನು ಹೋಗಿ ಲಕ್ಷ್ಮಣನ್ ಕೇಳು ಅಂದ್ಲು. ಅವಳು ಪಾಪ ಇಲ್ಲಿ ಒಂದು ಸ್ವಾರಸ್ಯ, ರಾಮಚಂದ್ರ ಇನ್ನು ಹಿಂದ್ಗಡೆನೆ ಹೇಳಿದಾನೆ, ರಾಮಚಂದ್ರನಿಗೆ ಸುಳ್ಳು ಹೇಳೋದು ಯಾವತ್ತೂ ಸಮ್ಮತವಲ್ಲ ಅಂತ. ಇಲ್ಲಿ ಲಕ್ಷ್ಮಣನಿಗೆ ಮದುವೆ ಆಗಿಲ್ಲ ಅಂದ. ಏನು ಸುಳ್ಳು ಹೇಳಿಲ್ವಾ ರಾಮ? ಅಂದ್ರೆ ಸುಳ್ಳಲ್ಲ, ಹಾಸ್ಯ ಪ್ರಸಂಗದಲ್ಲಿ ಅದು ಸುಳ್ಳಲ್ಲ ಅಂತ. ಹಾಸ್ಯ ಮಾಡಬೇಕಾದ್ರೆ, ವಿನೋದ ಮಾಡತಕ್ಕಂತಹ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಿದ್ರು ಅದು ಸುಳ್ಳಲ್ಲ ಅಂತ. ಈಗ ಕರಿ ಸುಳ್ಳು ಬಿಳಿ ಸುಳ್ಳು ಅಂತ ಎರಡು, ಕರಿ ಸುಳ್ಳು ಬಿಳಿ ಸುಳ್ಳು ಅಂತಿದೆಯಂತೆ. ಆ ಕರಿ ಸುಳ್ಳು ಅಂದ್ರೆ ಇನ್ನೊಬ್ರಿಗೆ ಕೇಡ್ ಮಾಡತಕ್ಕಂಥದ್ದು, ಬಿಳಿ ಸುಳ್ಳು ಅದರಿಂದ ಹಾನಿ ಇಲ್ಲ, ಕೆಲವು ಸಲ ಒಳ್ಳೇದೇ ಆಗ್ಬೋದು. ಆ ಸುಳ್ಳು ಹೇಳಿದ್ರು ಕೂಡ ಅದರಿಂದ ಒಳ್ಳೇದೇ ಆಗ್ಬೋದು, ಅಂತಹ ಸುಳ್ಳು ಹೇಳ್ಬೋದು. ಜೊತೆಗೆ ಹಾಸ್ಯ ಸಂದರ್ಭದಲ್ಲಿ ವಿನೋದಕ್ಕೆ ಹೇಳ್ಬೋದು. ಏನು ಸುಳ್ಳು ಹೇಳ್ಬಿಟ್ರೆ ಏನು ರಾಮನಿಗೆ ಹಾಸ್ಯ ಪ್ರಜ್ಞೆನೇ ಇಲ್ವೇ? ಅವನೇನು ಬರಡು ಮನುಷ್ಯನೇ, ಶುಷ್ಕ ಜೀವನವೇ ಒಂದು. ನಿಜವಾಗ್ಲೂ ನೋಡ್ಬೇಕು, ರಾಮನಿಗೆ ಆ ಹಾಸ್ಯ ಪ್ರಜ್ಞೆ ಮುಂಚೆಂದೂ ಇದೆ. ಅಯೋಧ್ಯ ಕಾಂಡದಲ್ಲಿ ವೃದ್ಧ ಬ್ರಾಹ್ಮಣ ಪಾಪ 80 ವರ್ಷ ಮುದುಕ, ಅವನು ಬಂದುಬಿಟ್ಟು ರಾಮ ಏನು ಕೊಡಪ್ಪ, ಏನೂ ಇಲ್ಲ, ಏನಾದ್ರು ಒಂದು 2-3 ಗೋವುಗಳನ್ನಾರು ಕೊಡು ಹಾಗೆ ಅಂತ ಹೇಳಿ ಕೇಳ್ತಾನೆ. ರಾಮ ಮುದುಕನ್ ನೋಡ್ತಾಳೆ, ಮುದುಕ 80 ವರ್ಷ ಆಗಿದೆ, ಇವನು ಹಸು ಸಾಕ್ತಾನ, ಇನ್ನೋಡ್ತಾನೆ, ತಮಾಷೆ ಮಾಡಬೇಕು ಅಂತ ಅನ್ನಿಸ್ಬಿಟ್ಟು ರಾಮನಿಗೆ. ಸರಿ, ಅವನು ಒಂದು ಕೋಲು ಹಿಡ್ಕೊಂಡಿದ್ದ. ಸರಿ ನೋಡಪ್ಪ, ನೀನು ಈ ದಂಡವನ್ನ ಜೋರಾಗೆಸಿ, ಎಷ್ಟು ಜೋರಾಗಿ ಎಸಿತೀಯೋ ಅಷ್ಟು ಜಾಗದಲ್ಲಿ ಎಷ್ಟು ಹಸುಗಳು ಹಿಡಿಯುತ್ತೋ ಅಷ್ಟು ಹಸುನು ನಿಂಗೆ ದಾನ ಅಂದ ರಾಮ. ಸರಿ, ಅವನು ನೋಡಿ ಮುದುಕ, ಆ ಘಾಟಿ ಮುದುಕ, ಅವನು ಪಂಚೆ ತಗೊಂಡ, ಹೊದೆಯೋ ಪಂಚೆ ಬಲವಾಗಿ ಕಟ್ಟದ ಸೊಂಟಕ್ಕೆ, ದಂಡ ತಕೊಂಡ, ತಿರುಗಿಸಿ ಬೀಸಾಕದ. ಅದು ಎಷ್ಟು ದೂರ ಬಿತ್ತು ಅಂದ್ರೆ ಸರಿಯೂ ನದಿ ದಾಟ ಆ ಕಡೆ ಬಿತ್ತಂತೆ ಆ ದಂಡ. ಅಷ್ಟು ದೂರ ಅಷ್ಟು ಗೋವನ್ನು ಕೊಡು ಅಂತ. ಆಮೇಲೆ ರಾಮ ಬೇಡ್ಕೊಳ್ತ, ಇಲ್ಲಪ್ಪ ತಮಾಷೆ ಮಾಡ್ಬಿಟ್ಟೆ, ನಿಮ್ಮಂತ ಹಿರಿಯರಿಗೆ ಮಾಡಬಾರ್ದು, ಅದು ಏನೋ ತಮಾಷೆ ಮಾಡ್ಬೇಕು ಅಂತ ಅನ್ನಿಸ್ತು ಅಂತ. ಅಂದ್ರೆ ರಾಮನಿಗೆ ಹಾಸ್ಯ ಪ್ರಜ್ಞೆ ಇದ್ದೇ ಇದೆ, ಹಾಸ್ಯದ ಸಂದರ್ಭದಲ್ಲಿ ಸುಳ್ಳಲ್ಲ. ಈ ರೀತಿ ಹೇಳಿಬಿಟ್ಟು ಸರಿ ಕೇಳು ಅಂದಾಗ ಅವಳು ಕಾಮಾತುರಾನ ನ ಭಯಂ ನ ಲಜ್ಜಾ ಅಂತ. ಹಾಗೆ ಅವಳು ಆಯ್ತು ಲಕ್ಷ್ಮಣ ಅವನು ಚೆನ್ನಾಗೇ ಇದ್ದಾನಲ್ಲ, ಅವನ್ನೇ ಮಾಡ್ಕೋಬಹುದಲ್ಲ ಅಂದ್ಲು. ಲಕ್ಷ್ಮಣನ ಹತ್ರ ಬಂದ್ಲು. ಲಕ್ಷ್ಮಣನ ಹತ್ರ ಬಂದ್ಬಿಟ್ಟು ನೋಡಮ್ಮ,
ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಮಾಡಿದ್ದೀನಿ, ನಾನು ನಿನಗೆ ಸರಿಯಾದ ಜೋಡಿ, ನನ್ನನ್ನು ಮದುವೆ ಆಗಿಬಿಡು ಹಾಗೆ ಅಂತ ಹೇಳಿಬಿಟ್ಟು ಬಂದು ಕೇಳಿದ್ಲು. ಅದಕ್ಕೆ ಲಕ್ಷ್ಮಣ ನೋಡ್ದ, ಅಲ್ಲಮ್ಮ ಎಲ್ಲ ಸರಿ, ನೀನು ನನ್ನನ್ನು ಮದುವೆ ಆಗು ಅಂತ ಕೇಳ್ತಾ ಇದೆಯಲ್ಲ ನೀನು, ಅಲ್ಲ ನಾನು ಯಾರು ಗೊತ್ತಾ ನನಗೆ, ನಾನು ಅಲ್ಲಿದ್ದ ನಮ್ಮ ಅಣ್ಣ ರಾಮಚಂದ್ರ, ರಾಮನ್ ದಾಸ ನಾನು. ನಿನ್ನ ಮದುವೆ ಆದ್ರೆ ಏನಾಗ್ತೀಯಾ? ದಾಸನ ಹೆಂಡತಿ, ದಾಸಿ ಆಗ್ತೀಯಾ. ಕಥಂ ದಾಸಸ್ಯ ಮೇ ದಾಸಿ ಭಾರ್ಯಾ ಭವಿತುಮಿಚ್ಛಸೆ ಸೋಹಮಾರ್ಯೇಣ ಪರವಾನ್ ಭ್ರಾತ್ರ ಕಮಲವರ್ಣಿನೇ ಸಮೃದ್ಧಾರ್ಥಸ್ಯ ಸಿದ್ಧಾರ್ಥ ಮುದಿತಾ ವರವರ್ಣಿನೇ ಆರ್ಯಸ್ಯ ತ್ವಂ ವಿಶಾಲಾಕ್ಷಿ ಭಾರ್ಯಾ ಭವಯವೀಯಸಿ ಯೇನಾಂ ವಿರೂಪಾಮಸತಿ ಕರಾಲಾಂ ನಿರ್ನತೋದರೇ ಭಾರ್ಯಾ ವೃದ್ಧಾಂ ಪರಿತ್ಯಜ್ಯ ತ್ವಾಮೇವೈಷ ಭವಿಷ್ಯತೆ ಕೋ ಹಿ ರೂಪಮಿದಂ ಶ್ರೇಷ್ಠಂ ಸಂತ್ಯಜ್ಯ ವರವರ್ಣಿನಿ ಮಾನುಷೀಷು ವರಾರೋಹೆ ಕುರ್ಯಾತ್ ಭಾವಂ ವಿಚಕ್ಷಣಃ. ಅಯ್ಯೋ ಪೆದ್ದಿ, ನಮ್ಮ ಅಣ್ಣ ಹೇಳ್ದಂಗೆ ಕೇಳಕ್ ಬಂದಿದ್ದಲ್ಲ, ಎಂತ ದಡ್ಡಿ ನೀನು. ನಾನು ರಾಮನ್ ದಾಸ, ನಮ್ಮ ಅಣ್ಣನ ದಾಸ ನಾನು. ನನ್ನನ್ನು ಮದುವೆ ಆದ್ರೆ ನೀನೇನಾಗ್ತೀಯ? ದಾಸಿ ಆಗ್ತೀಯ. ನಾನಾದ್ರೂ ನಮ್ಮ ಅಣ್ಣನ ಸೇವೆ ಮಾಡಿದ್ರೆ ಆಯ್ತು. ನೀನ್ ಹಂಗಲ್ಲ, ನೀನು ನಾಳೆ ಸೀತೆ ಅವಳ ದಾಸಿನೂ ಆಗ್ಬೇಕಾಗತ್ತೆ, ಆಮೇಲೆ ಅವಳು ಸೀರೆ ಒಗಿಬೇಕಾಗತ್ತೆ, ಪಾತ್ರೆ ಬೆಳಬೇಕಾಗತ್ತೆ, ಅಡುಗೆ ಮಾಡ್ಬೇಕಾಗತ್ತೆ, ಎಲ್ಲ ಕೆಲಸ ನೀನೇ ಮಾಡ್ಬೇಕಾಗತ್ತೆ. ದಾಸಿ ಆಗ್ತೀಯನು, ಒಳ್ಳೇದಾ? ಅಲ್ಲ ಸರಿನಾ ಹೇಳು? ನಾಲ ದಾತನ ಹೆಂಡತಿ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಆ ರಾಮಚಂದ್ರ ಹೇಗಿದೆ ನೋಡು. ಹೋಗು, ನೀನ್ ಕೇಳು, ನೀನು ಒಂದ್ ಕೆಲಸ ಮಾಡು, ನೀನು ಮೊದಲು ಹೋಗಿ ಮದ್ವೆ ಆಗ್ಬಿಡು. ನೀನು ಕಿರುಪತ್ನಿ ಆಗ್ಬಿಡು, ಸಣ್ಣ ಪತ್ನಿ ಆಗ್ಬಿಡು, ಅಂದ್ರೆ ಸಣ್ಣವಳಾಗ್ಬಿಡು, ಎಸಿ ಅಂತ ಹೇಳ್ಬಿಟ್ಟು ನೀನು ಕಿರುಪತ್ನಿ ಆಗ್ಬಿಡು. ಆಗ್ಬಿಟ್ಟು ಕನಿಷ್ಠ ಪತ್ನಿ ಆಗ್ಬಿಡು, ಮೊದಲು ಮದ್ವೆ ಆಗ್ಬಿಡು. ಆಮೇಲೆ ರಾಮ ನಿನ್ನನ್ನು ನೋಡ್ತಾನೆ, ಅವಳನ್ನು ನೋಡ್ತಾನೆ. ನೀನೇ ಹೇಳಿದೆಯಲ್ಲ, ಆ ಸೀತೆ ಅವಳ ಕುರೂಪಿ, ಅವಳು ಅಸತಿ ಅಂತ ಬೇರೆ ಹೇಳ್ತಾಳೆ. ಅವಳು ಸೀತೆ ನಿತ್ಯ ಪತಿವ್ರತೆ. ಆ ಸೀತೆ ನಿಜವಾಗ್ಲೂ ಕೂಡ ಹನುಮಂತ ಅವನ ಬ್ರಹ್ಮಚಾರಿ. ಅವನಿಗೆ ರಾಮ ಯಾವಾಗ್ಲೂ ಈ ಸೀತೆ ಯಾವಾಗಲೂ ಹೇಳ್ತಾ ಇರ್ತಾನೆ. ಮೂರತ್ತು ಬೆಳಗ್ಗೆ ಇದು ಎಂತ ವಿಚಿತ್ರ ಇದು ಅಂತ ಅನಿಸ್ತಾ ಇರುತ್ತೆ. ಆ ಸೀತೆಯನ್ನ ಆ ಶಂಶುಪಾ ವೃಕ್ಷದ ಅಡಿಯಲ್ಲಿ ಆ ಮಹಾಲಕ್ಷ್ಮಿಯನ್ನ ನೋಡಿದಾಗ ಹನುಮಂತ ಹೇಳ್ತಾನೆ, ಅಸ್ಯ ಹೇತೋ ರಾಮ ಜಗಚ್ಚಾಪಿ ಪರಿತ್ಯಜೇತ್, ಜಗಚ್ಚಾಪಿ ಯುಕ್ತಂ ಪರಿತ್ಯಜೇತ್ ಅಂತೇಳಿ ಆ ಹನುಮಂತ ಸೀತೆಯನ್ನು ನೋಡಿದಾಗ, ಅಲ್ಲ ನಾನು ಅಂದ್ಕೊಂಡ್ಬಿಟ್ಟೆ, ಆದ್ರೆ ಇವಳಿಗೋಸ್ಕರ ರಾಮ ಇವಳನ್ನ ಬಿಟ್ಟು ಇಷ್ಟು ವರ್ಷ ಬದುಕಿದಾನಲ್ಲ, ಅದೇ ಒಂದು ಆಶ್ಚರ್ಯ ಅಂತ. ರಾಮ ಇಂತಹ ಸತಿಯನ್ನ ಬಿಟ್ಟು ಇನ್ನೂ ಜೀವಂತವಾಗಿದ್ದಾನಲ್ಲ, ಇವಳಿಗೋಸ್ಕರ ಇಡೀ ಪ್ರಪಂಚವನ್ನೇ ಬಿಟ್ಟರು ಆಶ್ಚರ್ಯ ಇಲ್ಲ, ಪರಿತ್ಯಜೆ ಬಿಡಬಹುದು ಅಂತ ಹೇಳಿಬಿಟ್ಟು ಹನುಮಂತ ಹೇಳ್ತಾನೆ. ಅಂತಹ ನಿತ್ಯ ಪತಿವ್ರತೆ ಆ ಮಹಾಸಾಧ್ವಿಯನ್ನ ಈ ರೀತಿಯೆಲ್ಲ ಅಂದಿರ್ತಾಳೆ. ಈ ಲಕ್ಷ್ಮಣ ಅದನ್ನ ಹೇಳ್ತಾಳೆ, ನೀನೇ ಹೇಳಿದ್ಯಲ್ಲ ಅವಳು ಕುರೂಪಿ ಅಂದ್ರೆ ಹೊಟ್ಟೆ ಒಳಗಡೆ ಹೋಗ್ಬಿಟ್ಟಿದೆ. ಈಗ ಸೌಂದರ್ಯದ ಲಕ್ಷಣ, ನಡು ಸಣ್ಣ ಇರೋದು ಸೌಂದರ್ಯದ ಲಕ್ಷಣ. ಇವಳು ಹೊಟ್ಟೆ ಸೀದ್ ಹೋಗ್ಬಿಟ್ಟಿದೆ, ಒಳಗಡೆ ಹೋಗಿದೆ ಅಂತ ಹೇಳ್ಬಿಟ್ಟು ಹಾಸ್ಯ ಮಾಡ್ತಾಳೆ ಅಂತೆಲ್ಲ ಹೇಳಿದ್ಯಲ್ಲ. ಜೊತೆಗೆ ವೃದ್ಧಳಾಗಿದ್ದಾಳೆ ಅಂತ ಹೇಳ್ತಾ ಇದೀಯಾ. ರಾಮ ನೋಡ್ತಾನೆ ಸ್ವಲ್ಪ ದಿವಸ, ಆಮೇಲೆ ಬಿಟ್ಬಿಡ್ತಾನೆ, ಸೀತೆಯನ್ನು ಬಿಟ್ಬಿಡ್ತಾನೆ, ನಿನ್ನನ್ನೇ ವರೆಸ್ತಾನೆ. ಹಾಗಾಗಿ ನೀನೇನು ಯೋಚನೆ ಮಾಡಬೇಡ, ಹೋಗಿ ಮತ್ತೆ ರಾಮನನ್ನ ಹೋಗಿ ಕೇಳು ಅಂತ ಹೇಳಿದ್ಲಂತೆ. ಅವಳಿಗೆ ಪಾಪ ಹಾಸ್ಯ ಪರಿಹಾಸ ಅವಿಚಕ್ಷಣ, ಅವಳಿಗೆ ಹಾಸ್ಯ ಪ್ರಜ್ಞೆನೇ ಇಲ್ಲ. ಇವನ್ನೆಲ್ಲ ಹಾಸ್ಯ ಮಾಡ್ತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ, ವಿನೋದ ಮಾಡ್ತಾರೆ ಇದ್ದ ಗೊತ್ತಾಗ್ಲಿಲ್ಲ. ಹೇಳಿದ್ಲೋ ಇಲ್ವಾ, ನಿನ್ನಂತ ಅವಳು, ನಿನ್ನಂತ ರೂಪತಿ, ನಿನ್ನಂತ ತರುಣಿ ಅಂತೆಲ್ಲ ಅಂದ್ಬಿಟ್ಲೆ ತನ್ನಂತ ಸುಂದರಿ ಏನಿಲ್ಲ ಅಂತ ತಿನ್ಕೊಂಡ್ಬಿಟ್ಲು ಅವಳು. ಒಬ್ಳು ಯುವತಿ ಕ್ರಿಶ್ಚಿಯನ್ ಅವಳು. ಸಾಮಾನ್ಯದಲ್ಲಿ ಅವರಲ್ಲಿ ತಪ್ಪು ಮಾಡಿದ್ರೆ ಕನ್ಫೆಷನ್ ಅಂತ ಮಾಡ್ಕೊಳ್ಬೇಕು. ಇದಕ್ಕೆ ಹೋಗ್ಬಿಟ್ಟು ಚರ್ಚಿಗೆ ಹೋಗ್ಬಿಟ್ಟು ಪಾದಯಾತ್ರ ಕನ್ಫೆಷನ್ ಮಾಡ್ಕೊಳ್ತಾರೆ.
ಅವಳು ಸರಿ ಹೋದ್ಲು. ಹೋಗ್ಬಿಟ್ಟು ಪಾದ್ರಿ ಹತ್ರ ನಾನು ಭಾರಿ ಪಾಪ ಮಾಡಿಬಿಟ್ಟಿದ್ದೇನೆ, ಅದಕ್ಕೋಸ್ಕರ ಅದಕ್ಕೊಂದು ಪರಿಹಾರ ಹೇಳಬೇಕು ನೀವು ಹಾಗೆ ಅಂತ ಅಂದ್ಲು ಅವಳು. ಸರಿ ಆಯ್ತಮ್ಮ, ಏನು ಏನು ಅಪರಾಧ ಮಾಡಿದ್ಯಾ, ಏನು ಪಾಪ ಮಾಡಿದ್ಯಾ ಹಾಗೆ ಅಂತೇಳಿ ಆ ಪಾದ್ರಿ ಕೇಳಿದಾಗ, ನಾನು ದಿವಸ ಕಣ್ಣಿನ ನೋಡ್ಕೊಳ್ತೀನಿ, ಕಣ್ಣಿನ ನೋಡ್ಕೊಂಡಾಗ್ಲಲ್ಲ ನಾನು ಎಂತಹ ಸುಂದರಿ, ಅಯ್ಯೋ ಎಷ್ಟು ಚೆನ್ನಾಗಿದ್ದೇನೆ, ನನ್ನ ಮೂಗು ಎಷ್ಟು ಚೆನ್ನಾಗಿದೆ, ನನ್ನ ಕಿವಿ ಎಷ್ಟು ಚೆನ್ನಾಗಿದೆ, ನನ್ನ ಕಣ್ಣು ಎಷ್ಟು ಚೆನ್ನಾಗಿದೆ, ನನ್ನಂತಹ ಸುಂದರಿ ಪ್ರಪಂಚದಲ್ಲೇ ಇಲ್ವಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ. ಈ ಅಹಂಕಾರ ನನಗೆ ಬಂದುಬಿಟ್ಟಿದೆ, ಈ ದರ್ಪ ಬಂದುಬಿಟ್ಟಿದೆ, ಇದು ಮಹಾಪಾಪ ಅಲ್ವೇ ಹಾಗೆ ಅಂತೇಳ್ಬಿಟ್ಟು ಅವಳು ಹೇಳ್ತಾಳೆ. ಅದಕ್ಕೆ ಆ ಪಾದ್ರಿ ಹೇಳ್ತಾನೆ, ಸರಿಯಮ್ಮ ನೀನೇನು ಪಾಪ ಮಾಡಿಲ್ಲ. ಪಾಪ ಮಾಡಿಲ್ವೇ, ಅದೆಲ್ಲ ಪಾಪ ಅಲ್ವೇ, ಅದು ಪಾಪ ಅಲ್ಲಮ್ಮ, ಅದು ತಪ್ಪು ತಿಳುವಳಿಕೆ, ಅದು ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಾ, ನೀನು ಸುಂದರಿ ನಾನು ಸುಂದರಿ ಅದು ಪಾಪ ಅಲ್ಲ, ತಪ್ಪು ತಿಳುವಳಿಕೆ ಪಾಪ ಅಲ್ಲ, ತಿಳ್ಕೊಂಡಿದ್ಯಾ ನೀನು, ಅದು ತಪ್ಪು ತಿಳುವಳಿಕೆ, ಅದೇನು ಪಾಪ ಅಲ್ಲ ಅಂತ. ಇವಳು ಪಾಪ ಅವನು ಹೇಳ್ತಕ್ಕ ತನ್ನಂತಹ ಸುಂದರಿ ಇನ್ನಿಲ್ಲ ಅಂತ ತಿಳ್ಕೊಂಡ್ಬಿಟ್ಲು ಆ ಶೂರ್ಪಣಿಕೆ. ಹೇಳ್ಕೊಂಡು ಸರಿ ರಾಮನ ಹತ್ರ ಬಂದ್ಬಿಟ್ಟು, ಏನು ರಾಮಚಂದ್ರ ನೀನು ಹೀಗೆ ಮಾಡ್ಬೋದೇ ಅಲ್ಲ, ಈ ಕುರೂಪಿಯನ್ನ ಏನಾಂ ವಿರೂಪಾಮಸತೀಂ ಕರಾಲಾಂ ನಿರ್ಣತೋದರೇ ವೃದ್ಧಾಂ ಭಾರ್ಯಾಮವಷ್ಟಭ್ಯ ನಮಾಂ ತ್ವಂ ಬಹುಮನ್ಯಸೇ ಅದ್ಯೇ ಮಾಂ ಭಕ್ಷಯಿಷ್ಯಾಮಿ ಪಶ್ಯತಸ್ತವ ಮಾನುಷೀಂ ಅದ್ಯೇ ಮಾಂ ಭಕ್ಷಯಿಷ್ಯಾಮಿ ಪಶ್ಯತಸ್ತವ ಮಾನುಷೀಂ ತ್ವಯಾ ಸಹ ಚರಿಷ್ಯಾಮಿ ನಿಸ್ಸಪತ್ನಾ ಯಥಾ ಸುಖಂ ಇತ್ಯುಕ್ತ್ವಾ ಮೃಗತಾವಾಕ್ಷಿ ಮೃಗತಾವಾಕ್ಷೀಂ ಅಲಾತ ಸದಸೇಕ್ಷಣ ಅಭ್ಯಧಾವತ್ ಸುಸಂಕ್ರುದ್ಧ ಮಹೋಲ್ಕಾರೋಹಿಣೀಮಿವ ತಾಂ ಮೃತ್ಯುಪಾಶ ಪ್ರತಿಮಾಂ ಆಪತಂತೀಂ ಮಹಾಬಲಃ ನಿಗೃಹ್ಯ ರಾಮಃ ಕುಪಿತಃ ತತೋ ಲಕ್ಷ್ಮಣಮಬ್ರವೀತ್. ಆಗ ಅವಳು ಬಂದು, ರಾಮ ಇದು ಸರಿನಾ, ಈ ಕುರೂಪಿಯನ್ನ ಇವಳನ್ನ ನೀನು ಈ ಕರಾಳಿಯನ್ನ ಹೊಟ್ಟೆ ಸೀದ್ ಹೋಗಿರ್ತಕ್ಕಂಥ ಹೊಟ್ಟೆನೇ ಇಲ್ಲದೆ ಇರ್ತಕ್ಕಂಥ ಇವಳನ್ನ ಈ ವೃದ್ಧೆಯನ್ನ ಇವಳನ್ನ ನೀನು ಹೆಂಡತಿಯಿಂದ ಮಾಡ್ಕೊಂಡು ಅವಳನ್ನ ಸಮ್ಮತ ಮಾಡ್ತೀಯ, ಅವಳಿಗೆ ನೀನು ಒಪ್ಕೊಂಡ್ಬಿಟ್ಟಿದ್ದೀಯ, ಇದು ಸರಿಯಲ್ಲ. ನನ್ನನ್ನ ಅವಳನ್ನ ನೆಚ್ಕೊಂಡ್ಬಿಟ್ಟು ನನ್ನನ್ನ ತಿರಸ್ಕಾರ ಮಾಡ್ತಾ ಇದೀಯ ನೀನು, ಇದು ಸರಿಯಲ್ಲ. ನೀನು ಯಾಕೆ ಹೀಗೆ ಮಾಡ್ತಾ ಇದೀಯಾ, ಸೀತೆ ಇದ್ದಾಳೆ ಅಂತ. ಸೀತೆ ಇದ್ರೆ ತಾನೆ, ನೀನು ಸೀತೆ ಇದ್ರೆ ನನ್ನ ಮದುವೆ ಆಗೋಲ್ಲ, ಅವಳೇ ಇಲ್ಲದೆ ಇದ್ರೆ. ಆದ್ರಿಂದ ಈಗ ಏನ್ ಮಾಡ್ತೀನಿ ನಾನು, ಇವಳನ್ನ ಭಕ್ಷಯಿಷ್ಯಾಮಿ, ಇವಳನ್ನ ತಿಂದು ಬಿಡ್ತೇನೆ ಅಂತ ಹೇಳಿಬಿಟ್ಟು ಆ ಶೂರ್ಪಣಕಿ ನುಗ್ಗು ಬಿಟ್ಲಂತೆ. ಮೃಗ ಶಾವಾಕ್ಷೀಂ ಅಂದ್ರ ಕಮಲನ ಇದು ಮೃಗನೇ ಅಂದಂತೆ ಜಿಂಕೆಯಂತಹ ಕಣ್ಣುಳ್ಳತಕ್ಕಂತಹ ಸೀತೆಯ ಮೇಲೆ ಅವಳು ಕಿಡಿ ಕಾರ್ತಾ ಅವಳು ಕೋಪದಿಂದ ನುಗ್ಗು ಬಿಟ್ಲಂತೆ. ಒಳ್ಳೆ ದೊಡ್ಡ ಧೂಮಕೇತು ಉಲ್ಕೆ ಆ ರೋಹಿಣಿ ನಕ್ಷತ್ರದ ಮೇಲೆ ಬೀಳೋ ಹಾಗೆ ಇವಳು ಸೀತೆಯ ಮೇಲೆ ನುಂಗು ಬಿಡ್ತೇನೆ ಅಂತೇಳಿ ಆ ಶೂರ್ಪಣಕಿ ಮೊಲ್ಲಂತೆ. ಹೋಗೋಣ, ರಾಮ ನೋಡ್ದ, ಹೋಗ್ತಾ ಇದ್ದಾಳೆ, ಸೀತೆ ಮೇಲೆ ನುಗ್ಗಿ ಹೋಗ್ತಾ ಇದ್ದಾಳೆ. ತಕ್ಷಣ ಅವಳ ಕೈಯನ್ನ ಹಿಡಿದುಬಿಟ್ಟು ತಡೆದುಬಿಟ್ಟು ಕೋಪಗೊಂಡಿರ್ತಕ್ಕಂತಹ ರಾಮ ಲಕ್ಷ್ಮಣನನ್ನ ಕೊಡ್ತು ಬಿಟ್ಟು, ಲಕ್ಷ್ಮಣ ಬಾಯ್ಲಿ, ಈ ಕ್ರೂರಿ ಅನಾರ್ಯ ಇವಳು. ಕ್ರೂರೈರನಾರ್ಯೈ ಸೌಮಿತ್ರೇ ಪರಿಹಾಸಃ ಕಥಂಚನ ನ ಕಾರ್ಯಃ ಪಶ್ಯ ವೈದೇಹೀಂ ಕಥಂಚಿತ್ ಸೌಮ್ಯ ಜೀವತಿ ಇಮಾಂ ವಿರೂಪಾಮಸತೀಂ ಅತಿಮತ್ತಾಂ ಮಹೋದರೀಂ ರಾಕ್ಷಸೀಂ ಪುರುಷಂ ವ್ಯಾಘ್ರ ವಿರೂಪಯಿತುಮರ್ಹಸಿ ಇತ್ಯುಕ್ತೋ ಲಕ್ಷ್ಮಣಸ್ತಸ್ಯಾಃ ಕ್ರುದ್ಧೋ ರಾಮಸ್ಯ ಪಶ್ಯತಃ ಉದ್ಧೃತ್ಯ ಖಡ್ಗಂ ಚಿಚ್ಛೇದ ಕರ್ಣನಾಸಂ ಮಹಾಬಲಃ ನಿಗೃತ್ತ ಕರ್ಣನಾಸಾತು
ವಿಸ್ವರಂ ಸಾ ವಿನದ್ಯ ಚ ಯಥಾಗತಂ ಪ್ರದುದ್ರಾವ ಘೋರ ಶೂರ್ಪಣಕಾವನಂ. ಆಗ ರಾಮನಿಗೆ ಕೋಪ ಬಂದ್ಬಿಟ್ಟು, ಲಕ್ಷ್ಮಣ ಬಾ, ಈ ಕ್ರೂರಿ ಅನಾಗರಿಕೆ ಆಗಿರ್ತಕ್ಕಂತಹ ಇವಳಿಗೆ ಹಾಸ್ಯ, ಇವಳ ಮುಂದೆ ಹಾಸ್ಯ ಮಾಡಬಾರ್ದು. ಕ್ರೂರರ ಮುಂದೆ, ಅನಾಗರಿಕ ಮುಂದೆ ನಮ್ಮ ಹಾಸ್ಯ ನಡೆಯೋದಿಲ್ಲ, ಅವರಿಗೆ ಹಾಸ್ಯ ಒಪ್ಪಿಗೆ ಅಲ್ಲ ಅಂತ ಹೇಳಿಬಿಟ್ಟು ಯಾವತ್ತೂ ಹಾಸ್ಯ ಮಾಡಬಾರ್ದು, ಅವರಿಗೆ ಹೊಂದೋದಿಲ್ಲ. ಹಾಗೆ ಅಂತೇಳಿ ನೋಡು, ಸದ್ಯನ ಹಿಡ್ಕೊಂಡೆ ನುಗ್ಗು ಬಿಡ್ತಾ ಇದ್ಲು ಅವಳು ಸೀತೆ ಮೇಲೆ. ಸೀತೆಯನ್ನು ನುಂಗಕ್ಕೆ ಹೋಗ್ತಾ ಇದ್ದಾಳೆ. ನೋಡು, ಮೊದಲೇ ಕುರೂಪಿ ಆಗಿದ್ದಾಳೆ ಮತ್ತು ಕೂಡ ಅತಿ ಮತ್ತಲಾಗಿದ್ದಾಳೆ, ಕೊಬ್ಬು ಹೋಗ್ಬಿದ್ದಾಳೆ, ಸೊಕ್ಕಿನವಳಾಗಿದ್ದಾಳೆ. ಅವಳನ್ನ ಈ ಗುಡಾಣದ ಹೊಟ್ಟೆಯ ಇವಳನ್ನ ಏನ್ ಮಾಡು ಅಂದ್ರೆ, ಮೊದಲೇ ಕುರೂಪಿ ಇದ್ದಾಳೆ, ಇನ್ನಷ್ಟು ಕುರೂಪ ಮಾಡಿಬಿಡು ಅಂತ ಅನ್ನೋಣ. ಏನ್ ಮಾಡ್ಬೋದು ಅಂತಂದು ಯೋಚನೆ ಮಾಡ್ದ. ಲಕ್ಷ್ಮಣನು ಕೋಪ ತಗೊಂಡ, ಉದ್ದನೆಯ ಕತ್ತಿಯನ್ನು ತಗೊಂಡ, ತನ್ನ ಖಡ್ಗವನ್ನು ತೆಗೆದುಕೊಂಡು ಕೊಯ್ದು ಬಿಟ್ಟನಂತೆ. ಒಂದೇ ಏಟಿಗೆ ಮೂಗು ಕೊಯ್ದ, 2 ಏಟಿಗೆ 2 ಕಿವಿಯನ್ನು ಕೊಯ್ದ. ಕಿವಿ ಮೂಗುಗಳೆಲ್ಲವನ್ನೂ ಕೂಡ ಕೊಯ್ದು ಬಿಟ್ಟನಂತೆ. ರಕ್ತದ ಕೋಡಿ ಹರಿದ್ಬಿಡ್ತು, ಮೈಯೆಲ್ಲ ರಕ್ತ ಆಗ್ಬಿಡ್ತು. ಅವಳುಗಳೋ ಅಂತೇಳಿ ಶುರು ಮಾಡ್ಬಿಡ್ಲಂತು, ಸತ್ತೇ ಕೆಟ್ಟೆ ಅಣ್ಣ, ಕೆಟ್ಟೆ ಅಂತೇಳಿ ಯಾವ ದಾರಿಯಿಂದ ಬಂದ್ಲೋ ಅಲ್ಲಿ ಹೋಗಿ ತನ್ನ ಅಣ್ಣ ಆ ಕರನ ಸಮೀಪಕ್ಕೆ ಬಂದಿದ್ದಾಳಂತೆ. ಬಂದು ಹೊಟ್ಟೆಯನ್ನು ಹೊಡ್ಕೊಳ್ತಾ ಹೊರಲಾಡ್ತಾ ಇದ್ದಾಳೆ ಭೂಮಿ ಮೇಲೆ. ಆಗ ಕರ ಕೇಳ್ತಾ ಇದ್ದಾನೆ, ತಂಗಿ ಏನಮ್ಮ ಇದು ಅವಸ್ಥೆ? ನೀನು ಸಾಮಾನ್ಯಳೆ, ನೀನು ಮಹಾಪರಾಕ್ರಮಿ, ಮಹಾಶೂರಿ, ನೀನು ಬಹಳ ತೇಜಸ್ವಿಯಾಗಿರ್ತಕ್ಕಂಥ ಅವಳು, ಬಹಳ ವೀರ ವನಿತೆ ನೀನು, ಅಂಥ ಜೋರಾಗಿರ್ತಕ್ಕಂಥ ಅವಳು ನೀನು. ಅಂಥವಳಿಗೆ ಈ ರೀತಿ ಆಗಿಬಿಟ್ಟು ಅವಮಾನ ಮಾಡಿದಾರಲ್ಲ, ಯಾರು ಮಾಡಿದಾರದು ಹಾಗೆ ಅಂತ ಹೇಳಿಬಿಟ್ಟು ಅವನು ಕೋಪಗೊಂಡು ಬಿಟ್ಟು ಆ ಕರ ಹೇಳ್ತಾ ಇದ್ದಾನೆ, ಈ ರೀತಿ ಯಾರು ಮಾಡಿದ್ದಾರೆ ಅಂತ ಅವನಿಗೆ ತಕ್ಕ ಶಾಸನ ಮಾಡ್ತೀನಿ ಅಂತೇಳಿ. ಯಾರವನು? ಕೃಷ್ಣ ಸರ್ಪಮಾಸೀನಂ ಆಶೀ ವಿಷಮನಾಗಸಂ ತುದತ್ಯವಿ ಸಮಾಪನ್ನಂ ಅಂಗುಲ್ಯಗ್ರೇಣ ಲೀಲಯಾ ಕಾಲಪಾಶಮಾಸಜ್ಯ ಕಂಠೆ ಮೋಹಾನ್ನ ಬುಧ್ಯತೆ ಯಸ್ತ್ವಾಮದ್ಯ ಸಮಾಸಾದ್ಯ ಪೀತವಾನ್ ವಿಷಮುತ್ತಮಂ ಬಲವಿಕ್ರಮ ಸಂಪನ್ನ ಕಾಮರೂಪಿಣಿ ಇಮಾಮವಸ್ಥಾಂ ನೀತಾತ್ವಂ ಕೇನಾಂತಕ ಸಮಾಗತ ದೇವಗಂಧರ್ವಭೂತಾನಾಂ ಋಷೀಣಾಂ ಚ ಮಹಾತ್ಮನಾಂ ಕೋಯಮೇವಂ ವಿರೂಪಾಂ ತ್ವಾಂ ಮಹಾವೀರ್ಯಃ ಚಕಾರಃ. ಆಗ ಆ ಕರ ಈ ರೀತಿ ತಂಗಿ ಹೊರಲಾಡ್ತಾ ಇದ್ದಾಳೆ, ಮೂಗು ಕಿವಿ 2 ಕತ್ತರಿಸ್ಕೊಂಡಿದ್ದಾಳೆ. ಏನಪ್ಪ ಇದು, ಯಾರು ಮಾಡಿದವರು ಅಂತೇಳಿ ಹೇಳ್ತಾ ಇದ್ದಾನೆ. ತಂಗಿ ಹೇಳು, ಯಾರು ಮಾಡಿದವರು? ಯಾರವನು? ಆ ನಾಗ ಸರ್ಪದೊಂದಿಗೆ, ಕಾಳಿಂಗ ಸರ್ಪದೊಂದಿಗೆ ಆಟ ಆಡ್ತಾ ಇರ್ತಕ್ಕಂಥ ಅವನು ಯಾರು ಅಂದ್ರೆ ಅವನು ಮುಗಿಸ್ತೀನಿ ಅಂತ. ಮತ್ತು ಕೂಡ ಹೆಡೆ ಎತ್ತಿ ವಿಷ ಕಾರಬೇಕು ಅಂತ ಸಿದ್ಧವಾಗಿರ್ತಕ್ಕಂತಹ ಆ ನಾಗನ ಆ ಬಾಯಿಗೆ ಬೆರಳು ಹಾಕ್ಬಿಟ್ಟು ಆದ್ರೆ ವಿಷದ ಹಲ್ಲು ಎಷ್ಟು ಚೂಪಾಗಿದೆ, ಎಷ್ಟು ಉದ್ದ ಇದೆ ಅಂತ ಯಾರು ನೋಡೋಕೆ ಹೋಗ್ತಾ ಇರೋರು ಅಂತ ಹೇಳ್ತಾ ಇದ್ದಾನಂತೆ. ಮತ್ತು ಕೂಡ ಅವನು ಹೇಳ್ತಾ ಇದ್ದಾನೆ, ಯಾರೋ ಯಮಪಾಶ ಸಾಮಾನ್ಯ ಹಾಕದಿಂದ ಕೊರಳನಿಗೆ ಸೂತ್ಕೊಂಡು ಬಿಗಿದ್ರೆ ಪ್ರಾಣ ಹೋಗುತ್ತೆ. ಅದರಲ್ಲಿ ಜೊತೆಗೆ ಯಾರವನು ಯಮಪಾಶ, ಮೃತ್ಯುವಿನ ಪಾಶ, ಆ ಯಮಪಾಶವನ್ನ ಕೊರಳಿಗೆ ಸುತ್ತಕೊಂಡವನು ಯಾರವನು ಹಾಗೆ ಅಂತೇಳಿ ಜೊತೆಗೆ ಅವಿವೇಕದಿಂದ ಸುತ್ತಕೊಂಡು ಎಳ್ಕೊಂಡವನು ಯಾರು? ಮತ್ತು ಹೇಳ್ತಾ ಇದ್ದಾನಂತೆ, ಹಲಾಹಲದಂತಹ ಮಹಾವಿಷವನ್ನ ಕುಡಿದವನು ಯಾರು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ. ನೋಡು, ನೀನೇನು ಯೋಚನೆ ಮಾಡಬೇಡ, ನನ್ನ ಸಮಾನ ಯಾರೂ ಇಲ್ಲ. ದೇವತೆಗಳಾಗಲಿ ಗಂಧರ್ವರಾಗಲಿ ಯಾರು ಕೂಡ ನನ್ನ ಸಮಾನ ಇಲ್ಲ. ನೀನೇನು ಯೋಚನೆ ಮಾಡಬೇಡ. ಅವನು ಯಾರು ಹೇಳು, ಅವನು ಯಾರೇ ಆಗಿರಲಿ ಅವನನ್ನು ನಾನು ಮುಗಿಸ್ತೇನೆ. ಯಾರವನು ಅಂತ ಹೇಳಿಬಿಟ್ಟು ಆ ಖರ ಹೇಳೋಣ. ಆಗ ಅವಳು ಹೇಳ್ತಾಳಂತೆ, ಅವಳು ಆ ಶೂರ್ಪಣಖಿ ಹೇಳ್ತಾಳೆ, ಏನು ಹೇಳಬೇಕು? ಮೂಗನ್ನ ಕಿವಿನ ಕೊಯ್ದಿದ್ದಾನೆ ಲಕ್ಷ್ಮಣ, ಅವಳ ಮೇಲೆ ಕೋಪದಿಂದ ಹೇಳಬೇಕು.
ಅವಳಿಗೆ ಆ ಆ ರಾಮ ಲಕ್ಷ್ಮಣರ ಆ ರೂಪು ಕಾಮ ಮೋಹಿತಳಾಗಿಲ್ಲಲ್ಲ, ಅವಳಿಗೆ ಇನ್ನೂ ಆ ಮೋಹ ಹೋಗೇ ಇಲ್ಲ. ಅವಳು ಹೇಳ್ತಾ ಇದ್ದಾಳೆ, ಯಾರವರು ನಿನಗೆ ಈ ರೀತಿಯಾಗಿ ವಿರೂಪಗೊಳಿಸಿದವರು ಯಾರು ಅಂತಂದಾಗ ಆಗ ಆ ಶೂರ್ಪಣಿಕೆ ಹೇಳ್ತಾ ಇದ್ದಾಳೆ, ತರುಣೌ ರೂಪ ಸಂಪನ್ನೌ ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಚೀರ ಕೃಷ್ಣಾಜಿನಾಂಬರೌ ಫಲಮೂಲಾಶನೌ ದಾಂತೌ ತಾಪಸೌ ಧರ್ಮಚಾರಿಣೌ ಪುತ್ರೌ ದಶರಥಸ್ಯಾಸ್ತಾಂ ಭ್ರಾತರೌ ರಾಮಲಕ್ಷ್ಮಣೌ ಗಂಧರ್ವರಾಜ ಪ್ರತಿಮೌ ಪಾರ್ಥಿವೌ ವ್ಯಂಜನಾನ್ವಿತೌ ದೇವೌ ವಾ ಮಾನುಷೌ ವಾತೌ ನ ತರ್ಕಯಿತುಮುತ್ಸಹೇ ತರುಣೀ ರೂಪ ಸಂಪನ್ನಾ ಸರ್ವಾಭರಣ ಭೂಷಿತಾ ದೃಷ್ಟಾ ತತ್ರ ಮಯಾ ನಾರೀ ತಯೋರ್ಮಧ್ಯೆ ಸುಮಧ್ಯಮಾ ತಾಭ್ಯಾಮುಭಾಭ್ಯಾಂ ಸಂಭೂಯ ಪ್ರಮದಾಮಧಿಕೃತ್ಯತ ಇಮಾಮವಸ್ಥಾಂ ನೀತಾಹಂ ಯಥಾ ನಾಥಾ ಸತೀ ತಥಾ ತಸ್ಯಾಶ್ಚಾನುಜವೃತ್ತಾಯಾಃ ತಯೋಶ್ಚ ಹತಯೋರಹಂ ಸಬೇನಂ ಪಾತುಮಿಚ್ಛಾಮಿ ರುಧಿರಂ ರಣಮೂರ್ಧನಿ ಯೇಷ ಮೇ ಪ್ರಥಮಃ ಕಾಮಃ ಕೃತಸ್ತಾದತ್ವಯಾ ಭವೇತ್ ತಸ್ಯಾಸ್ತಯೋಶ್ಚ ರುಧಿರಂ ಪಿಬೇಯಮಹಮಾಹವೇ ತಸ್ಯಾಸ್ತಯೋಶ್ಚ ರುಧಿರಂ ಪಿಬೇಯಂ ಅಹಮಾನಹವೇ. ಆಗ ಅವಳು ಹೇಳ್ತಾ ಇದ್ದಾಳೆ, ಬಹುಶಃ ಇಷ್ಟು ಚೆನ್ನಾಗಿ ರಾಮನ ಲಕ್ಷ್ಮಣರ ವರ್ಣನೆಯನ್ನು ಬೇರೆ ಯಾರು ಮಾಡಿಲ್ವನಪ್ಪ, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ ಅವಳು. ಏನು ತರುಣರು ರೂಪ ಸಂಪನ್ನರು ಸುಕುಮಾರರು ಮಹಾಬಲಿಷ್ಠರು ಮತ್ತು ಕೂಡ ವಿಶಾಲವಾಗಿರ್ತಕ್ಕಂಥ ಕಣ್ಣುಳ್ಳವರು, ನಾರುಮಡಿ ಕೃಷ್ಣಾರ್ಜುನವನ್ನ ಧರಿಸಿದವರು, ಕಂದ ಮೂಲ ಫಲವನ್ನ ತಿನ್ನತಕ್ಕಂಥವರು, ತಾಪಸ ವೇಷದಲ್ಲಿದ್ದಾರೆ, ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದಾರೆ, ದಶರಥನ ಮಕ್ಕಳಾಗಿದ್ದಾರೆ, ರಾಮ ಲಕ್ಷ್ಮಣರಂತೆ ಅವರು. ಏನು ರೂಪ ಹೇಳ್ತೀಯ, ಗಂಧರ್ವರಾಜನಂತೆ ರೂಪನ್ನು ಹೊಂದಿದ್ದಾರೆ, ಜೊತೆಗೆ ಕ್ಷತ್ರಿಯ ಆ ಲಕ್ಷಣಗಳಿದೆ. ಮತ್ತು ಕೂಡ ನನಗಂತೂ ಗೊತ್ತಿಲ್ಲಪ್ಪ, ಇವರೇನು ಮನುಷ್ಯರೇ ದೇವತೆಗಳೇ ನನಗೇನು ಗೊತ್ತಾಗೋಲ್ಲ, ಅಂತಹ ರೂಪು ಅವರದು ಅಂತ ಹೇಳಿ, ಜೊತೆಗೆ ಅವ್ರ ಜೊತೆಯಲ್ಲಿ ಒಬ್ಳು ಶ್ರೀದಾಳೆ, ಅವಳು ಅಲ್ಲಿ ಕುರೂಪಿ ವಿರೂಪಿ ಅಂತೆಲ್ಲ ಹೇಳ್ದಲ್ಲ, ಇಲ್ಲಿ ಹೇಳ್ತಾ ಇದ್ದಾಳೆ ಅವಳು ತರುಣಿ ಆಗಿದ್ದಾಳೆ, ರೂಪ ಸಂಪನ್ನಳಾಗಿದ್ದಾಳೆ, ಸರ್ವಾಭರಣ ಭೂಷಣಗಳಾಗಿದ್ದಾಳೆ. ಅಂತಹ ನಾರಿ ಕೂಡ ಅವ್ರ ಜೊತೆಯಲ್ಲಿದ್ದಾಳೆ, ಅವಳು ರಾಮನ ಪತ್ನಿಯಂತೆ. ಅವಳಿಂದೇ ಆಗಿದ್ದು ಈ ಎಲ್ಲ ನನ್ನ ಈ ಕುರೂಪಕ್ಕೆ ಆ ಸೀತೆನೇ ಕಾರಣ, ಆ ರಾಮಲಕ್ಷ್ಮಣನೇ ಕಾರಣ. ನೋಡು ಅಣ್ಣ, ಅವರ ಆ ರಕ್ತವನ್ನ ನಾನು ಕುಡಿಬೇಕು, ಅವರನ್ನು ಸಂಹಾರ ಮಾಡಿಸು, ಅವರ ಆ ಬಿಸಿ ಬಿಸಿ ನೊರೆ ಆ ರಕ್ತವನ್ನ ನಾನು ಕುಡಿಬೇಕು, ಆಗ್ಲೇ ನನಗೆ ತೃಪ್ತಿ, ಅಲ್ಲಿವರೆಗೆ ತೃಪ್ತಿ ಇಲ್ಲ ಅಂತ ಹೇಳಿಬಿಟ್ಟು, ಆಗುತ್ತೋ ನಿಂಗೆ, ಮಾಡ್ತೀಯೋ ಈ ಕೆಲಸವನ್ನ ಹಾಗೆ ಅಂತ ಹೇಳಿಬಿಟ್ಟು ಆ ಶೂರ್ಪಣಖ ಹೇಳೋಣ. ಆಗ ಖರ ಯೋಚನೆ ಮಾಡಬೇಡ, ಎಲ್ಲ ಏರ್ಪಾಡು ಮಾಡ್ತೀನಿ ಅಂತ ಹೇಳಿ ತಕ್ಷಣ 14 ಜನ ಆ ಮಹಾವೀರರು ರಾಕ್ಷಸರು ಅವರನ್ನ ಕರೆದುಬಿಟ್ಟು, ನೀವೆಲ್ಲ ಹೋಗಿಬಿಟ್ಟು ಪಾಪ ನಮ್ಮ ತಂಗಿಗೆ ಈ ರೀತಿ ಅವಮಾನ ಮಾಡಿದ್ದಾರೆ, ಆ ರಾಮ ಲಕ್ಷ್ಮಣನ ಕೊಲ್ಲಿ, ಅವರ ರಕ್ತವನ್ನು ಹೀರ್ಲಿ, ಇವಳು ಆ ಬಿಸಿ ರಕ್ತವನ್ನ ಇವಳು ಕುಡೀಲಿ, ಇವಳು ಸಂತುಷ್ಟಲಾಗ್ಲಿ, ಇವಳಿಗೆ ಸಂತೋಷ ಆಗ್ಲಿ ಅಂತ ಹೇಳಿ, ತಂಗಿ ನೀನು ಜೊತೆಯಲ್ಲಿ ಹೋಗು ಅಂತ ಹೇಳಿಬಿಟ್ಟು ತಂಗಿನೂ ಜೊತೆಯಲ್ಲಿ ಕಳಿಸ್ದ. ಆ 14 ಜನರು ಕೂಡ ಬಂದ್ರು, ರಾಮನ ಆಶ್ರಮದ ಸಮೀಪಕ್ಕೆ ಬಂದ್ರು. ಆಮೇಲೆ ಬಂದ್ಬಿಟ್ಟು ರಾಮನಿಗೂ ಗೊತ್ತಾಯ್ತು ಅವ್ರು ಬರ್ತಾ ಇರ್ತಕ್ಕಂಥದ್ದು ಏನು ದೊಡ್ಡ ಗಲಾಟೆ ಮಾಡ್ತಾ, ಗರ್ಜನೆಯನ್ನು ಮಾಡ್ತಾ, ತಮಟೆ ಬಾರ್ತಾ, ಜಾಗಟೆ ಬಾರ್ತಾ, ರಣಬೇರಿಗಳನ್ನ ಹೊಡಿತಾ ಬರ್ತಾ ಇದ್ದಾರೆ. ಗೊತ್ತಾಯ್ತು ಅಣ್ಣ, ಬರ್ತಾ ಇದ್ದೀರಾ, ಬನ್ನಿ ಎಂದ ರಾಮ. ಸರಿ, ಅವರು ಒಬ್ಬ ಇದೆಯಾ, ನಿನಗೇನಾದ್ರು ನಮ್ಮನ್ನೇ ನಿಲ್ಲೋ ಸಾಮರ್ಥ್ಯ ಇದೆಯೇನೋ, ನಾವು 14 ಜನ ಇದ್ದೀವಿ,
ಒಬ್ಬರೇ ಸಾಕು ನಿಮ್ಮನ್ನು ಸಂಹಾರ ಮಾಡೋಕೆ. ಆದ್ರೆ 14 ಜನ ಇದ್ದೀವಿ. ನೀನು ಇಲ್ಲಿ ಸೌಗಂಧಿಕಾ ಪುಷ್ಪದ ಬರುತ್ತೆ, ಆ ಭೀಮ ಸೌಗಂಧಿಕಾ ಪುಷ್ಪ ತರೋಕೆ ಹೋದಾಗ ಆ ಯಕ್ಷರ ಕುಬೇರನ ಆ ಸರೋವರ ಸಮೀಪದಲ್ಲಿ ಯಕ್ಷರು ರಾಕ್ಷಸರು ಎಲ್ಲ ಕಾವಲಿರ್ತಾರೆ. ಭೀಮ ಹೋಗ್ಬಿಡ್ತಾನೆ. ಆಗ ಅವ್ರು ಹೇಳ್ತಾರಂತೆ, ನೋಡು ಇಲ್ಲೇ ನಮ್ಮ ಕುಬೇರನ ಅರಮನೆ ಇದೆ, ನೀವು ಹೋಗ್ಬಿಟ್ಟು ಕುಬೇರನ ಹತ್ರ ಕೇಳು, ಕೊಡ್ತಾನೆ. ನಮ್ಮ ಕುಬೇರ ಬಹಳ ಉದಾರಿ, ಅವನು ವಸೂಲು ಮಾಡ್ತಾ ಇದ್ದಾನೆ ಈಗಲೂ ತಿಮ್ಮಪ್ಪನ ಹತ್ರ ಬಡ್ಡಿನ, ಅವನು ಬಹಳ ಉದಾರಿ, ಹಾಗಾಗಿ ಕೊಡ್ತಾನೆ ಸೌಗಂಧಿಕಾ ಪುಷ್ಪವನ್ನ ಅಂತೇಳಿ ಆ ರಾಕ್ಷಸರು ಹೇಳ್ತಾರೆ. ಅದಕ್ಕೆ ಭೀಮ ಹೇಳ್ತಾರಂತೆ, ನಮಗೆ ಬೇಡೋದು ಗೊತ್ತಿಲ್ಲ, ನಮ್ಮ ಗದೆ ಬೇಡುತ್ತೆ, ನೀವು ಎದೆ ಒಳಗೆ ನಿಮ್ಮ ರಕ್ತದ ಜೊತೆಯಲ್ಲಿ ಓಕ್ಲಿ ಆಡೋಕೆ ನಮ್ಮ ಗದೆ ಬೇಡುತ್ತೆ ಅಂತಂದಾಗ, ಓಯ್ ಏನೋ ಹೆಬ್ಬುಲಿಯ ಹಿಂಡಿಗೆ ಹೋತ ಹೊಡಕರಿಸಿದಂತ ಆಯ್ತು ಅಂತ ಅವ್ರು ಹೇಳ್ತಾರಂತೆ. ಹೆಬ್ಬುಲಿ ಹಿಂಡು, ಹೋತ ಒಂದು ಆಡಿನ ಮರಿ, ಅದು ನುಗ್ಗಿ ಬಿಟ್ಟು ಕೊಂದು ಬಿಡ್ತೀನಿ ಬಂದ ಹಾಗೆ ಬಂದಿದ್ಯಾ ನೀನು ಅಂತೇಳಿ ಅವ್ರು ಯುದ್ಧ ಮಾಡ್ತಾರೆ, ಏಟ್ ತಿಂತಾರೆ, ಭೀಮ ಗೆಲ್ತಾನೆ. ಹಾಗೆ ಇಲ್ಲೂ ಇವ್ರು ಹೇಳ್ತಾ ಇದ್ದಾರೆ, ನಾವು 14 ಜನ ಇದ್ದೀವಿ, ನಮ್ಮ ಮುಂದೆ ನಿಲ್ತೀಯೇನೋ ನೀನು ಹಾಗೆ ಅಂತೇಳಿ ಅವರೆಲ್ಲ ಏನು ಆ ಶೂಲ ಪರಿಗ ಕೊಳ್ಳಿ ಎಲ್ಲ ತಗೊಂಡು ಆಯುಧಗಳನ್ನೆಲ್ಲ ಆ ರಾಮನ ಮೇಲೆ ಹೊಡಿತಾ ಇದ್ದಾರಂತೆ. ರಾಮ ಏನು ಮಾಡ್ದ, ಅವರ ಆಯುಧಗಳನ್ನೆಲ್ಲ ಕತ್ತರಿಸಿಬಿಟ್ಟು ಜಗ್ರಾಹ ಪರಮ ಕ್ರುದ್ಧ ಚತುರ್ದಶ ಶಿಲಾಶಿತಾನ್ ಗೃಹೀತ್ವ ಧನುರಾಯಮ್ಯ ಲಕ್ಷ್ಯಾನುದ್ದಿಶ್ಯ ರಾಕ್ಷಸಾನ್ ಮುಮೋಚ ರಾಘವೋ ಬಾಣಾನ್ ವಜ್ರಾನಿವ ಶತಕ್ರತುಃ ರುಕ್ಮಪುಂಖಾಶ್ಚ ವಿಶಿಖಾ ದೀಪ್ತಾ ಹೇಮ ವಿಭೂಷಿತಾಃ ತೇ ಭಿತ್ವಾ ರಕ್ಷಸಾಂ ವೇಗಾತ್ ವಕ್ಷಾಂಸಿ ರುಧಿರಾಪ್ಲುತಾಃ ವಿನಿಷ್ಪೇತುಸ್ತದಾ ಭೂಮೌ ವಲ್ಮೀಕಾದಿವ ಪನ್ನಗಾಃ ತೇ ಭಿನ್ನ ಹೃದಯ ಭೂಮೌ ಛಿನ್ನಮೂಲಾ ಇವ ದ್ರುಮಾಃ ನಿಪೇತುಃ ಶೋಣಿತಾದ್ರಾಂಗ ವಿಕತಾ ವಿಗತಾಸವಃ. ಸರಿ, 14 ಜನವೂ ಬೇರೆ ಬೇರೆ ಆಯುಧಗಳನ್ನ ರಾಮನ ಮೇಲೆ ಪ್ರಯೋಗ ಮಾಡೋಣ. ರಾಮ ಅವುಗಳನ್ನೆಲ್ಲ ಕತ್ತರಿಸಿಬಿಟ್ಟು ಆಮೇಲೆ ಏಕಕಾಲದಲ್ಲಿ 14 ಬಾಣಗಳನ್ನು ಹೂಡಿದಂತೆ. ಬಾಣಗಳು ಎಂಥ ಬಾಣಗಳವೋ, ಶಿಲೆಗಳನ್ನ ಶೀಲತಕ್ಕಂತಹ ಬಾಣಗಳಂತೆ. ಅಂತಹ ಬಾಣಗಳನ್ನ ಆ ರಾಕ್ಷಸನ ಮೇಲೆ ಯಾವ ರೀತಿ ವಜ್ರಾಯುಧವನ್ನ ದೇವೇಂದ್ರ ಪ್ರಯೋಗ ಮಾಡ್ತಾನೋ ಆ ರೀತಿಯಾಗಿ ಬಾಣಗಳನ್ನ ಬಿಟ್ಟಿದ್ದಂತೆ. ಆ ಸುವರ್ಣ ಪುಂಖಗಳ ಬಾಣಗಳು ಅವೆಲ್ಲ ಏನು ಪ್ರಕಾಶಮಾನವಾಗಿ ಅವು ಬಂದ ಬಿಟ್ಟು ಆ ರಾಕ್ಷಸರ ಎದೆಯನ್ನ ಸೀಳ್ಕೊಂಡು ಬಿಟ್ಟು ಆ ರಕ್ತದಲ್ಲಿ ಸ್ನಾನ ಮಾಡ್ತಾ ಆ ಕಡೆ ಹೋಯ್ತಂತೆ. ವಕ್ಷಸ್ಥಳವನ್ನ ಭೇದಿಸಿ ಬೆನ್ನಿನಿಂದ ಆ ಕಡೆ ಬಿತ್ತು. ಅದನ್ನು ನಮ್ಮ ಕವಿ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ. ಅದು ಹೇಗಾಯ್ತು ಅಂದ್ರೆ, ಈ ಹಾವುಗಳು ಹುತ್ತದಿಂದ ಹೊರಗಡೆ ಬರುತ್ತಲ್ಲ, ಹಾಗೆ ಹುತ್ತದಿಂದ ಹೊರಗಡೆ ಹಾವುಗಳು ಬರೋ ಹಾಗೆ ಇವುಗಳು ಆ ಬಾಣಗಳು ಇವರ ಎದೆಯನ್ನ ಸೇಳಿಬಿಟ್ಟು ಆ ಕಡೆ ಹೋಗಿ ನೆಲದ ಮೇಲೆ ಬೀಳ್ತಾ ಇದೆಯಂತೆ. ಈ ರೀತಿಯಾಗಿ ಅವರು ಎದೆ ಯೋಡೋದು ದೊಡ್ಡ ಮರಗಳು, ಬುಡ ಕತ್ತಿಸಿದಂತಹ ಮರಗಳು ಹೇಗೆ ಕೆಳಗಡೆ ಬೀಳುತ್ತಾ ಈ ರಾಕ್ಷಸರೆಲ್ಲ ಅವರೆಲ್ಲ 14 ಜನರು ಕೂಡ ಬೇದ್ರು, ಸತ್ರು. ಯಾಕೆಂದ್ರೆ ಮುಂದೆ ಬಹಳ ಇದೆ ಯುದ್ಧಗಳು. ಇದನ್ನೇ ವರ್ಣನೆ ಮಾಡ್ತಾ ಹೋದ್ರೆ ಇದೇ ಕಥೆ ಆಗ್ಬಿಡುತ್ತೆ ಪೂರ ಹೊತ್ತು. ಅಷ್ಟು ಆಯ್ತು, ಅವ್ರ ಕಥೆ ಮುಗೀತು. 14 ಜನರು ಕೂಡ ಸತ್ತು ಬಿದ್ರು. ಸತ್ತು ಬೀಳೋಣ ನೋಡಿದ್ಲು ಆ ಶೂರ್ಪಣಖ. ಬಾ ಬಾ ಬಾ, ಒಂದೇ ನಿಮಿಷ ಆಯ್ತು, ಮುಗಿದ ಹೋಯ್ತು, ಬಂದ್ರು ಹೋದ್ರು, ಆಯ್ತು ಆಯ್ತು, ಕತೆ ಮುಗೀತು. ಎಲ್ಲ ಸತ್ತು ಬೇದ್ರು. ಅವನು ನೋಡಿದ್ರು, ಹೆದರಿಕೆನೂ ಉಂಟಾಯ್ತು. ಮತ್ತೆ ಗೊಳೋ ಅಂತ ಅಳ್ತಾ ಮತ್ತೆ ಅಣ್ಣನ ಹತ್ರ ಹೋದ್ಲು. ಅಣ್ಣನ ಹತ್ರ ಹೋಗಬಿಟ್ಟು ಅವಳು ಜೊತೆಗೆ ಬೈತಾ ಇದ್ದಾಳೆ, ಏ ಅಣ್ಣ ನೀನು ಹೇಳಿ ಕಣ, ಹೇಳಿ ನೀನು, ನಿನ್ನ ಹತ್ರ ಆಗೋಲ್ಲ ಕಣ. ಯಾಕೆ ಅಂದ್ರೆ ಜಾಗ ಖಾಲಿ ಮಾಡು, ಇಲ್ಲದೆ ನಿನ್ನನ್ನು ಮುಗಿಸ್ತಾನೆ ರಾಮಚಂದ್ರ. ಅಪಯಾಹಿ ಜನಸ್ಥಾನಾತ್ ತ್ವರಿತ ಸಹ ಬಾಂಧವಃ ರಾಮ ತೇಜೋಭಿಭೂತೋ ಹಿ ತ್ವಂ ಕ್ಷಿಪ್ರಂ ವಿನಶಿಷ್ಯಸಿ
सहि तेजस्समायुक्तो रामो दशरथात्मजः भ्राता चास्य महावीर्यो येन चास्मि विरूपिता एवं विलप्य बहुशो राक्षसी प्रदरोदरी कराभ्याम् उदरं मत्वा रुरोद वृषदुःखिता कराभ्यामुदरं हत्वा रुरोद वृषदुःखिತಾ ನೀನ್ ಹೇಳಿ ಕಡ ಇಲ್ದೇ ಇದ್ರೆ ಆ ಮನುಷ್ಯರು ನಮ್ಮ ಸ್ಥಳಕ್ಕೆ ಬಂದ್ಬಿಟ್ಟು ಈ ದಂಡಕಾರಣ್ಯದಲ್ಲಿ ಈ ಜನಸ್ಥಾನದಲ್ಲಿ ಅವ್ರು ಬಿಡಾರ ಹುಡ್ತಾ ಇದ್ರೆ ಅವಕಾಶ ಕೊಟ್ಟಿದೆಯಲ್ಲ ನೀನು ಹೇಳಿ ನಿನ್ನ ಹತ್ರ ಆಗೋದಿಲ್ಲ. ಅದು ನೀನು ಅದಕ್ಕೆ ಒಂದು ಕೆಲಸ ಮಾಡು, ನೀನು ಪ್ರಾಣ ಉಳಿಸ್ಕೊಳ್ಬೇಕಾದ್ರೆ ಹೆಂಡತಿ ಮಕ್ಕಳು ಬಾಂಧವರು ಎಲ್ಲರೂ ಕರ್ಕೊಂಡು ಬೇರೆ ಕಡೆ ಎಲ್ಲಾರು ಹೋಗ್ಬಿಡು, ಪ್ರಾಣನಾಲು ಉಳಿಯುತ್ತೆ. ನಿನಗೆ ಶಕ್ತಿ ಸಾಮರ್ಥ್ಯ ಇದ್ರೆ ಆ ರಾಮ ಲಕ್ಷ್ಮಣರನ್ನ ಇವತ್ತೇ ಕೊಲ್ಲಬೇಕು, ರಾಮನನ್ನ ಇವತ್ತೇ ಕೊಲ್ಲಬೇಕು. ಇಲ್ದೇ ಇದ್ರೆ ನಿನ್ ಮುಂದೆ ನಾನು ಈಗಲೇ ಪ್ರಾಣ ಬಿಟ್ಬಿಡ್ತೇನೆ. ನಿನಗೆ ಸಾಮರ್ಥ್ಯ ಶಕ್ತಿ ಇದ್ರೆ ಆ ರಾಮನನ್ನು ಕೊಲ್ಲು, ಇಲ್ಲೇನು ಹೊರಟೋಗು, ಈ ಜನಸ್ಥಾನವನ್ನೇ ಬಿಟ್ಟು ಹೊರಟೋಗು ಹಾಗೆ ಅಂತ ಹೇಳಿಬಿಟ್ಟು ಅನ್ನೋಣ. ಅದನ್ನ ನೋಡ್ದ ಅವಳ ಬೈಗಳ ಇದನ್ನೆಲ್ಲ ಕೇಳಿಬಿಟ್ಟು ಕರನಿಗೆ ಕೋಪ ಬರ್ಲಿಲ್ವಂತೆ. ಪಾಪ ತಂಗಿ ಮೇಲೆ ಅನುಕಂಪ ಕರುಣೆ ಬಂತು, ಅನುಕಂಪ ಕರುಣೆ ಬಂತು. ಪಾಪ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕಣ್ಣೀರು ಒರೆಸ್ಕೊ ತಂಗಿ, ಕಣ್ಣೀರು ಒರೆಸ್ಕೋ. ಬಾಷ್ಪ ಸಂಹ್ರಿಯತಾಮೇಷಃ ಸಂಭ್ರಮಶ್ಚ ವಿಮುಚ್ಯತಾ ಅಹಂ ರಾಮಂ ಸಹ ಭ್ರಾತ್ರ ನಯಾಮಿ ಯಮಸಾದನಂ ಪರಶ್ವದ ಹತಸ್ಯಾದ್ಯ ಮಂದ ಪ್ರಾಣಸ್ಯ ಸಂಯುಗೇ ರಾಮಸ್ಯ ರುಧಿರಂ ರಕ್ತಂ ಉಷ್ಣಂ ಪಾಸ್ಯಸಿ ರಾಕ್ಷಸೀ ಸಾ ಪ್ರಹೃಷ್ಟಾವಚ ಶ್ರುತ್ವಾ ಖರಸ್ಯ ವದನಾಚ್ಯುತಂ ಪ್ರಶಶಂಸ ಪುನರ್ಮೌರ್ಖ್ಯಾತ್ ಭ್ರಾತರಂ ರಕ್ಷಸಾಂ ವರಂ. ತಂಗಿ ಕಣ್ಣೀರ್ ಒರ್ಸ್ಕೋ, ಯೋಚನೆ ಮಾಡಬೇಡ. ನಾನು ಈಗಲೇ ತಗೋ ಈ ಕೊಡಲಿ ಇದೆಯಲ್ಲ, ಇದರಿಂದ ಆ ರಾಮನನ್ನ ಆತನ ತಮ್ಮ ಲಕ್ಷ್ಮಣನನ್ನ ಇಬ್ಬರನ್ನು ಯಮಾಲಯ ಕಳಿಸ್ತೇನೆ. ಯೋಚನೆ ಮಾಡಬೇಡ. ಆಮೇಲೆ ಅವರ ಆ ಬಿಸಿ 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 ರಕ್ತವನ್ನ ಬೇಕಾದಷ್ಟು ತೃಪ್ತಿ ಆಗೋಷ್ಟು ನೀನು ಕುಡಿ. ಹಾಗೆ ಯೋಚನೆ ಮಾಡಬೇಡ. ನೀನು ಆ ಉಷ್ಣ ರಕ್ತವನ್ನ ನೀನು ಕುಡಿ ಅಂತ ಹೇಳಿಬಿಟ್ಟು ಕುಡಿಯಬಹುದು ನೀನು. ಹಾಗೆ ಅಂತ ಹೇಳ್ತಾ ಏನ್ ಯೋಚನೆ ಮಾಡಬೇಡ ಅನ್ನೋಣ. ಇಲ್ಲಿವರೆಗೆ ಬೈದಿದ್ಲಲ್ಲ, ಈಗ ಅಣ್ಣ ನಿನ್ ಸಮಾನ ಯಾರಿದ್ದಾರಪ್ಪ? ರಾಕ್ಷಸ ಶ್ರೇಷ್ಠ ನೀನು, ನಿನ್ನಂತಹ ಸಮಾನ ರಾಕ್ಷಸಾಂಬರಂ, ರಾಕ್ಷಸರಲ್ಲಿ ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಅಂತೇಳಿ ಆ ಕರ್ಣನನ್ನ ಹೊಗಳಿಲ್ಲೋ. ಆಮೇಲೆ ಸರಿ ತಕ್ಷಣ ಅವನು 14,000 ರಾಕ್ಷಸರನ್ನ ಕಳೆದುಕೊಂಡು ಖರ ಅಲ್ಲಿಂದ ಹೊರಟ. ಯುದ್ಧಕ್ಕೆ ಹೊರಡೋಣ. ಅನೇಕ ದುಶ್ಶಕನಗಳಾದಂತೆ, ದುಶ್ಶಕನಗಳಾದ್ರೂ ಕೂಡ ಅದ್ಯಾವುದನ್ನು ಕೂಡ ಲೆಕ್ಕ ಮಾಡದೆ ಇದೇನು ಮಾಡುತ್ತೆ ನಮಗೆ, ನಾನು ಮೃತ್ಯು ಮರಣ ಧರ್ಮೇನ ಸಂಕ್ರುದ್ಧೋ ಯೋಜಯಾಮ್ಯಹಂ. ಆ ಒಂದು ಪಕ್ಷ ಆ ಮೃತ್ಯು ಅದಕ್ಕೆ ಮರಣವನ್ನು ತಂದು ಬಿಡ್ತಾನೆ. ಬೇಕಾದ್ರೆ ಅವಕ್ಕೆ ಮೃತ್ಯುವನ್ನು ತರ್ತೇನೆ, ಇದಕ್ಕೆಲ್ಲ ಹೆದರ್ತೇನೆ ನಾನು. ಬೇಕಾದ ಆ ನಕ್ಷತ್ರಗಳೆಲ್ಲವನ್ನು ಕೂಡ ಕೆಳಗಡೆ ಬೀಳಿಸ್ಬಿಡ್ತೇನೆ, ಅಷ್ಟು ಸಾಮರ್ಥ್ಯ ಇದೆ ಈ ಶಕನ ನನಗೇನು ಮಾಡುತ್ತೆ. ಹಾಗೆ ಅಂತ ಹೇಳಿಬಿಟ್ಟು ಅವನು ಹಾಗೆ ಮುಂದುವರಿತಾ ಇದ್ದಾನೆ. ಅದೇ ರೀತಿ ಆ ರೀತಿಯಾಗಿ ಅವನು ಮುಂದುವರ್ಕೊಂಡು 14,000 ಆ ರಾಕ್ಷಸರೊಂದಿಗೆ ಅವನು ಬರ್ತಾ ಇದ್ದಾನೆ. ಇತ್ತ ರಾಮನ ಆಶ್ರಮದ ಸಮೀಪವಲ್ಲೂ ಅನೇಕ ಶಕನಗಳಾಯ್ತು, ದುಶ್ಶಕನಗಳೆಲ್ಲ ಆಯ್ತು. ರಾಮ ಅದನ್ನೆಲ್ಲ ನೋಡಿಬಿಟ್ಟು ಈ ಶಕನಗಳ ಇದು ಹೇಗಿದೆ ಅಂದ್ರೆ, ನನ್ನ ಬಲಭುಜಗಳು ಬಲಗಣ್ಣು ಒಂದೇ ಸಮನೆ ಹರಿತಾ ಇದೆ, ದುಶ್ಶಕನಗಳೇನೋ ಆಗ್ತಾ ಇದೆ, ಆದರೆ
ಅದು ರಾಕ್ಷಸರ ನಮ್ಮ ಶತ್ರುವಿನ ಸೋಲನ್ನ ಸೂಚಿಸ್ತಾ ಇದೆ, ನಮಗೆ ಗೆಲುವನ್ನೇ ಸೂಚಿಸ್ತಾ ಇದೆ. ನನ್ನ ಬಲಭುಜ ಬಲಗಣ್ಣುಗಳು ಅದುತ್ತಾ ಇದೆ, ಜೊತೆಗೆ ಆ ಬಾಣಗಳು ಬತ್ತಳಿಕೆ ಒಳಗಿದೆ, ಅದು ಕೊಸರಾಡ್ತಾ ಇದೆ ಅಂತೆ, ಅದು ಪುಟ್ಪಟ್ 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 ನೆಗೀತಾ ಇದೆ ಅಂತೆ, ನನ್ನ ತಕೋ 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 ಅಂತ ಹೇಳಿ ಆ ಬಾಣಗಳು ಹೇಳ್ತಾ ಇದೆಯಂತೆ. ಆ ರೀತಿ ಅನ್ನಿಸ್ತಾ ಇದೆ. ಹಾಗಾಗಿ ನಮಗೆ ಗೆಲುವು ಖಂಡಿತ ಆಗತ್ತೆ ಅಂತ ಹೇಳಿಬಿಟ್ಟು ರಾಮ ಹೇಳ್ತಾನೆ. ಅಷ್ಟೊತ್ತಿಗೆ ಆ ರಾಕ್ಷಸ ಪಡೆ ಸಮೀಪಕ್ಕೆ ಬರ್ತಾ ಇದೆ. ಏನು ಭಾರಿ ಆ ಕೋಲಾಹಲವನ್ನ ಮಾಡ್ತಾ, ಗರ್ಜನೆಗಳನ್ನ ಮಾಡ್ತಾ, ಜಾಕ್ಟೆ ತಮಟೆ ಭೇರಿ ಬಾರಿಸ್ತಾ ಅವರೆಲ್ಲ ಬರ್ತಾ ಇರ್ತಕ್ಕಂಥ ಅದನ್ನು ನೋಡ್ಬಿಟ್ಟು ಲಕ್ಷ್ಮಣನ ಹತ್ರ ರಾಮಚಂದ್ರ ಹೇಳ್ತಾ ಇದ್ದಾನೆ. ರಕ್ಷಸಾಂ ನರ್ದತಾಂ ಘೋರಃ ಶ್ರೂಯತೆ ಚ ಮಹಾಧ್ವನಿಃ ಅಹದಾನಾಂಚ ಭೇರೀನಾಂ ರಾಕ್ಷಸೈ ಕ್ರೂರ ಕರ್ಮಭಿಃ ಅನಾಗತ ವಿಧಾನಂತು ಕರ್ತವ್ಯಂ ಶುಭಮಿಚ್ಛತ ಆಪದಂ ಶಂಕಮಾನೇನ ಪುರುಷೇಣ ವಿಪಶ್ಚಿತ ತಸ್ಮಾತ್ ಗೃಹೀತ್ವಾ ವೈದೇಹೀಂ ಶರಪಾಣಿ ಧನುರ್ಧರಃ ಗುಹಾಮಾಶ್ರಯ ಶೈಲಸ್ಯ ದುರ್ಗಾಂ ಪಾದಪಸಂಕುಲಾಂ ಪ್ರತಿಕೂಲಿತುಮಿಚ್ಛಾಮಿ ನಹಿ ವಾಕ್ಯಮಿದಂ ತ್ವಯಾ ಶಾಪಿತೋ ಮಮ ಪಾದಾಭ್ಯಾಂ ಗಮ್ಯತಾಂ ವತ್ಸಮಾಚಿರಂ. ಆಗ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ, ಮಹಾ ಸೈನ್ಯ ಬರ್ತಾ ಇದೆ, ಭಾರಿ ಶಬ್ದ ಉಂಟಾಗ್ತಾ ಇದೆ. ಆದ್ದರಿಂದ ನೋಡು, ಯಾವತ್ತೂ ಕೂಡ ಒಂದು ಲೋಕ ನೀತಿಯನ್ನು ಹೇಳ್ತಾ ಇದ್ದಾನೆ ರಾಮಚಂದ್ರ. ಆಪತ್ತು ಬಂದ ಮೇಲೆ ಅದಕ್ಕೆ ಪರಿಹಾರ ಹುಡ್ಕೋದಲ್ಲ, ಆಪತ್ತು ಬರುತ್ತೆ ಅನ್ನತಕ್ಕಂತಹ ಸೂಚನೆ ಸಿಕ್ಕಾಗ ಅದಕ್ಕೆ ಪರಿಹಾರವನ್ನು ಮೊದಲೇ ಕಂಡು ಹಿಡ್ಕೊಳ್ಬೇಕು. ಮೊದಲೇ ಅದನ್ನಕ್ಕೆ ಏನು ಆಪತ್ತು ಬರುತ್ತೆ, ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ನಾವು ಮೊದಲೇ ಪರಿಹಾರವನ್ನು ಯೋಚನೆ ಮಾಡಬೇಕು. ಅದು ಬುದ್ಧಿವಂತರ ಲಕ್ಷಣ ಅಂತ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ರೋಗ ಬರೋದನ್ನೇ ತಡಿಬೇಕು. ರೋಗ ಬಂದ ಮೇಲೆ ಔಷಧಿ ತಗೊಳ್ಳೋಕ್ಕಿಂತ ರೋಗವೇ ಬರದೇ ಇರಂತೆ ನೋಡ್ಕೊಳ್ಳೋದು ಉತ್ತಮ ಅಂತ. ಯುದ್ಧ ಕಾಲೇ ಶಸ್ತ್ರ ಅಭ್ಯಾಸ ಅಂತಾರೆ. ಯುದ್ಧ ಬಂದ ಮೇಲೆ ಎಲ್ಲಿ ಆಯುಧ ಎಲ್ಲಿದೆ, ಇನ್ನದಿದೆ, ಕತ್ತಿ ಎಲ್ಲಿದೆ, ಬಿಲ್ಲೆ ಎಲ್ಲಿದೆ, ಬಾಣ ಇದೆ, ಬಂದೂಕ್ ಎಲ್ಲಿದೆ ಅಂತ. ನಮ್ಮ ನೆಹರೂರು ಅದೇ ತಾನೇ ಮಾಡಿದ್ದು. ಎಲ್ಲ ಹಿಂದಿ ಚೀನಿ ಭಾಯಿ 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 ಅಂತೆ, ಪಂಚಶೀಲ ಹಾಗೆ ಹೀಗೆ ಅಂತೇಳಿ ನಮ್ದು ಶಾಂತಿ, ಎಲ್ಲ ಶಾಂತಿ 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 ಅಂದ್ರು. ಆ ಪಾಪ ಆ ಸೈನಿಕರಿಗೆ ಒಳ್ಳೆ ಬೂಟ್ಸ್ ಇಲ್ಲ, ಅವ್ರಿಗೆ ಒಳ್ಳೆ ಆಯುಧಗಳಿಲ್ಲ, ಅವಳಿಗೆ ಒಳ್ಳೆ ಬಂದೂಕುಗಳಿಲ್ಲ, ಏನೂ ಇಲ್ಲ. ಆ ಹಿಮದಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲಕ್ಕೆ ಸಿದ್ಧ ಮಾಡ್ಕೊಂಡು ಚೀನಿಯರು ಬಂದ್ರು, ಬಡಿದ್ರು, ನಮ್ಮನ್ನೆಲ್ಲ ಸೋಲ್ಸಿದ್ರು. ಅಂದ್ರೆ ನಮ್ಮಲ್ಲಿ ಪೂರ್ವ ಸಿದ್ಧತೆ ಇಲ್ಲದೆ ಮಾಡ್ಕೊಂಡ್ರೆ ಇದೇ ರೀತಿ ಆಗತಕ್ಕಂಥದ್ದು. ಅದೇ ಇವತ್ತು ಮೋದಿಯವ್ರು ನಮ್ಮ ಇಂಡಿಯಾದ ಬಗ್ಗೆ ಯಾರು ಮಾತಾಡ್ತೀನಿ ಅಂದ್ರೆ 10 ಸಲ ಯೋಚನೆ ಮಾಡಬೇಕು. ಆ ರೀತಿ ನಮ್ಮ ಸೈನ್ಯ ಬಲವನ್ನ ಮಾಡಿದ್ದಾರೆ. ಆ ರೀತಿಯಾಗಿ ಇರಬೇಕು. ಅದನ್ನು ಬಿಟ್ಬಿಟ್ಟು ಸಮಾಜದ ಪ್ರಯತ್ನ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ? ಗಂಡದ್ವಾರ ತಾನೇ ಕಲ್ಲು ಅಂತ ಪೂಜೆ ಮಾಡ್ತಾ ಇದ್ದಾನೆ. ಸರಿ, ಎಲ್ಲ ಪೂಜೆ ಆಯ್ತು, ಗಂಧ ಹಚ್ಚಬೇಕು. ಎಲ್ಲೇ ನೋಡ್ತಾನೆ ಗಂಧ ಇಲ್ಲ, ಎಲ್ಲಿ ಸಾಣೆಕಲ್ಲು ಎಲ್ಲಿ, ಗಂಧದ ಕೋರ್ಡಲ್ಲಿ ಅಂತ. ಆಗ ಅದಲ್ಲ, ಅದಕ್ಕೆಲ್ಲ ಮೊದಲೇ ಮಾಡಿ ಇಟ್ಕೊಂಡಿರ್ಬೇಕು ಅನ್ನೋತಕ್ಕಂಥದ್ದು ಅದನ್ನೇ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ಆಪತ್ತು ಬರೋದಕ್ಕೆ ಮುಂಚೆನೆ ಅದಕ್ಕೆ ತಕ್ಕ ಏರ್ಪಾಡು ಮಾಡ್ಕೊಳ್ಬೇಕು. ಆದ್ರಿಂದ ನೀನು ನೋಡು, ಈಗ ಸೀತೆಯನ್ನ ನೀನು ಒಳಗಡೆ ಕರ್ಕೊಂಡು ಎಲ್ಲಿಗೆ, ಅಲ್ಲೇ ಪರ್ವತ ಇದೆಯಲ್ಲ, ಆ ಪರ್ವತದಲ್ಲಿ ಒಂದು ಗುಹೆ ಇದೆ, ಜೊತೆಗೆ ಹೊರಗಡೆ ಅನೇಕ ಮರಗಳು ಬೆಳ್ಕೊಂಡಿದೆ. ಒಳಗಡೆ ಹೋಗಿದ್ದು ಯಾರಿಗೂ ಕಾಣೋದಿಲ್ಲ. ನೀನು ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಶಸ್ತ್ರಪಾಣಿ ಆಗ್ಬಿಟ್ಟು ಧನುರ್ಧಾರಿ ಆಗ್ಬಿಟ್ಟು ಅವಳ ರಕ್ಷಣೆಯನ್ನು ಮಾಡ್ತಾ ಇರು. ನಾನು ಈ 14,000 ಆ ರಾಕ್ಷಸರೊಂದಿಗೆ ನಾನು ಯುದ್ಧ ಮಾಡ್ತೇನೆ, ನಾನೊಬ್ಬನೇ ಮಾಡ್ತೇನೆ. ಲಕ್ಷ್ಮಣ, ಯೋಚನೆ ಮಾಡಬೇಡ. ಏನು ನಾನೊಬ್ಬನೇ ಯೋಚನೆ ಮಾಡ್ತೀನಿ ಅಂತ ನೀನೇನು ಯೋಚನೆ ಮಾಡಬೇಡ. ನನಗೆ ಗೊತ್ತಿದೆ ನಿನ್ನೊಬ್ಬನಿಗೆ ಅವರೆಲ್ಲರನ್ನೂ ಸಂಹರಿಸುವ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದು ಗೊತ್ತಿದೆ. ಆದರೂ ಕೂಡ ನಾನೇ ಮಾಡ್ತೇನೆ ಅಂತಾನೆ ರಾಮಚಂದ್ರನಿಗೆ ಆ ಕಾಡಿಗೆ ಹೊರಟಾಗ ಸೀತೆ ನಾನು ಬರ್ತೇನೆ ಅಂತಾಳೆ. ರಾಮಚಂದ್ರ, ಇಲ್ಲಮ್ಮ ಬೇಡ, ನೀನು ಬರೋದು ಬೇಡ, ನೀನು ಅಯೋಧ್ಯೆಯಲ್ಲೇ ಇರು, ತಾಯಿಯನ್ನು ನೋಡ್ಕೊಂಡಿರು ಹಾಗೆ ಅಂತೇಳಿ ಎಷ್ಟು ಹೇಳಿದ್ರು ಕೂಡ ರಾಮ ಒಪ್ಪೋದೇ ಇಲ್ಲ. ಬೇಡ 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 ಅಂತಾಳೆ. ಆಗ ಸೀತೆ ಕೊನೆಗೆ ಇನ್ನೇನು ವಿಧಿ ಇಲ್ಲದೆ
ಸೀತೆ ಒಂದು ಮಾತು ಹೇಳ್ತಾಳೆ, ಸ್ವಲ್ಪ ಕಠೋರವಾಗಿಯೇ ಸೀತೆ ಹೇಳ್ತಾಳೆ. ಸೀತೆ ಕಿಂ ತ್ವಾ ಮಾನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪ ರಾಮ ಜಾಮಾತನಂ ಪ್ರಾಪ್ಯ ಶ್ರಿಯಂ ಪುರುಷ ವಿಗ್ರಹಂ. ಆಗ ಹೇಳ್ತಾಳೆ ಸೀತೆ ರಾಮನ ಹತ್ತಿರ, ರಾಮ ನೋಡು, ನೀನು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನನ್ನ ಅಪ್ಪ ಮಿಥಿಲಾಧಿಪನಾಗಿರ್ತಕ್ಕಂಥ ಜನಕ ಮಹಾರಾಜ ನಿನ್ನ ಬಗ್ಗೆ ಏನ್ ತಿಳ್ಕೊಳ್ತಾನೆ? ಅಲ್ಲ, ನಾನು ಅಳಿಯ ಮಾಡ್ಕೊಂಡಲ್ಲ ಆ ರಾಮ, ಓಹೋ ಅವನು ಗಂಡಸುಗುಂದು ಮಾಡ್ಕೊಂಡು ನಾನು ಮದುವೆ ಮಾಡಿಕೊಟ್ಬಿಟ್ಟೆ, ಅವಳು ಗಂಡುಸಿ ರೂಪಿನ ಸ್ತ್ರೀ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಳ್ಳೋದಿಲ್ವೇ ಅಂತ ಅಂದ್ಬಿಡ್ತಾಳೆ ಸೀತೆ ಸ್ವಲ್ಪ ಕಠೋರವಾಗಿ. ಯಾಕೆಂದ್ರೆ ಅವಳಿಗೆ ಎಲ್ಲಿ ರಾಮ ತನ್ನನ್ನು ಬಿಟ್ಟು ಹೋಗ್ಬಿಡ್ತಾನೋ ಅನ್ನತಕ್ಕಂತಹ ಒಂದು ಇದರಿಂದ ಸೀತೆ ಹೇಳ್ತಾಳೆ, ಅದು ರಾಮನಿಗೆ ಗೊತ್ತಿದೆ, ಅವಳು ಆ ಕಾರಣಕ್ಕೋಸ್ಕರ ಹೇಳಿರ್ತಕ್ಕಂಥದ್ದು ತನ್ನನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅಂತ. ಆದರೂ ಕೂಡ ತನ್ನ ಗಂಡಸ್ತನಕ್ಕೆ ಸವಾಲು ಹಾಕಿಬಿಟ್ಲಲ್ಲ ಅವಳು ಅಂತ ಹೇಳಿಬಿಟ್ಟು ರಾಮಚಂದ್ರ ತನ್ನ ಆ ಪೌರೋಷವನ್ನ ಪರಾಕ್ರಮವನ್ನ ಸೀತೆಗೆ ತೋರಿಸಬೇಕು ಅಂತ ಹೇಳಿ, ನಾನೊಬ್ಬರೇ ಯುದ್ಧ ಮಾಡ್ತೇನೆ ಅಂತೇಳಿ ರಾಮಚಂದ್ರ ಆ ಇಬ್ಬರು ಲಕ್ಷ್ಮಣನಿಗೆ ಹೇಳಿಬಿಟ್ಟು ತಾನು ಆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಆ ಸಂದರ್ಭದಲ್ಲಿ ಅದೆಲ್ಲ ನೆರೆದು ಬಿಟ್ಟಿದಾರಂತೆ ಋಷಿ ಮುನಿಗಳು, ಸಿದ್ಧರು, ಮೇಲೆ ದೇವತೆಗಳು, 14,000 ಜನ ರಾಕ್ಷಸರು. ರಾಮ ಒಬ್ಬನೇ. ಯುದ್ಧ ನಡೆಯುತ್ತೆ, ಅದು ಹೇಗೆ ನಡೆಯುತ್ತೆ ಅದನ್ನು ನೋಡಬೇಕು ಅಂತೇಳಿ ಎಲ್ಲ ನೆರೆದು ಬಿಟ್ಟಿದ್ದಾರಂತೆ. ಆಗ ಆ ಬ್ರಾಹ್ಮಣರೆಲ್ಲರೂ ಕೂಡ ಹೇಳ್ತಾ ಇದ್ದಾರಂತೆ, ಅವರು ರಾಮನಿಗೆ ಶುಭವನ್ನ ಕೊಡ್ತಾ ಇದ್ದಾರೆ. ಸ್ವಸ್ತಿ ಗೋ ಬ್ರಾಹ್ಮಣೇಭ್ಯೋಸ್ತು ಲೋಕಾನಾಂ ಯೇಭಿ ಸಂಗತಾಃ ಜಯತಾಂ ರಾಘವೋ ಯುದ್ಧೇ ಪೌಲಸ್ತ್ಯಾನ್ ರಜನೀಚರಾನ್ ಚಕ್ರಹಸ್ತೋ ಯಥಾ ಯುದ್ಧೇ ಸರ್ವಾನಸುರಪುಂಗವಾನ್ ಏವಮುಕ್ತ್ವಾ ಪುನಃ ಪ್ರೋಚುಃ ಆಲೋಕ್ಯ ಚ ಪರಸ್ಪರಂ ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣಾಂ ಏಕಶ್ಚ ರಾಮೋ ಧರ್ಮಾತ್ಮಾ ಕಥಂ ಯುದ್ಧಂ ಭವಿಷ್ಯತಿ. ಸರಿ, ಆಗ ಅವರೆಲ್ಲರೂ ಕೂಡ ಗೋ ಬ್ರಾಹ್ಮಣರಿಗೆ ಒಳ್ಳೆಯದಾಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ, ರಾಮಚಂದ್ರ ಈ ರಾವಣ ಪಡೆಯ ಈ ಮಹಾರಾಕ್ಷಸರೆಲ್ಲರನ್ನೂ ಕೂಡ ರಾಮ ಜಯಿಸುವಂತಾಗಲಿ. ಯಾವ ರೀತಿ ಆ ಮಹಾವಿಷ್ಣು ಸಮಸ್ತ ಆ ರಾಕ್ಷಸನನ್ನ ಸಂಹಾರ ಮಾಡಿದ್ನೋ ಅದೇ ರೀತಿ ರಾಮನಿಗೆ ಜಯ ಉಂಟಾಗಲಿ ಅಂತ ಹೇಳಿದ್ರು. ಆಮೇಲೆ ತಮ್ಮಲ್ಲೇ ಮಾತಾಡ್ಕೊಂಡಂತೆ, ಸರಿ ಆದ್ರೆ ಅಲ್ಲ 14,000 ಜನ ರಾಕ್ಷಸರಿದ್ದಾರೆ, ರಾಮ ಒಬ್ಬನೇ ಯುದ್ಧ ಮಾಡ್ತಾನಲ್ಲ, ಈ ಯುದ್ಧ ಹೇಗೆ ನಡೆಯಬಹುದು, ಹೇಗೆ ನಡೆಯುತ್ತೆ ಅನ್ನತಕ್ಕಂತಹದನ್ನ ಅವರು ನೋಡೋಣ ಅಂತ ಹೇಳಿ ಅವರೆಲ್ಲ ಆ ರಾಮನಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಇತ್ತ ಆ ರಾಮನ ಪಡೆಗೆ ಒಳ್ಳೆ ಸಾಗರ ರೀತಿಯಲ್ಲಿ, ಸಮುದ್ರದ ರೀತಿಯಲ್ಲಿ ಆ ರಾಕ್ಷಸ ಪಡೆ ಬರ್ತಾ ಇದೆ. ಧೃತನಾನಾ ಪ್ರಹರಣಂ ಗಂಭೀರಂ ಸಾಗರೋಪಮಂ ರಾಮೋಪಿ ಚಾರಯಂಶ್ಚಕ್ಷುಃ ಸರ್ವತೋರಣ ಪಂಡಿತಃ ದದರ್ಶ ಖರಸೈನ್ಯಂತತ್ ಯುದ್ಧಾಭಿಮುಖಮುತ್ಥಿತಂ ವಿತತ್ಯ ಚ ಧನುರ್ಭೀಮಂ ತೂಣ್ಯಾಶ್ಚೋದುತ್ಯ ಸಾಯಕಾನ್ ಕ್ರೋಧಮಾಹಾರಯತ್ ತೀವ್ರಂ ವಧಾರ್ಥಂ ಸರ್ವರಕ್ಷಸಾ ದುಷ್ಪ್ರೇಕ್ಷಸ್ಸೋ ಭವ ಕ್ರುದ್ಧೋ ಯುಗಾಂತಾಗ್ನಿರಿವಜ್ವಲನ್ ತಂ ದೃಷ್ಟ್ವಾ ತೇಜಸಾವಿಷ್ಟಂ ಪ್ರಾದ್ರವನ್ ವನದೇವತಾಃ ತಸ್ಯ ಕ್ರುದ್ಧಸ್ಯ ರೂಪಂ ತು ರಾಮಸ್ಯ ದದೃಶೇ ತದಾ ದಕ್ಷಸ್ಯೇವಂ ಕ್ರತುಂ ಹಂತುಂ ಉದ್ಯತಸ್ಯ ಪಿನಾಕಿನಃ. ರಾಮಚಂದ್ರ
ನನಗೆ ಕಡೆ ಸಾಗರೋಪಮವಾಗಿ ಏನು ಮಹಾಸೈನ್ಯ 14,000 ಜನ ರಾಕ್ಷಸರು ದಂಡೆತ್ತು ಬರ್ತಾ ಇರ್ತಕ್ಕಂಥದನ್ನ ರಾಮಚಂದ್ರ ನೋಡಿದಂತೆ. ಸುತ್ತಲೂ ಆ ಮಹಾರಾಕ್ಷಸರೆಲ್ಲರೂ ಕೂಡ ಬರ್ತಾ ಇರ್ತಕ್ಕಂಥದನ್ನ ನೋಡ್ದ. ತನ್ನಲ್ಲಿ ಆವಾಹನೆಯನ್ನ ಮಾಡ್ಕೊಂಡಂತೆ ಕೋಪವನ್ನ, ಮಹಾಕೋಪವನ್ನ ಕ್ರುದ್ಧನಾಗಬಿಟ್ಟು ಸಾಕ್ಷಾತ್ ಯುಗಾಂತ ಅಗ್ನಿರಿವ ಅಂತ ಪ್ರಳಯ ಕಾಲದ ಅಗ್ನಿಯಂತೆ ಅವನು ಕಣ್ಣನ್ನ ಕೆಂಪು ಮಾಡಿಕೊಂಡು ಕ್ರುದ್ಧನಾಗಬಿಟ್ಟು ಕೋಪವನ್ನು ಆವಾಹನೆ ಮಾಡಿಕೊಂಡು ಬಿಟ್ಟು ಅವರನ್ನೆಲ್ಲ ಸಂಹಾರ ಮಾಡಬೇಕು, ಕೊಲ್ಲಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾನೆ ರಾಮಚಂದ್ರ. ಅದನ್ನು ನೋಡಿದಂತೆ ರಾಮನ ಸೌಮ್ಯ ಮುಖವನ್ನು ನೋಡೋ ಅಭ್ಯಾಸ. ರಾಮನ ಆ ಕ್ರುದ್ಧ ರೂಪ ಸಾಕ್ಷಾತ್ ರುದ್ರ ಆ ರೀತಿ ಕಾಣಿಸ್ತಾ ಇದ್ದಾನಂತೆ. ರಾಮ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂದ್ರೆ ದಕ್ಷಸ್ಯೇವ ಕೃತುಂ ಹಂತುಂ ಮುಜ್ಜಿತ್ಯಸ್ಯ ಪಿನಾಗಿನಃ. ಆ ದಕ್ಷ ಯಾಗವನ್ನ ನಾಶ ಮಾಡೋದಕ್ಕೋಸ್ಕರ ಯಾವ ರೀತಿ ಆ ಪರಮೇಶ್ವರ ಕ್ರುದ್ಧನಾಗಿ ರುದ್ರನಾಗಿ ತನ್ನ ಜಟೆಯನ್ನ ನೆಲಕ್ಕೆ ಬಡಿದು ವೀರಭದ್ರನನ್ನ ಸೃಷ್ಟಿ ಮಾಡಿದ್ನೋ ಆ ಮಹಾಘೋರ ರೂಪನ್ನ ತಾಳಿದ್ದಾನೆ ರಾಮಚಂದ್ರ. ಈ ರೀತಿಯಾಗಿ ಸಿದ್ಧನಾಗಿದ್ದಾನೆ ರಾಮಚಂದ್ರನು ಕೂಡ. ಈ ರೀತಿ ಯುದ್ಧ ಪ್ರಾರಂಭ ಆಯಿತು. ಏಕಂ ಸಹಸ್ರೈರ್ಬಹುಭಿಃ ತದಾ ದೃಷ್ಟ್ವಾ ಸಮಾವೃತಂ ತತೋ ರಾಮಃ ಸುಸಂಕ್ರುದ್ಧೋ ಮಂಡಲೀಕೃತಕಾರ್ಮುಕಃ ಸಸರ್ಜ ನಿಶಿತಾನ್ ಬಾಣಾನ್ ಶತಶೋಥ ಸಹಸ್ರಶಃ ದುರಾವಾರಾನ್ ದುರ್ವಿಷಹಾನ್ ಕಾಲದಂಡೋಪಮಾನ್ ರಣೇ ಮುಮೋಚ ಲೀಲಯಾ ರಾಮಃ ಕಂಕಪತ್ರಾನ ಚಿಂಹಗಾನ್ ತೇಷರಾ ಶತ್ರು ಸೈನ್ಯೇಷು ಮುಕ್ತ ರಾಮೇಣ ಲೀಲಯಾ ಆದದೂ ರಕ್ಷಸಾಂ ಪ್ರಾಣಾನ್ ಪಾಶಾಃ ಕಾಲಕೃತಾ ಇವ ಭಿತ್ವಾ ರಾಕ್ಷಸದೇಹಾಂಸ್ತಾಂ ತೇಷರಾ ರುಧಿರಾಪ್ಲುತಾಃ ಭಿತ್ವಾ ರಾಕ್ಷಸದೇಹಾಂಸ್ತಾಂ ತೇಷರಾ ರುಧಿರಾಪ್ಲುತಾಃ. ಆಗ ರಾಮಚಂದ್ರ ಬಂದ್ರು, ನೋಕಿದ್ರು. ಅವರೇನು ಬೇರೆ ಬೇರೆ ಆಯುಧಗಳು, ವಿವಿಧವಾಗಿರ್ತಕ್ಕಂತಹ ಆಯುಧಗಳನ್ನ ಅವರೆಲ್ಲ ಎಸಿತಾ ಇದ್ದಾರಂತೆ. ಅವನ್ನೆಲ್ಲ ಕಡಿದು ಬಿಟ್ಟು ರಾಮಚಂದ್ರ ಆ ಬಾಣಗಳನ್ನ ಬಿಡ್ತಾ ಇದ್ದಾನಂತೆ. ಅದು ಒಳ್ಳೆ ಯಮದಂಡದಂತೆ ಅದು ಹೋಗಬಿಟ್ಟು ಆ ರಾಕ್ಷಸರ ಎದೆಯನ್ನ ಸೇಳಿಸಿ ಅವನ್ನೆಲ್ಲ ಕೊಲ್ತಾ ಇದೆ ಅಂತ. ರಾಮಚಂದ್ರ ಸಾವಿರಾರು ಬಾಣಗಳನ್ನ ಬಿಟ್ಟ ಅಂತ ಹೇಳ್ತಾರೆ. ಅವನು ಅದನ್ನು ಕೋದಂಡವನ್ನು ಮಂಡಲಾಕಾರವಾಗಿ ಮಾಡ್ದ ಅಂತ ಬರುತ್ತೆ. ಮಂಡಲಾಕಾರ ಅಂದ್ರೆ ಸಾಮಾನ್ಯ ಬಿಲ್ಲನ್ನು ಹಿಂಗೆ ಇಟ್ಕೊಳ್ಳೋದು. ಹಿಂಡಿಗೆ ಇಟ್ಕೊಂಡ್ರೆ ಹೆಚ್ಚು ಬಾಣ ಬಿಡೋ ಕಷ್ಟ ಅಂತಲೋ ಏನೋ ಗೊತ್ತಿಲ್ಲ. ಮಂಡಲಾಕಾರವಾಗಿ ಅವ್ರು ಸುತ್ತುವರೆದಿದ್ರಂತೆ. ಹಾಗಾಗಿ ಬಿಲ್ಲನ್ನು ಮಂಡಲಾಕಾರವಾಗಿ ಹೀಗೀಗೆ ಇಟ್ಕೊಂಡು ಬಾಣ ಬಿಟ್ನೋ ಏನೋ, ಅದನ್ನು ಮಂಡಲಾಕಾರವಾಗಿ ಬಿಟ್ಕೊಂಡು ಬಾಣಗಳನ್ನು ಬಿಟ್ಟನಂತೆ. ರಾಮ ಹೇಗೆ ಬಾಣ ಬಿಟ್ಟ ಅಂತ, ಅವನು ಅಕ್ಷಯಾಸ್ತ್ರ, ಏನು ಸಾವಿರಾರು ಬಾಣ ಒಟ್ಟಿಗೆ ತೆಗೆದು ಬಿಡಕ್ಕಾಗತ್ತಾ? ಬಿಲ್ಲಿಗೆ ಹಿಡಿಯುತ್ತಾ ಬಾಣ? ಅವನು ಅಕ್ಷಯಾಸ್ತ್ರ ಬಿಟ್ಟ. ಅಕ್ಷಯಾಸ್ತ್ರ ಅಂದೇನು ಅಂದ್ರೆ ಒಂದು ಬಾಣ ಬಿಟ್ರೆ 1 2 ಆಗತ್ತೆ, 2 4 ಆಗತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ನು, ಜೆಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಇದೆ. ಈಗ 1 2 3 4 ಹೆಚ್ಚಾಗತಕ್ಕಂಥದ್ದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಜೆಮೆಟ್ರಿಕ್ ಪ್ರೋಗ್ರೆಷನ್ 1ಕ್ಕೆ ಡಬಲ್ ಆಗೋದು, 1 2 ಆಗೋದು, 2 4 ಆಗೋದು ಅಂತ. ಒಂದ್ಸಲ ಒಬ್ಬ ಪಂಡಿತ ಒಬ್ಬ ರಾಜನ ಹತ್ರ ಹಾಗೆ ಮಾತಾಡ್ತಾ ತಮಾಷೆಯಾಗಿ ಹೇಳಿದ್ನಂತೆ, ಸರಿ ಮಹಾರಾಜ, ನಾನು ನಿನಗೆ ಪ್ರತಿ ದಿವಸನೂ ನಾನು ಇವತ್ತು 1,000 ಕೊಡ್ತೀನಿ, ನಾಳೆ 2,000 ಕೊಡ್ತೀನಿ, 3ನೇ ದಿವಸ 3,000 ಕೊಡ್ತೀನಿ, 4ನೇ ದಿವಸ 4,000 ಕೊಡ್ತೀನಿ, ಹೀಗೆ ಒಂದು ತಿಂಗಳ ಕೊನೆಯಲ್ಲಿ 30,000 ಕೊಡ್ತೀನಿ. ಅಂದರೆ ಅಷ್ಟು ಕೂಡಿದ್ರು ಅಷ್ಟು ಜನ ಕೊಡ್ತೀನಿ. ನೀನು ಇನ್ನೇನು ಮಾಡಬೇಡ, ನನಗೆ ಮೊದಲನೇ ದಿವಸ 1 ಪೈಸಾ ಕೊಡು, 2ನೇ ದಿವಸ 2 ಪೈಸಾ ಕೊಡು, 3ನೇ ದಿವಸ 4 ಪೈಸಾ ಕೊಡು, 4ನೇ ದಿವಸ 8, ಆಮೇಲೆ 16, ಆಮೇಲೆ 32, ಆಮೇಲೆ 64, ಹೀಗೆ ಡಬಲ್ ಮಾಡ್ತಾ ಹೋಗು. ಅಷ್ಟು ಹಣ ಕೊಡು. ಇವನು ನೋಡ್ದ, ಒಂದೇ ದಿವಸ 1 ಪೈಸೆ, 2ನೇ ದಿವಸ 2 ಪೈಸೆ ಕೊಟ್ರಾಯ್ತು, 3ನೇ ದಿವಸ 4, ಆಮೇಲೆ 8, 16, 32,
ಅದೇ ಬರೀ ಪೈಸಾನ್ ಮಾಡ್ಕೊಂಡು ಆಮೇಲೆ ಲೆಕ್ಕ ಮಾಡಕ್ ಹೋದ್ರೆ ಅವನು ಎಷ್ಟು ಕೊಡ್ಬೇಕಾಗತ್ತೆ ಅಂದ್ರೆ ಅವರ ರಾಜಧಾನಿ ಅವ್ರ ಅರಮನೆ ಭಂಡಾರ ಎಲ್ಲ ಮುಗಿದು ಹೋಗ್ಬಿಟ್ಟು ಇಡೀ ರಾಜ್ಯದ ಎಲ್ಲ ಹಣ ಕೊಟ್ಟರು ಅದು ತೀರೋಲ್ಲ ಅಂತ ಲೆಕ್ಕ ಮಾಡಿ ನೋಡ್ಬೇಕು. ಮನೇಲಿ ಲೆಕ್ಕ ಮಾಡಿ ನೋಡ್ರಿ ಬೇಕಾದ್ರೆ ಗೊತ್ತಾಗತ್ತೆ. ಹಾಗೆ ಅದು ದ್ವಿಗುಣ ಮಾಡ್ತಾ ಹೋದ್ರೆ ಹಾಗಾಗತ್ತೆ. ಹಾಗೆ ಇವನು ಅಕ್ಷಯಾಸ್ತ್ರವನ್ನ ಬಿಟ್ಟು 1 2 ಆಯ್ತು, 2 4 ಆಯ್ತು, 4 8 ಆಯ್ತು, 8 16 ಆಯ್ತು, 16 32 ಆಯ್ತು, 32 64 ಆಯ್ತು. ಅದೇ ಒಂದೇ ಬಣ ಬಿಟ್ಟಿರೋದು, ಅದು 64 ಬಣ ಆಯ್ತು. ಆಮೇಲೆ 128 ಬಣ ಆಯ್ತು, ಅದು 256 ಬಣ ಆಯ್ತು. ಹಾಗೆ ಡಬಲ್ ಆಗಿಬಿಟ್ಟು ಆ ರಾಕ್ಷಸರ ಹೃದಯಗಳನ್ನ ಸೇಳ್ತಾ ಇದೆಯಂತೆ, ರಕ್ತವನ್ನ ಕಾರ್ತಾ ಇದ್ದಾರಂತೆ. ಅದು ಆ ರಾಕ್ಷಸರ ಎದೆಯನ್ನ ಸೇಳಿಬಿಟ್ಟು ರಕ್ತ ಸ್ನಾನವನ್ನ ಮಾಡ್ತಾ ಇದೆ. ಈ ರೀತಿಯಾಗಿ ಆ ಬಾಣಗಳನ್ನ ಬಿಡ್ತಾ ಇದ್ದಾನೆ. ಈ ರೀತಿ ಬಿಡ್ತಾ ಇರ್ಬೇಕಾದ್ರೆ ಅವರೇನು ಸುಮ್ಮನೆ ಇರ್ತಾರೇನೋ, ಅವ್ರು ಹೊಡಿತಾ ಇದ್ದಾರೆ. ಶೂಲದಿಂದ ಹೊಡೆದರು, ಕೊಡ್ಲಿಯಿಂದ ಹೊಡೆದ್ರು. ಈ ರೀತಿ ಅವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕೇಚಿದ್ ಭೀಮ ಬಲಾಶೂರಾಃ ಶೂಲಾನ್ ಖಡ್ಗಾನ್ ಪರಶ್ವಧಾನ್ ರಾಮಸ್ಯಾಭಿಮುಖಂ ಗತ್ವಾ ಚಿಕ್ಷಿಪುಃ ಪರಮಾಯುಧಾನ್ ತಾನಿ ಬಾಣೈ ಮಹಾಬಾಹುಃ ಶಸ್ತ್ರಾಣ್ಯಾವಾರ್ಯ ರಾಘವಃ ಜಹಾರ ಸಮರೆ ಪ್ರಾಣಾಂ ಸ್ಥಿಚ್ಛೇದ ಚ ಶಿರೋಧರ ತೇ ಛಿನ್ನ ಶಿರಸಃ ಪೇತುಃ ಛಿನ್ನ ವರ್ಮ ಶರಾಸನಾಃ ಸುಪರ್ಣವಾತ ವಿಕ್ಷಿಪ್ತಾ ಜಗತ್ಯಾಂ ಪಾದಪಾಯಥಾ ಅವಶಿಷ್ಟಾಶ್ಚ ಯೇ ತತ್ರ ವಿಷಣ್ಣಾಶ್ಚ ನಿಶಾಚರಾಃ ಕರಮೇವಾಭ್ಯಧಾವಂತ ಶರಣಾರ್ಥಂ ಶರಾರ್ದಿತಾಃ. ಈ ರೀತಿಯಾಗಿ ಸರಿ ಅವರು ಬಾಣಗಳನ್ನು ಬಿಡ್ತಾ ಇದ್ದಾರೆ. ಆಮೇಲೆ ರಾಮ ಅವಳನ್ನೆಲ್ಲ ಕಳೆದು ಬಿಟ್ಟು ಸರಿ ಅವರ ಆ ಬಿಲ್ಲನ್ನು ಕತ್ತರಿಸ್ದ, ಅವರ ಕವಚವನ್ನು ಕತ್ತರಿಸ್ದ, ಆಮೇಲೆ ಅವರ ತಲೆಯನ್ನು ಕಡ್ದ. ರಾಮ ಏನ್ ಮಾಡಲಿಲ್ಲ, ಮುಂಚೆ ಅವರ ಬಿಲ್ಲನ್ನು ಕತ್ತರಿಸ್ದ, ಆಮೇಲೆ ಅವರ ಕವಚವನ್ನು ಹರಿದ, ಆಮೇಲೆ ಅವರ ಎದೆಯನ್ನು ಸೀಳ್ದ, ಅವ್ರ ತಲೆಯನ್ನು ತೆಗೆದ, ಆ ಎಲ್ಲ ಪ್ರಾಣವನ್ನು ಮುಗಿಸ್ದ. ನೋಡಿದ್ರು ಬೀಳ್ತಾ ಇದ್ದಾರೆ, 1 2 ಸಾವಿರ ಗಟ್ಟಲೆ ರಾಕ್ಷಸರು ನೆಲದ ಮೇಲೆ ಬೀಳ್ತಾ ಇದ್ದಾರೆ, ಧರಾಚಾಯಿಗಳು ಆಗ್ತಾ ಇದ್ದಾರೆ. ನೋಡಿದಂತೆ ಓಟ್ರ ಅಂದ್ರು, ಓಟ. ಎಲ್ಲ ರಾಕ್ಷಸರು ಕೂಡ ಆಯ್ತು, ಈ ರಾಮನ ಮುಂದೆ ನಿಲ್ಲೋಕ್ಕಾಗೋಲ್ಲ ಅಂತ ಹೇಳಿ ಕರನ ಆ ಸಮೀಪಕ್ಕೆ ಅವರೆಲ್ಲರೂ ಕೂಡ ಅವರು ಓಡ್ತಾ ಇದ್ದಾರಂತೆ. ಆಗ ಸರಿ ಭೂಷಣ ಅಂತ ಅವನು ಕರನ್ ತಮ್ಮ, ಅವನು ಸೇನಾಧ್ಯಕ್ಷ. ಸರಿ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಯುದ್ಧ ಆಯ್ತು. ಅವನು ಬಂದಾರೆ, ಹೆದರಬೇಡ್ರ, ನಾನಿದ್ದೀನಿ, ನನ್ನ ಹತ್ರ ಶೂಲ ಇದೆ, ನನ್ನ ಶೂಲದಿಂದ ಆ ರಾಮನನ್ನು ಸಾಯಿಸಿಬಿಡ್ತೇನೆ ಎಂದ. ಅವನ ಶೂಲನ್ನು ಮುರಿದ, ಅವನ ತಲೆಯನ್ನು ಕಡ್ದ. ಆಮೇಲೆ ಇನ್ನೊಬ್ಬ ಬಂದ ರಾಕ್ಷಸ, ಅವನು 3 ಶಿರಸ್. ರಾವಣಿಗೆ ಎಷ್ಟು ಗಂಟ? 10 ತಲೆ ಅವನಿಗೆ, ಇವನಿಗೆ 3 ತಲೆ. ಇವನು 3 ತಲೆ ಅವನು ಬಂದ, 10 ತಲೆ ಅವನೇ ಮುಂದೆ ಕಡಿತಾನೆ, ಇನ್ನು 3 ತಲೆ ಅವನು ಬಿಡ್ತಾನೆ. ಅವನು ರಾಮ ಏನಿಲ್ಲ, 3 ಬಾಣ ಬಿಟ್ಟ, 3 ತಲೆಯನ್ನು ತೆಗೆದ್ಬಿಟ್ಟ. ಅವನ ಕಥೆನೂ ಮುಗೀತು. ಆಮೇಲೆ ಸರಿ ರಾಮಚಂದ್ರ ಈ ರೀತಿ ಅವನನ್ನು ಸಂಹಾರ ಮಾಡಿದ್ದಾನೆ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಖರ ನೋಡ್ದ, ಏನಪ್ಪ ಇದು, 14,000 ರಾಕ್ಷಸನನ್ನು ಕೊಂದ, ದೂಷಣನನ್ನು ಕೊಂದ, ತ್ರಿಶಿರಸನ್ನು ಕೊಂದ ಅಂತ ಹೇಳಿಬಿಟ್ಟು ಇನ್ನು ನಾನೇ ಸಿದ್ಧನಾಗಬೇಕು ಅಂತೇಳಿ ಖರ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ತಂ ರಥಸ್ಥಂ ಧನುಷ್ಪಾಣಿಂ ರಾಕ್ಷಸಂ ಪರ್ಯವಸ್ಥಿತಂ ದದೃಶು ಸರ್ವಭೂತಾನಿ ಪಾಶಹಸ್ತಮಿವಾಂತಕಂ ಹಂತಾರಂ ಸರ್ವಸೈನ್ಯಸ್ಯ ಪೌರುಷೇ ಪರ್ಯವಸ್ಥಿತಂ ಪರಿಶ್ರಾಂತಂ ಮಹಾಸತ್ವಂ ಮೇನೆ ರಾಮಂ ಖರಸ್ತದಾ ತಂ ಸಿಂಹವಿಮವಿಕ್ರಾಂತಂ ಸಿಂಹವಿಕ್ರಾಂತಗಾಮಿನಂ ದೃಷ್ಟ್ವಾ ನೋದ್ವಿಜತೆ ರಾಮಃ ಸಿಂಹಃ ಕ್ಷುದ್ರಮೃಗಂ ಯಥಾ ತತಃ ಸೂರ್ಯನಿಕಾಶೇನ ರಥೇನ ಮಹತಾಖರಃ ಆಸಸಾದರಣೇ ರಾಮಂ ಪತಂಗ ಇವ ಪಾವಕಂ
ಸರಿ, ಆಮೇಲೆ ಬಂದ ರಥದ ಮೇಲೆ ಕುಳಿತುಕೊಂಡಂತೆ ದಿವ್ಯವಾಗಿರ್ತಕ್ಕಂಥ ರಥ, ಚಿನ್ನದ ರಥ, 4 ಕುದುರೆಗಳು, ದಿವ್ಯವಾಗಿರ್ತಕ್ಕಂಥ ಅಶ್ವಗಳು, ಅದರ ಮೇಲೆ ಆ ರಥದ ಮೇಲೆ ಕುಳಿತುಕೊಂಡಂತೆ ಯಾವ ರೀತಿ ಇದು ಕಾಣ್ತಾ ಇದ್ದ ಅಂದ್ರೆ ಪಾಶಹಸ್ತ ಮಿವಾಂತಕಂ ಅಂತ, ಆ ಯಮಪಾಶವನ್ನು ಹಿಡಿಕೊಡ್ತಕ್ಕಂಥ ಸಾಕ್ಷಾತ್ ಯಮನಂತೆ ಕೂತ್ಕೊಂಡಂತೆ ಅವನು ಆ ರೀತಿಯಾಗಿ ಆ ಖರ ಯುದ್ಧಕ್ಕೆ ಸಿದ್ಧನಾಗಿದ್ದಾನಂತೆ. ಸಿದ್ಧನಾಗಬಿಟ್ಟು ನೋಡಿದ್ದಂತೆ ರಾಮಚಂದ್ರ ಅಷ್ಟೊತ್ತು ಯುದ್ಧ, ಇವನು ಬೇರೆ ತಾಂಬೂಲ ಹಾಕೊಂಡು ಮೊದಲ ಆಸಕ್ತನಾಗಿ ಇವನು ಕೂತಿರ್ತಕ್ಕಂಥವನು ಈ ಖರ. ಅದೇ ರಾಮಚಂದ್ರ 14,000 ರಾಕ್ಷಸರನ್ನು ಕೊಂದುಬಿಟ್ಟು ಯುದ್ಧ ಮಾಡ್ತಾನೆ ಇದ್ದಾನೆ. ಈಗ ಖರ ಬಂದಿದ್ದಾನೆ. ಅವನು ನೋಡ್ದ, ಅಲ್ಲ ಅವರಷ್ಟು ಜನರ ಹತ್ರ ಯುದ್ಧ ಮಾಡಿದ್ದಾನೆ, ಮಹಾ ಬಳದು ಬಿಟ್ಟಿದ್ದಾನೆ ರಾಮಚಂದ್ರ, ಈಗ ಸರಿಯಾದ ಸಮಯ ರಾಮನನ್ನು ಮುಗಿಸೋಕೆ ಅಂತ ಯೋಚನೆ ಮಾಡ್ದ. ಆದರೆ ರಾಮಚಂದ್ರ ಅವನನ್ನು ಲೆಕ್ಕಕ್ಕೆ ಇರಲಿಲ್ಲ. ಒಂದು ನೊರಜು ಜುಂಗಾಣಿ ಅಂತ ತಿಳ್ಕೊಂಡು ಯಾವ ರೀತಿ ಸಿಂಹ ಕ್ಷುದ್ರ ಮೃಗಂ ಯಥಾ, ಅವನನ್ನ ಲೆಕ್ಕಕ್ಕೆ ಇರಲಿಲ್ಲ. ಯಾವ ರೀತಿ ಸಿಂಹ ಒಂದು ಎಕ್ಕಷ್ಟಿತ್ತು, ಒಂದು ಜಿಂಕೆನೋ ಒಂದು ಮೊಲವನ್ನು ನೋಡೋ ಹಾಗೆ ಆ ಖರನನ್ನ ನೋಡ್ದ. ಇವನು ನುಗ್ಗಿ ಬಂದಂತೆ ಮುಂದೆ ಸೂಚನೆ ಕೊಡ್ತಾ ಇದ್ದಾನೆ. ಇವನು ರಾಮನೊಡನೆ ಯುದ್ಧ ಬಂದದ್ದು ಹೇಗೆ ಬಂದ ಅಂದ್ರೆ, ಈ ಪತಂಗ ಹೋಗ್ಬಿಟ್ಟು ಬೆಂಕಿಗೆ ಹೋಗಿ ಬೀಳುತ್ತಲ್ಲ ತಾನೆ, ಹಾಗೆ ರಾಮನೊಂದಿಗೆ ಯುದ್ಧ ಮಾಡಿದ್ರೆ ಇವನು ಕಥೆನೂ ಮುಂದೆ ಮುಗಿಯುತ್ತೆ ಅನ್ನೋ ಹಾಗೆ ಇವನು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಆಗ ತತೋಸ್ಯ ಯುಗಮೇಕೇನ ಚತುರ್ಭಿಶ್ಚತುರೋಹಯ ಷಷ್ಠೇನ ತು ಶಿರಸ್ಸಂಖ್ಯೆ ಖರಸ್ಯ ರಥಸಾರಥೇಃ ತ್ರಿಭಿಸ್ತ್ರಿವೇಣುಂ ಬಲವಾನ್ ದ್ವಾಭ್ಯಾಮಕ್ಷಂ ಮಹಾಬಲಃ ದ್ವಾದಶೇನ ತು ಬಾಣೇನ ಖರಸ್ಯ ಸಶರಂ ಧನುಃ ಚಿತ್ವಾ ವಜ್ರನಿಕಾಶೇನ ರಾಘವ ಪ್ರಹಸನ್ನಿವ ತ್ರಯೋದಶೇನೇಂದ್ರ ಸಮೋ ಬಿಭೇದ ಸಮರೇಖರಂ ಪ್ರಭಗ್ನಧನ್ವಾ ವಿರಥೋ ಹತಾಶ್ವೋ ಹತಸಾರಥಿಃ ಗದಾಪಾಣಿರವಪ್ಲುತ್ಯ ತಸ್ಥೌ ಭೂಮೌ ಖರಸ್ತದಾ ರಾಮ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಇವನು ಅಯೋಗ್ಯ, ಓಹೋ ಚಿನ್ನದ ರಥ, ಇವನಿಗೆ ಚಿನ್ನದ ರಥದ ಮೇಲೆ ಕೂತು ಯುದ್ಧ ಮಾಡ್ತಾ ಇದ್ದಾನೆ. ರಾಮ ನೋಡ್ದ, ಓಹೋ ಮೇಲ್ ಕೂತಿದ್ಯಾ, 13 ಬಾಣ ತೆಗೆದುಕೊಂಡ. ಅದರಲ್ಲಿ 1 ಬಾಣದಿಂದ ಅದರ ನೊಗಕ್ಕೆ ಹೊಡೆದಂತೆ. ಆಮೇಲೆ 4 ಬಾಣ ತೆಗೆದುಕೊಂಡ, ಅದರಿಂದ 4 ಕುದುರೆಯನ್ನು ಮುಗಿಸ್ದ. ಆಮೇಲೆ 5ನೇ ಬಾಣ, 5 ಆಯ್ತಲ್ಲ, 4 1 5, 6ನೇ ಬಾಣದಿಂದ ಅವನು ಸಾರಥಿನ ಮುಗಿಸ್ದ. ಅವನ ಖರನ ಆ ಸಾರಥಿನ ಮುಗಿಸ್ದ. ಅಲ್ಲಿಗಾಯ್ತು. ಮತ್ತೆ 3 ಬಾಣ ತೆಗೆದುಕೊಂಡು ಅದರ ಆ ಮೂಕಿಗೆ ಹೊಡೆದಂತೆ. ಅದು ರಥದ ಮೂಕಿ ಇರುತ್ತಲ್ಲ, ಆ ಮೂಕಿಗೆ ಹೊಡೆದ. ಆಮೇಲೆ ಇನ್ನೊಂದು ಬಾಣದಿಂದ ಆ ರಥದ ಅಚ್ಚನ್ನು ಮುರಿದ. ಆಮೇಲೆ 12ನೇ ಬಾಣದಿಂದ ಇಟ್ಕೊಂಡಿದ್ದ ಬಿಲ್ಲಿರ್ತಾನೆ, ಬಿಲ್ಲಿಂದ ಅದರಿಂದ ತಾನೆ ನಾರಾಚ ನಾಲಿಕ ಅದನ್ನೆಲ್ಲ ಬಾಣಗಳನ್ನು ಬಿಡ್ತಾ ಇದೆಯಲ್ಲ ನೀನು, ಆ ಬಿಲ್ಲಿದ್ದು ತಾನೆ ಅಂದ್ರೆ ಆ ಬಿಲ್ಲನ್ನು ಮುರಿದ. ಖರನ 12ನೇ ಬಾಣದಿಂದ ಬಿಲ್ಲನ್ನೂ ಮುರಿದ. ಆಮೇಲೆ 13ನೇ ಬಾಣದಿಂದ ಏನು ಮಾಡ್ದ, ಅವನ ಆ ರಥವನ್ನ, ಬಿಲ್ಲು ಮುರಿಯಿತು, ರಥ ಮುರಿಯಿತು. ಆಮೇಲೆ ಆತನ ರಥ ಹೋಯ್ತಲ್ಲ, ಎಲ್ಲ ಅಚ್ಚು ಮುರಿತು, ಎಲ್ಲ ಮಾಯ್ತು, ಕೆಳಗಡೆ ಬಿತ್ತು. ಆಮೇಲೆ 13ನೇ ಬಾಣದಿಂದ ಕೆತ್ತಿ ಬಿಟ್ಟಂತೆ. ಬಡಗಿಗಳು ಇದನ್ನು ಉಳಿ ತೆಗೆದುಕೊಂಡು ಇದನ್ನು ಕೆತ್ತಾರಲ್ಲ, ನೈಸಾಗಿ ಕೆತ್ತಾರಲ್ಲ, ಹಾಗೆ ಇವನ್ ದೇಹವನ್ನು ಕೆತ್ತೆ ಬಿಟ್ಟಂತೆ ಆ 13ನೇ ಬಾಣದಿಂದ ಕರ್ಣ. ಈ ರೀತಿ ಅವನು ಕೂಡ ನೆಲದ ಮೇಲೆ ಕೂತ. ಆ ಕರ ಕೈಯಲ್ಲಿ ಒಂದು ದೊಡ್ಡ ಗದೆಯನ್ನು ಇಟ್ಕೊಂಡಿದ್ದಾನಂತೆ. ಆ ಗದೆಯನ್ನು ಇಟ್ಕೊಂಡು ಇದರಿಂದ ನಿನ್ನನ್ನ ಮುಗಿಸ್ತೇನೆ ಹಾಗೆ ಅಂತೇಳಿ ಕೂಗಾಡ್ತಾ ಇದ್ದಾನೆ. ವಸತೋ ದಂಡಕಾರಣ್ಯೇ ತಾಪಸಾನ್ ಧರ್ಮಚಾರಿಣಃ ಕಿಂ ನು ಹತ್ವಾ ಮಹಾಭಾಗಾನ್
ಫಲಂ ಪ್ರಾಪ್ಸ್ಯಸಿ ರಾಕ್ಷಸ ನ ಚಿರಂ ಪಾಪಕರ್ಮಾಣಃ ಕ್ರೂರಾ ಲೋಕಜುಗುಪ್ಸಿತಾಃ ಐಶ್ವರ್ಯಂ ಪ್ರಾಪ್ಯ ತಿಷ್ಠಂತಿ ಶೀರ್ಣಮೂಲಾಃ ಶೀರ್ಣಮೂಲಾ ಇವ ದ್ರುಮಾಃ ಅವಶ್ಯಂ ಲಭತೆ ಜಂತುಃ ಫಲಂ ಪಾಪಸ್ಯ ಕರ್ಮಣಃ ಘೋರಂ ಪರ್ಯಾಗತೆ ಕಾಲೇ ಘೋರಂ ಪರ್ಯಾಗತೆ ಕಾಲೇ ದ್ರುಮಃ ಪುಷ್ಪಮಿವಾರ್ತವಂ ನ ಚಿರಾತ್ ಪ್ರಾಪ್ಯತೆ ಲೋಕೆ ಪಾಪಾನಾಂ ಕರ್ಮಣಾಂ ಫಲಂ ಸವಿಷಾಣಾಮಿವಾನ್ನಾನಾಂ ಭುಕ್ತಾನಾಂ ಕ್ಷಣದಾಚರ. ಆಗ ಇಬ್ರು ಯುದ್ಧ ಆಯ್ತು, ಗದೆಯಿಂದ ಯುದ್ಧ ಮಾಡ್ತೀನಿ ಅಂತ ಹೊರಟ. ಆಗ ರಾಮಚಂದ್ರ ಹೇಳ್ತಾ ಇದ್ದಾನೆ, ನೋಡ್ದ್ಯಾ 14 ಜನ ಕಳಿಸ್ದೆ, ಅವರನ್ನೆಲ್ಲ ಮುಗಿಸ್ದೆ. 14,000 ಜನ ಕಳಿಸ್ದೆ, ಆ ರಾಕ್ಷಸನೆಲ್ಲ ಕೊಂದೆ. ಆಮೇಲೆ ನಿನ್ ತಮ್ಮ ದೂಷಣ ಹೋದ, ತ್ರಿಶಿರಸ್ ಹೋದ, ನಿನ್ನ ರಥ ಅಳಿದುಳಿದ ಸೈನಿಕರು ಎಲ್ರೂ ಹೋದ್ರು. ಈಗ ನೀನು ಒಬ್ಬ ಉಳಿದಿದೀಯ. ನೋಡು, ಯಾವತ್ತೂ ಕೂಡ ಕ್ರೂರ ಕರ್ಮಗಳನ್ನ ಮಾಡ್ತಾ ಧರ್ಮನಿಷ್ಠರಾಗಿರ್ತಕ್ಕಂಥವ್ರು ತಪಸ್ವಿಗಳು ನಿನಗೇನೋ ಮಾಡಿದ್ರು, ಅವನ್ನೆಲ್ಲ ಹಿಂಸೆ ಮಾಡಿದ್ನೆಲ್ಲೋ, ಅವನ್ನೆಲ್ಲ ಕೊಂದೆಲ್ಲೋ, ಯಾಕೆ ಬರ್ದೆ? ಅವ್ರು ನಿನ್ಗೇನಾದ್ರು ತೊಂದರೆ ಮಾಡಿದ್ರ? ಅವ್ರು ಯಾತಕ್ಕೆ ಬಂದಿದ್ರು? ಇಚ್ಛಾದಾರಿದ್ರ್ಯ ಅಂತ. ಅವರು ಬೇಡ, ನಮಗೆ ಐಶ್ವರ್ಯ ಬೇಡ ಅಂತ ಬಡತನವನ್ನು ಒಪ್ಪಿಕೊಂಡು ಲೋಕಕನ್ಯಾಲಕ್ಕೋಸ್ಕರ ತಪಸ್ಸು ಮಾಡೋಕೆ ಬಂದಿರ್ತಕ್ಕಂತಹ ಆ ತಪಸ್ಸುಗಳನ್ನ ಕೊಂದ್ಯಲ್ಲೋ ನೀನು, ನಿರ್ನಾಮ ಮಾಡಿದ್ಯಲ್ಲೋ, ಅವನ್ನೆಲ್ಲ ತಿಂದ್ಯಲ್ಲೋ, ಆ ಪಾಪ ಹೋಗುತ್ತೇನೋ? ಉಗ್ರಗಾಮಿಗಳು, ನೀಚರು ಇನ್ನೊಬ್ಬರ ಸ್ವತ್ತನ್ನ ಅಪಹಾರ ಮಾಡ್ಕೊಂಡ್ರೆ ಅದೇನೋ ಒಂದ್ ಸ್ವಲ್ಪ ದಿವಸ ಇರ್ಬೋದು, ಅದು ಶಾಶ್ವತವಾಗಿ ಉಳಿಯುತ್ತೇನೋ? ಬಡ್ದು ತಿಂತಾರೆ, ಆಮೇಲೆ ಅವ್ರನ್ನೆಲ್ಲ ಮುಗಿಸ್ತಾರೆ. ಅವರೆಲ್ಲ ಹಣವನ್ನು ಕೂಡ ಕಸ್ಕೊಳ್ಳುತ್ತಾರೆ, ಅವರೆಲ್ಲ ನಾಶವಾಗಿ ಹೋಗ್ತಾರೆ. ಉಗ್ರಗಾಮಿಗಳು ಎಂದೂ ಕೂಡ ಉಳಿಯೋಲ್ಲ. ಇವತ್ತು ಹೇಳಿದ್ರಲ್ಲ, ನಿಮ್ಮ ಮನೆಯಲ್ಲೇ ನಿಮ್ಮನ್ನು ಮುಗಿಸ್ತೀವಿ ಅಂತಾರೆ ಮೋದಿಜಿಯವರು. ನಿಮ್ಮ ಮನೆ ಒಳಗೆ ಎಲ್ಲೇ ಆಡ್ಕೊಂಡು ಕೂತಿರ್ಲಿ, ಪಾಕಿಸ್ತಾನ ಇರಲಿ, ಇನ್ನೊಂದ್ ಕಡೆ ಇರ್ಲಿ, ಎಲ್ಲ ಇರ್ಲಿ, ನಮ್ಮ ದೇಶಕ್ಕೆ ಯಾರು ಹಾನಿ ಮಾಡ್ತಾರೋ ಅಂತ ಉಗ್ರಗಾಮಿಗಳನ್ನ ಅವ್ರ ಮನೆಯಲ್ಲೇ ಹೊಡಿತೀನಿ ಅಂತೇಳಿ ಹೇಳಿದ್ರಲ್ಲ, ಆ ರೀತಿ ಆ ಉಗ್ರಗಾಮಿಗಳು ಅವರ ಆ ಐಶ್ವರ್ಯ ಎಂದು ಕೂಡ ಉಳಿಯತಕ್ಕಂತಹದ್ದಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಈ ರೀತಿಯಾಗಿ ಮಾಡಿದಲ್ಲ. ಮುಂದೆ ನನ್ನ ಬಾಣದಿಂದ ನೀನು ಸಾಯ್ತೀಯ, ನಿನ್ನನ್ನು ಮುಗಿಸ್ತೇನೆ, ನೀನು ನರಕಕ್ಕೆ ಹೋಗಿ ಬೀಳ್ತೀಯ. ನೀನು ಹಿಂದೆ ಸಾಯಿಸಿದೆಲ್ಲ, ಕೊಂದೆಲ್ಲ ಅವರು ಆ ಋಷಿಗಳು ಅವರೆಲ್ಲ ವಿಮಾನದಲ್ಲಿ ಕುಳಿತು ನೋಡ್ತಾ ಇರ್ತಾರೆ. ಏನನ್ನ? ನೀನು ನರಕದಲ್ಲಿ ಬೀಳೋದನ್ನ. ಅದ್ಯತ್ವಾಂ ವಿಹತಂ ಬಾಣೈಃ ಪಶ್ಯಂತು ಪರಮರ್ಷಯಃ ನಿರಯಸ್ಥಂ ವಿಮಾನಸ್ಥ ಯೇ ತ್ವಯಾ ಹಿಂಸಿತಾಃ ಪುರಾ ಪ್ರಹರತ್ವಂ ಯಥಾ ಕಾಮಂ ಕುರು ಯತ್ನಂ ಕುಲಾಧಮ ಅದ್ಯತೆ ಪಾತಯಿಷ್ಯಾಮಿ ಅದ್ಯತೆ ಪಾತಯಿಷ್ಯಾಮಿ ಶರಸ್ತಾಲ ಫಲಂ ಯಥಾ. ನೋಡು, ನನ್ನ ಶರದಿಂದ ನೀನು ಸಾಯಿಸ್ತೀನಿ, ನಿನ್ನನ್ನು ಸಾಯಿಸ್ತೇನೆ. ನೀನು ನರಕದಲ್ಲಿ ಬೀಳೋದನ್ನ ಆ ಋಷಿ ಮುನಿಗಳೆಲ್ಲರೂ ಕೂಡ ವಿಮಾನದಲ್ಲಿ ಕುಳಿತುಕೊಂಡು ಅವನು ನೋಡ್ಲಿ ಹಾಗೆ ಅಂತ ಹೇಳಿ ರಾಮ ಹೇಳೋಣ. ಮತ್ತೆ ಇವನು ಕೂಗ ಶುರು ಮಾಡನಂತೆ. ಓಹೋ, ಕೊಂದು ಬಿಡ್ತೀಯ ನನ್ನನ್ನ? ಕೊಲ್ಲೋದಾಗ ನೀನು ಉಳಿದಿರ್ತಾನೆ, ನಿನ್ನನ್ನು ಮೊದಲು ಮುಗಿಸ್ತೇನೆ. ನನ್ನ ಗದಾಘಾತದಿಂದ ಯಾವ ದೇವತೆಗಳೆಲ್ಲ ಕೂಡ ಹೆದರಿ ನಡುಕ್ತಾರೆ ನನ್ನ ಗದಾಘಾತಕ್ಕೆ. ಅಂತಹ ಗದೆ ಇದೆ, ಇದರಿಂದ ನಿನ್ನನ್ನು ಮುಗಿಸ್ತೇನೆ ಅಂತ ಹೇಳಿ ಗದಾಪಾಣಿಯಾಗಿಬಿಟ್ಟು ಗದೆಯನ್ನ ಬೀಸುತ್ತಾ ಅವನು ಬಂದ. ಯಾರು? ಖರ ರಾಮನ ಮೇಲೆ. ಪರ್ಯಾಪ್ತೋಹಂ ಗದಾಪಾಣಿ ಹಂತುಂ ಪ್ರಾಣಾನ್ ರಣೇ ತವ ತ್ರಯಾಣಾಮಪಿ ಲೋಕಾನಾಂ ಪಾಶಹಸ್ತೈವಾಂತಕಃ ಕಾಮಂ ಬಹ್ವಪಿ ವಕ್ತವ್ಯಂ ತ್ವಯಿ ವಕ್ಷ್ಯಾಮಿ ನ ತ್ವಹಂ
ಅಸ್ತಂಗಚ್ಛೇದ್ದಿ ಸವಿತಾ ಯುದ್ಧ ವಿಘ್ನಸ್ತತೋ ಭವೇತ್. ಚತುರ್ದಶ ಸಹಸ್ರಾಣಿ ರಾಕ್ಷಸಾನಾಂ ಹತಾನಿ ತೇ ತದ್ವಿನಾಶಾತ್ ಕರೋಮ್ಯೇಷಃ ತೇಷಾಮಸ್ಸ ಪ್ರಮಾರ್ಜನಂ. ತದ್ವಿನಾಶಾತ್ ಕರೋಮ್ಯೇಷಃ ತೇಷಾಂ ಅಸ್ರ ಪ್ರಮಾರ್ಜನಂ. ಆಗ ಮತ್ತೆ ಆ ಖರ ಹೇಳ್ತಾ ಇದ್ದಾನೆ, ನೋಡು ಗದಾಪಾಣಿಯಾಗಿದ್ದೇನೆ ನಾನು. ಈ ಗದಾಘಾತದಿಂದ ನಿನ್ನ ಒಬ್ಬನ ಪ್ರಾಣ ಅಲ್ಲ, ಏನ್ ಸಾಕ್ಷಾತ್ ಯಮನಂತೆ ಇರ್ತಕ್ಕಂತಹ ನಾನು ಇಡೀ 3 ಲೋಕವನ್ನು ಕೂಡ ಬೇಕಾದ್ರೆ ಅವರ ಎಲ್ಲ ಪ್ರಾಣವನ್ನು ಕೂಡ ಹಿಂಡಿ ತೆಗೆಯೋ ಸಾಮರ್ಥ್ಯ ನನಗೆ ಉಂಟು ಅಂತ ಹೇಳ್ತಾ, ನಿನ್ನ ಹತ್ರ ಮಾತಾಡೋಕ್ ಸಮಯ ಇಲ್ಲ. ನಿನ್ನ ಹತ್ರ ನೀನು ಒಬ್ಬ ಅಲ್ಪಜೀವಿ, ನಿನ್ನ ಹತ್ರ ಏನು ಹೇಳ್ಕೊಳ್ಳೋದು ನನ್ನ ಪರಾಕ್ರಮವನ್ನ. ಜೊತೆಗೆ ಸೂರ್ಯ ಅಸ್ತಮಿತನಾಗ್ತಾ ಇದ್ದಾನೆ, ಹಾಗಾಗಿ ಬೇಗ ಯುದ್ಧ ಮುಗಿಸ್ಬೇಕಾಗಿದೆ. ನಾನು ಋಣ ತೀರ್ಸ್ಕೊಳ್ಬೇಕಾಗಿದೆ. ನಮ್ಮ 14,000 ಜನ ರಾಕ್ಷಸರನ್ನು ಕೊಂದಿದೆಯಲ್ಲ, ಅವರ ಹೆಂಡಿರ ಆ ಕಣ್ಣೀರನ್ನ ಒರೆಸಬೇಕಾಗಿದೆ. ಹೇಗೆ ಒರೆಸೋದು? ನಿನ್ನನ್ನು ಸಾಯಿಸ್ಬಿಟ್ಟು, ನಿನ್ನನ್ನು ಕೊಂದ್ಬಿಟ್ಟು, ಈ ಗದೆಯಿಂದ ಬಡದ್ಬಿಟ್ಟು, ನಿನ್ನನ್ನು ಸಾಯಿಸ್ಬಿಟ್ಟು ಅವರ ಕಣ್ಣೀರನ್ನ ನಾನು ಒರೆಸ್ತೇನೆ ಅಂತ ಹೇಳಿಬಿಟ್ಟು ಅವನು ಗದೆಯನ್ನ ತೆಗೆದುಕೊಂಡು ಯುದ್ಧ ಮಾಡೋಕೆ ಹೊರಟ. ಏನಾಯ್ತು? ಪಾಂಸುರೋಷಿತ ಸರ್ವಾಂಗಃ ಸ್ರಸ್ತನ್ಯಸ್ತಭುಜದ್ವಯಃ ಸ್ವಪ್ಸ್ಯಸೇಗಾಂ ಸಮಾಲಿಂಗ್ಯ ದುರ್ಲಭಾಂ ಪ್ರಮದಾಮಿವ ಪ್ರವೃದ್ಧ ನಿರ್ದೇಶಯಿತೆ ತ್ವಯಿ ರಾಕ್ಷಸ ಪಾಂಸನೆ ಭವಿಷ್ಯಂತ್ಯ ಶರಣ್ಯಾನಾಂ ಶರಣ್ಯಾ ದಂಡಕಾಯಿಮೇ ಜನಸ್ಥಾನೆ ಹತಸ್ಥಾನೆ ತವ ರಾಕ್ಷಸಮಚ್ಛರೈಃ ನಿರ್ಭಯಾ ವಿಚರಿಷ್ಯಂತಿ ಸರ್ವತೋ ಮುನಯೋ ವನೇ ಅದ್ಯ ವಿಪ್ರಸರಿಷ್ಯಂತಿ ರಾಕ್ಷಸ್ಯೋ ಹತಬಾಂಧವಾಃ ಬಾಷ್ಪಾದ್ರವದನಾದೀನಾ ಭಯಾದ್ ಅನ್ಯ ಭಯಾವಹ. ಆಗ ಈ ರೀತಿಯಾಗ್ಬಿಟ್ಟು ಹೇಳ್ತಾ ಇದ್ದಾನೆ. ಯುದ್ಧ ಮಾಡಕ್ ಪ್ರಾರಂಭ ಮಾಡಿದ್ರು. ಆಮೇಲೆ ರಾಮಚಂದ್ರ ಹೇಳ್ತಾನೆ, ನೋಡು ಆಮೇಲೆ ನೀನು ನೆಲದ ಮೇಲೆ ಬೀಳ್ತೀಯ, ನೆಲವನ್ನೇ ಒಪ್ಕೊಳ್ತೀಯಂತೆ. ನೆಲ ಮೇಲೆ ಬಿದ್ದು ನೆಲವನ್ನ ಒಪ್ಕೊಳ್ತೀಯ. ಆಮೇಲೆ ನೀನ್ ಸತ್ತ ಮೇಲೆ ಈ ಏನಿದೆ ಇದು ದಂಡಕಾರಣ್ಯ, ಈ ಜನಸ್ಥಾನ ಏನಿದೆ ಇದು ಋಷಿ ಮುನಿಗಳು ಏನು ರಾಕ್ಷಸರ ಭಯ ಇಲ್ಲದೆ ಅವರು ನಿರ್ಭಯವಾಗಿ ಇಲ್ಲಿ ಸಂಚಾರ ಮಾಡ್ತಾರೆ, ಇಲ್ಲಿ ತಪಸ್ಸು ಮಾಡ್ತಾರೆ, ಅದಕ್ಕೆಲ್ಲ ಅನುಕೂಲ ಆಗತ್ತೆ. ನಿನ್ನನ್ನು ನಾನು ಮುಗಿಸ್ತೇನೆ ಹಾಗೆ ಅಂತ ಹೇಳಿಬಿಟ್ಟು ರಾಮಚಂದ್ರ ನಿಶ್ಚಯ ಮಾಡಿಬಿಟ್ಟು ಮತ್ತೆ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ದೃಢಂಕಲ್ವವಲಿಪ್ತೋಸ್ಮಿ ಭಯೇಷ್ವಪಿ ಚ ನಿರ್ಭಯಃ ವಾಚ್ಯಾ ವಾಚ್ಯಂ ತತೋ ಹಿ ತ್ವಂ ಮೃತ್ಯುವಶ್ಯೋ ನ ಬುಧ್ಯಸೆ ಕಾಲಪಾಶ ಪರಿಕ್ಷಿಪ್ತಾ ಭವಂತಿ ಪುರುಷಾ ಹಿ ಯೇ ಕಾರ್ಯಕಾರ್ಯನ್ನ ಜಾನಂತಿ ತೇ ನಿರಸ್ತಜಡೀಂದ್ರಿಯಾಃ ಏವ ಮುಕ್ತ್ವಾ ತತೋ ರಾಮಂ ಸಂವೃಜ್ಯ ಭೃಗುಡೀಂ ತತಃ ಸದದರ್ಶ ಮಹಾಸಾಲಂ ಅವಿದೂರೆ ನಿಶಾಚರಃ. ನೋಡ್ರಿ ಆ ಕರ್ಣಿಗೆ ಪೊಗರು ಎಲ್ಲಾನು ಕಳ್ಕೊಂಡ. ಆ ಗದೆನು ಮುರಿದು ಹಾಕಿದ ರಾಮಚಂದ್ರ, ಅದು ಬಿದ್ದೋಯ್ತು. ಆದ್ರೂ ಕೂಡ ಪೊಗರಿನಿಂದ ಹೇಳ್ತಾ ಇದ್ದಾನೆ, ನೀನ್ ದುರಹಂಕಾರಿ, ನೀನು ಮಹಾ ಅಲ್ಲ, ಸಾಯೋ ಕಾಲ ಬಂದಿದ್ರು ನಿರ್ಭಯನಾಗಿದೀಯ ನೀನು. ಏನು ನೀನು ಮೃತ್ಯುವಿನ ಹಿಡಿದಕ್ಕೆ ನೀನ್ ಸಿಕ್ಕಿದೀಯಾ? ಏನ್ ಹೇಳ್ಬೇಕು ಯಾವ್ದು ಹೇಳ್ಬೇಕು ಯಾವ್ದು ಹೇಳಬಾರ್ದು ಅದೇ ನಿಂಗೆ ಗೊತ್ತಿಲ್ಲ ಅಂತ ಎಲ್ಲವನ್ನೂ ಕಳ್ಕೊಂಡಾಗಿದೆ. ನೆಲದ ಮೇಲೆ ಬಿದ್ದಿದ್ದಾನೆ, ಏನೂ ಇಲ್ಲ, ಆಯುಧವೂ ಇಲ್ಲ. ಗದೆ ಒಂದಿತ್ತು, ಗದೆನೂ ಮುರಿದು ಹಾಕಿಬಿಟ್ಟ ರಾಮಚಂದ್ರ, ಅದು ಹೋಯ್ತು. ಈಗ ಅಂತದ್ರಲ್ಲಿ ಪೊಗರಿನಿಂದ ಮಾಡ್ತಾ ಇದ್ದಾನೆ, ನಿನ್ನನ್ನು ಮುಗಿದು ಬಿಡ್ತೇನೆ, ನಿನಗೆ ಸಾಯೋ ಕಾಲ ಬಂದಿದೆ, ಏನ್ ಮಾತಾಡ್ಬೇಕು ಗೊತ್ತಾಗೋಲ್ಲ,
ಆ ಸಾಯೋ ಸಮಯದಲ್ಲಿ ಎಲ್ಲ ಸ್ತಬ್ಧವಾಗ್ಬಿಡುತ್ತಂತೆ. 6 ಇಂದ್ರಿಯಗಳು ಕೂಡ 5 ಇಂದ್ರಿಯ ಮನಸ್ಸು ಎಲ್ಲ ಸ್ತಬ್ಧವಾಗ್ಬಿಡುತ್ತಂತೆ. ಆ ರೀತಿಯಾಗಿದೆ, ನಿನ್ನನ್ನು ಮುಗಿಸ್ತೇನೆ ಅಂತೇಳಿ ಏನು ಆಯ್ದ ಕೈಯಲ್ಲಿ ಇಲ್ವಲ್ಲ, ಹಾಗೆ ನೋಡ್ದ, ಒಂದು ದೊಡ್ಡ ಸಾಲು ಮರ ಸಿಕ್ತು, ಅದನ್ನೇ ತೆಗೆದುಕೊಂಡ, ಅದರಿಂದಲೇ ಹೊಡೆದ, ಅದನ್ನು ಕತ್ತರಿಸಿದಾನೆ ರಾಮಚಂದ್ರ. ಆಮೇಲೆ ವಿಹ್ವಲಸ್ಸ ಕೃತೋ ಬಾಣೈಃ ಕರೋ ರಾಮೇಣ ಸಂಯುಗೆ ಮತ್ತೋ ರುಧಿರಗಂಧೇನ ತಮೇವಾಭ್ಯದ್ರವದ್ರುತಂ ತಮಾಪತಂತಂ ಸಂರಬ್ಧಂ ಕೃತಾಸ್ತ್ರೋ ರುಧಿರಾಪ್ಲುತಂ ಅಪಾಸರ್ಪದ್ವಿತ್ರಿಪದಂ ಕಿಂಚಿತ್ವರಿತ ವಿಕ್ರಮಃ ತತಃ ಪಾವಕ ಸಂಕಾಶಂ ವಧಾಯ ಸಮರೇಶರಂ ಖರಸ್ಯ ರಾಮೋ ಜಗ್ರಾಹ ಬ್ರಹ್ಮದಂಡಮಿವಾಪರಂ ಸತಂ ದತ್ತಂ ಭಗವತ ಸುರರಾಜೇನ ಧೀಮತಾ ಸಂದಧೇ ಚಾಪಿ ಧರ್ಮಾತ್ಮ ಮುಮೋಜ ಚ ಖರಂ ಪ್ರತಿ ವಿಮುಕ್ತೋ ಮಹಾಬಾಣೋ ನಿರ್ಘಾತ ಸಮನಿಸ್ವನಃ ರಾಮೇಣ ಧನುರಾಯಮ್ಯ ಖರಸ್ಯೋರಸಿ ಚಾಪತತ್. ಸರಿ, ದೊಡ್ಡ ಮರ ತೆಗೆದುಕೊಂಡು ಅದರಲ್ಲೇ ಹೊಡ್ಯಾಕ ಹೊರಟ. ರಾಮ ಬಾಣ ಬಿಟ್ಟ, ಆ ಮರವನ್ನು ಪುಡಿ ಮಾಡ್ದ, ಮತ್ತೊಂದು ಬಾಣ ಬಿಟ್ಟ. ಏನು ಒಳ್ಳೆ ವೃಷ್ಟಿ, ಒಳ್ಳೆ ಮಳೆ ಬಂದಂಗ ದೇಹದಿಂದ ರಕ್ತ ಸುರಿತಾ ಇದೆಯಂತೆ. ಏನ್ ದೇಹವೆಲ್ಲ ರಕ್ತ. ಆ ರಕ್ತ ನೋಡಿ ಅವನಿಗೆ ಮತ್ತು ಒಂದು ರೀತಿ ಮತ್ತು ಬಂದ್ಬಿಡ್ತಂತೆ. ಆ ಕರ್ಣಿಗೆ ಮತ್ತು ಬಂದುಬಿಟ್ಟು ರಾಮನನ್ನು ಮುಗಿಸಿ ಬಿಡ್ತೇನೆ ಅಂತೇಳಿ ರಾಮ ಮೇಲೆ ನುಗ್ಗು ಬಂದುಬಿಟ್ಟಂತೆ. ಯುದ್ಧದಲ್ಲಿ ಯುದ್ಧ ಮಾಡೋನು ರಾಮ ಮೇಲೆ ನೆಗೆದು, ಭಾರಿ ಶರೀರ ತಾನೆ, ರಾಮ ಮೇಲೆ ಬಿದ್ದು ರಾಮನನ್ನು ಮುಗಿಸಿ ಬಿಡ್ತೇನೆ ಅಂತೇಳಿ ರಾಮನ ತಲೆ ಮೇಲೆ ಬಂದ್ಬಿಟ್ಟ. ಆ ಸಮಯದಲ್ಲಿ ರಾಮ ಏನು ಮಾಡ್ದ, ಒಂದು 3 ಹೆಜ್ಜೆ ಹಿಂದಕ್ಕೆ ಸರಿದು ಬಿಟ್ಟು ದಿವ್ಯವಾಗಿರ್ತಕ್ಕಂತಹ ಆಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರಕ್ಕೆ ಸಮನಾಗಿರ್ತಕ್ಕಂತಹ ಆಗ್ನೇಯಾಸ್ತ್ರವಂತೆ, ಅದನ್ನ ಸಾಕ್ಷಾತ್ ದೇವೇಂದ್ರನೇ ಕೊಟ್ಟಿರ್ತಕ್ಕಂತಹ ಅಸ್ತ್ರ ಅದು. ಅದನ್ನ ಅಗಸ್ತ್ಯ ಮುನಿಗಳ ಮುಖಾಂತರ ರಾಮನಿಗೆ ಕೊಡಿಸಿರ್ತಾನೆ ದೇವೇಂದ್ರ. ಅಂತಹ ಆ ದಿವ್ಯವಾಗಿರ್ತಕ್ಕಂತಹ ಅಗ್ನಿದತ್ತ ಆ ಆಗ್ನೇಯಾಸ್ತ್ರವನ್ನ ಅವನು ಪ್ರಯೋಗ ಮಾಡ್ತಾನಂತೆ. ಪ್ರಯೋಗ ಮಾಡೋಣ, ಅದು ಸಿಡಿಲಿನಂತೆ ಬಂತು, ಖರನ ಎದೆಗೆ ಹೊಡೆಯಿತು, ಹಾಗೆ ಮಲಗಬಿಟ್ನಂತೆ. ಖರ ಮಲಗೋದಲ್ಲ, ಅದು ಆ ಅಗ್ನಿ ಜ್ವಾಲೆಯಿಂದ ಅವನು ಸುಟ್ಟು ಭಸ್ಮೀಭೂತನಾಗ್ಬಿಟ್ಟ. ಆ ಖರ ಯಾವ ರೀತಿ ವೃತ್ರಾಸುರನನ್ನ ವಜ್ರಾಯುಧದಿಂದ ಆ ಇಂದ್ರ ಕೊಂದನೋ, ಅದೇ ರೀತಿ ರಾಮಚಂದ್ರ ಬ್ರಹ್ಮಾಯುಧಕ್ಕೆ ಬ್ರಹ್ಮಾಸ್ತ್ರಕ್ಕೆ ಸಮನಾಗಿರ್ತಕ್ಕಂತಹ ಅಗ್ನಿ ದತ್ತವಾಗಿರ್ತಕ್ಕಂತಹ ಆಗ್ನೇಯಾಸ್ತ್ರದಿಂದ ಆ ಖರನನ್ನ ಮುಗಿಸ್ದ. ಆ ಸಮಯದಲ್ಲಿ ಸಮಸ್ತ ಋಷಿಗಳು, ಮುನಿಗಳು, ದೇವತೆಗಳು ರಾಮನನ್ನ ಕೊಂಡಾಡ್ತಾ ಇದ್ದಾರೆ. ತತೋ ರಾಜರ್ಷಯಃ ಸರ್ವೇ ಸಂಗತಾ ಪರಮರ್ಷಯಃ ಸಭಾಜ್ಯ ಮುದಿತಾ ರಾಮಂ ಇದಂ ವಚನಮಬ್ರುವನ್ ಏತದರ್ಥಂ ಮಹಾಭಾಗ ಏತದರ್ಥಂ ಮಹಾಭಾಗ ಮಹೇಂದ್ರ ಪಾಕಶಾಸನಃ ಶರಭಂಗಾಶ್ರಮಂ ಪುಣ್ಯಂ ಆಜಗಾಮ ಪುರಂದರಃ ಆನೀತಸ್ತ್ವಮಿಮಂ ದೇಶಂ ಉಪಾಯೇನ ಮಹರ್ಷಿಭಿಃ ಯೇಷಾಂ ವದಾರ್ಥಂ ಕ್ರೂರಾಣಾಂ ರಕ್ಷಸಾಂ ಪಾಪಕರ್ಮಣಾಂ ತದಿದಂ ನಃ ಕೃತಂ ಕಾರ್ಯಂ ತದಿದಂ ನಃ ಕೃತಂ ಕಾರ್ಯಂ ತ್ವಯಾ ದಶರಥಾತ್ಮಜ ಸುಖಂ ಧರ್ಮ ಚರಿಷ್ಯಂತಿ ದಂಡಕೇಶು ಮಹರ್ಷಯಃ. ಆಗ ಸಮಸ್ತ ಆ ಮುನಿಗಳು, ರಾಜರ್ಷಿಗಳು ಅವರೆಲ್ಲ ಬಹಳ ಸಂತುಷ್ಟರಾಗಿ ರಾಮನನ್ನ ಸ್ತುತಿಸ್ತಾ ಇದ್ದಾನಂತೆ. ಹೇ ಮಹಾಭಾಗ, ನೀನು ಇದಕ್ಕೋಸ್ಕರ ದೇವೇಂದ್ರ ಅವನು ಶರಭಂಗ ಮುನಿಗಳ ಆಶ್ರಮಕ್ಕೆ ಬಂದುಬಿಟ್ಟು ನಿನ್ನನ್ನು ಇಲ್ಲಿಗೆ ಬರೋ ಹಾಗೆ ಉಪಾಯವಾಗಿ ಈ ದಂಡಕಾರಣ್ಯದಲ್ಲಿ ಬರಬೇಕು, ಇಲ್ಲಿ ಪರ್ಣಶಾಲೆ ಕಟ್ಕೋಬೇಕು, ಇಲ್ಲಿನ ರಾಕ್ಷಸನೆಲ್ಲ ವಧೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಿನ್ನನ್ನ ಇಲ್ಲಿಗೆ ಉಪಾಯದಿಂದ ಕಳಿಸಿಕೊಟ್ಟಿದ್ದಾನೆ. ಆ ರಾಕ್ಷಸರ ಸಂಹಾರ, ಆ ದುಷ್ಟರ ಸಂಹಾರ ಆಗಬೇಕಾಗಿತ್ತು.
ಅದನ್ನ ನಿನ್ನ ಕೈಯಿಂದ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಿನ್ನನ್ನು ಉಪಾಯದಿಂದ ಈ ದಂಡಕಾರಣ್ಯಕ್ಕೆ ಕಳಿಸ್ಕೊಟ್ರು. ಇವತ್ತು ಆ ಕೆಲಸ ನಿನ್ನಿಂದ ನೆರವೇರ್ತು. ಇನ್ನು ಈ ದಂಡಕಾರಣ್ಯದಲ್ಲಿ ಋಷಿಗಳು, ಮುನಿಗಳು, ತಪಸ್ವಿಗಳು ಅವರೆಲ್ಲರೂ ಕೂಡ ಯಾವ ಯೋಚನೆ ಇಲ್ಲದೆ ಅವರೆಲ್ಲರೂ ಕೂಡ ಸಂತೋಷದಿಂದ ತಪಸ್ಸನ್ನ ಮಾಡ್ತಾ ಅವರೆಲ್ಲ ಇನ್ನು ಇಲ್ಲಿ ಕಾಲ ಕಳೆಯಬಹುದು. ಅವರಿಗೆಲ್ಲ ಅವರ ಕಂಟಕವೆಲ್ಲವನ್ನು ಕೂಡ ನೀನು ನಿವಾರಣೆ ಮಾಡಿದೀಯಾ ಹಾಗೇ ಅಂತ ಹೇಳಿಬಿಟ್ಟು ಆ ರಾಮಚಂದ್ರನನ್ನ ಹೊಗಳ್ತಾ ಇದ್ದಾರೆ. ಮತ್ತು ಕೂಡ ಆ ರಾಮಚಂದ್ರ ಏನು ಅದ್ಭುತ ಕಾರ್ಯವನ್ನ ಮಾಡಿದ್ದಾನೆ. ಪುರುಷೋತ್ತಮನಾಗಿರ್ತಕ್ಕಂತಹ ಮರ್ಯಾದಾ ಪುರುಷೋತ್ತಮ ಆ ರಾಮಚಂದ್ರ ಏನು ಮಾಡ್ದ, ಹೇಗೆ ಕಂಗೊಳಿಸ್ತಾ ಇದ್ದಾನೆ ರಾಮಚಂದ್ರ. ಕೊನೆ ಪದ್ಯವನ್ನ ವಾಚಿಸ್ತಾರೆ. ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣ ಖರದೂಷಣ ಮುಖ್ಯಾನಾಂ ನಿಹತಾನಿ ಮಹಾಹವೇ ಅಹೋ ಬದ ಮಹತ್ಕರ್ಮ ರಾಮಸ್ಯ ವಿದಿತಾತ್ಮನಃ ಅಹೋ ವೀರ್ಯಂ ಮಹೋದಾಕ್ಷ್ಯಂ ಅಹೋ ವೀರ್ಯಮಹೋದಾಕ್ಷ್ಯಂ ವಿಷ್ಣೋರಿವ ಹಿ ದೃಶ್ಯತೆ. ಬಲಿಷ್ಠರಾಗಿರ್ತಕ್ಕಂತಹ ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣ, ಮಹಾದುಷ್ಟಕಾರಿ ಮಹಾ ಬಲಿಶಾಲಿಗಳಾಗಿರ್ತಕ್ಕಂಥವರು ಅಂತಹ ಆ ರಾಕ್ಷಸನನ್ನ 14 ರಾಕ್ಷಸರನ್ನ ಸಂಹಾರ ಮಾಡ್ದ. ಜೊತೆಗೆ ಕರದೂಷಣ ಮುಖ್ಯರಾಗಿರ್ತಕ್ಕಂಥ ಮಹಾರಾಕ್ಷಸರನ್ನ ನಿರ್ನಾಮ ಮಾಡ್ದ ಅಂತ ಹೇಳಿಬಿಟ್ಟು ಈ ಮಹಾ ಕಾರ್ಯವನ್ನ ರಾಮಚಂದ್ರ ಮಾಡ್ತಾ. ಎಂತಹ ಆ ಶೌರ್ಯ, ಎಂತಹ ಪರಾಕ್ರಮ! ರಾಮಚಂದ್ರ ಕಂಗೊಳಿಸ್ತಾ ಇದ್ದಾನಂತೆ, ಸಾಕ್ಷಾತ್ ವಿಷ್ಣುವಿನಂತೆ ರಾಮ ಕಂಗೊಳಿಸ್ತಾ ಇದ್ದಾನೆ ಎಂಬುವಲ್ಲಿಗೆ ನಾವು ಇಂದಿನ ನಮ್ಮ ಕರ್ತವ್ಯವನ್ನ ನಾವು ಮುಗಿಸ್ತಾ ಇದ್ದೇವೆ. ಅವರು ಮಂಗಳವನ್ನ ಹಾಡ್ತಾರೆ. ನಮಗೆ ನಿಜವಾಗ್ಲೂ ತುಂಬಾ ಸಂತೋಷವಾಗಿದೆ. ನನಗೆ ತುಂಬಾ, ಯಾಕೆ ಅಂದ್ರೆ ಸಂಸ್ಕೃತ ಕಾವ್ಯವನ್ನ ವ್ಯಾಖ್ಯಾನ ಮಾಡಿದ ಇದೇ ಮೊದಲೇ ಸಲ. ಅದು ಏನು ಮಾಡಿದ್ರು ನಮಗೆ ಸಂಸ್ಕೃತ ಪಾಂಡಿತ್ಯ ಇಲ್ಲ. ನಮ್ಮ ಕೇಶವ ಇವರಿಗೆಲ್ಲ ಸಂಸ್ಕೃತ ಅಂದರೆ ಅವ್ರಿಗೆ ನೀರು ಕುಡಿದ ಹಾಗೆ. ನಮಗೆ ಅಲ್ಲಿ ಅರ್ಥ ಇರೋದನ್ನು ನೋಡ್ಕೋಬೇಕು, ಅದರ ನಿಷ್ಪತ್ತಿ, ಇನ್ನೊಂದು ಮತ್ತೊಂದು ವ್ಯಾಕರಣ, ಮತ್ತೊಂದು ಯಾವುದೂ ಗೊತ್ತಿಲ್ಲ. ಹೇಳಬೇಕು ಚಪಲ, ಹೇಳಬೇಕು ಅನ್ನೋ ಚಪಲ ಒಂದಿದೆಯಲ್ಲ, ಅದು ಬಿಡೋದಿಲ್ವಲ್ಲ, ಯಾವ್ದಾದ್ರು ನಾವು ಬಿಡೋಲ್ಲ. ಹಾಗಾಗಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಅನೇಕ ದೋಷಗಳು ಬಂದಿರ್ಬೋದು, ಅದನ್ನು ತಾವುಗಳೆಲ್ಲರೂ ಕೂಡ ಸಹೃದಯರಾಗಿರ್ತಕ್ಕಂಥ ತಾವುಗಳು ಮನ್ನಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಕೇಳ್ಕೊಳ್ತಾ, ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮಿಬ್ಬರ ಪರವಾಗಿ ಈ ವ್ಯವಸ್ಥಾಪಕ ವರ್ಗಕ್ಕೆ ಅನಂತಾನಂತ ವಂದನೆಗಳನ್ನು ಸಲ್ಲಿಸ್ತಾ, ತಾವುಗಳೆಲ್ಲ ಇಷ್ಟು ಹೊತ್ತು ಇದ್ದು ಬಿಟ್ಟು ಕೇಳಿದಿರಿ. ಎಷ್ಟು ಸಂತೋಷ ಆಗಿದೆ ಅಂದರೆ ನಾವೆಲ್ಲ ಕೇಳ್ತಾ ಇದ್ದೀರಲ್ಲ, ನಿಮ್ಮಗಳ ಆಶೀರ್ವಾದ ನಮಗೆ ಇದೇ ರೀತಿ ಅನವರ್ತ ಇರಲಿ ಅಂತ ಹೇಳಿ ಮತ್ತೆ ಕೇಳ್ಕೊಳ್ತಾ ನಮ್ಮ ಕರ್ತವ್ಯವನ್ನು ಮಂಗಲದೊಂದಿಗೆ ಮುಕ್ತಾಯಗೊಳಿಸ್ತೇವೆ. ಎಲ್ರಿಗೂ ನಮಸ್ಕಾರ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ. ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ಇಷ್ಟು ದಿನ ವಾಲ್ಮೀಕಿ ಮುನಿಗಳ ಗಂಭೀರವಾದ ರಾಮಾಯಣ ಪ್ರವಚನದ ಜೊತೆಗೆ ಇವತ್ತು ಶೂರ್ಪಣಖೆ ಮತ್ತು ಕರದೂಷಣರ ಸಂಹಾರದಲ್ಲಿರುವ ಹಾಸ್ಯ ಪ್ರಸಂಗವನ್ನು ಕೂಡ ನಮ್ಮ ಹೊಸಳ್ಳಿಯ ಶ್ರೀಯುತ HS ಗೋಪಾಲ್ಮಯ್ಯ ಅವರು ಅದ್ಭುತವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ನೋಡಿ, ಅವರು ಹೇಳಿದ್ರು ಮಾರ್ತಾ, ಕರದೂಷಣನ ಹತ್ರ ಶೂರ್ಪಣಖೆ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ, ಸೀತೆ ಹಂಗೆ ರಾಮ ಹಿಂಗೆ ಅಂತ. ಆದರೆ ಅದೇ ಶೂರ್ಪಣಖೆ ಮುಂದೆ ರಾವಣನ ಹತ್ರ ಹೋಗಿರ್ಬೇಕಾದ್ರೆ ಸೀತೆಯ ಅಪಹಾರ ಮಾಡುವಂತ ಶೂರ್ಪಣಖೆಯೇ ರಾವಣನಿಗೆ ಹೇಳ್ಕೊಡೋದು.
ಅಂದ್ರೆ ಇದೊಂಥರ ಪೊಲಿಟಿಕಲ್ ಎಸ್ಕಲೇಷನ್ ಮಾಡ್ತಾಳೆ ಶೂರ್ಪಣಖೆ. ತ್ರೇತಾಯುಗದಿಂದಲೇ ಈ ಗುಣ ಬಂದಿದೆ, ಈಗಲೂ ರಾಜಕೀಯದಲ್ಲಿ ಇದನ್ನೇ ನೋಡ್ತೀವಿ ನಾವು. ಇಂತಹ ಹಾಸ್ಯಾಸ್ಪದ ಪ್ರಸಂಗ ಮತ್ತು ರಾಮನ ಪರಾಕ್ರಮವನ್ನ ಅದ್ಭುತವಾಗಿ ನಮ್ಮ ಮುಂದೆ ಇಟ್ಟ ಶ್ರೀಯುತ ಎಚ್.ಎಸ್. ಗೋಪಾಲ್ ಮಾಯ ಅವರಿಗೆ ದೇವಸ್ಥಾನದ ಸಮಿತಿಯಿಂದ ಕಿರು ಗೌರವ ಸಮರ್ಪಣೆಯನ್ನ ಅರ್ಪಿಸಬೇಕು ಅಂತ ರಾಮಾವಧಾನಿಗಳನ್ನು ಕೇಳ್ಕೊತೇನೆ. ಶ್ರೀಯುತ ಕೇಶವ ಎಂ ಜಿ ಅವರು ಕೂಡ ಯುದ್ಧ ಪ್ರಸಂಗ ಬಂದಾಗೆಲ್ಲ ವೀರರಸ ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಅದ್ಭುತವಾದ ಕಂಚಿನ ಕಂಠವನ್ನು ಹೊಂದಿದ್ದಾರೆ. ಇವರಿಗೂ ಕೂಡ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಾಳೆಯ ಕಾರ್ಯಕ್ರಮ ರಾಮ ಅವಧಾನಿಗಳು ಮತ್ತು ಆದಿತ್ಯ ಅವರ ವಾಚನ ಇರುತ್ತೆ. ಕಥಾಭಾಗ ಜಟಾಯು ಪ್ರಸಂಗ, ಸೀತಾಪಹರಣ ಮತ್ತು ಶಬರಿ ದರ್ಶನ. ಸಮಯ 4:15 ಇರುತ್ತೆ. ಎಲ್ಲ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ. ನಾಳೆ ರಾಮಾವಧಾನಿ ಎಂ.ಆರ್. ಆದಿತ್ಯ.